ಎಲ್ಲರಿಗೂ ನಮಸ್ಕಾರ. ನಾ ಸ್ವಾತಿ BMW ಟೀಮ್ ಇಂದ ಮಾತಾಡ್ನೆ. ಇಂದ 58வது ಸೆಷನ್ದಾಗಿದ್ದು ವೆಯ್ಟ್ ಲಾಸ್ ಪತ್ತಿನ ಒಂದು ಸೆಷನ್ ನಂಗಿಂದ ನೋಡುವ. ಇಂದು ನಂಗ ಕೂಡ ಇಬ್ಬ ಗೆಸ್ಟ್ ಬಂದು ರಂಜಿನಿ ರಾಮನ್, ಫೇಮಸ್ ಡೈಟಿಷಿಯನ್, ಮೋರ್ ದೆನ್ 4000 ಫಾಲೋವರ್ಸ್ ಇನ್ ಇನ್ಸ್ಟಾಗ್ರಾಮ್ ಅಕ್ಕ ಬಿತ್ತವೆ. ಅಕ್ಕ ಬಂದು ನ್ಯೂಟ್ರಿಷನ್ ತತ್ವ ಎಂಬ ಒಂದು ಸರ್ವಿಸ್ ಕಂಪನಿ, ನ್ಯೂಟ್ರಿಷನ್ ಸರ್ವಿಸ್ ಕಂಪನಿ ಬಂದು ರನ್ ಮಾಡಿದ್ದೇವೆ. ಅಕ್ಕ ಬಂದು ಡೈಟಿಷಿಯನ್ ಅಂಡ್ ನ್ಯೂಟ್ರಿಷನ್ ಥೆರಪಿಸ್ಟ್, ಸರ್ಟಿಫೈಡ್ ಇನ್ ಡಯಾಬಿಟಿಸ್ ಎಜುಕೇಟರ್ ಅಂಡ್ ಪೀಡಿಯಾಟ್ರಿಕ್ ನ್ಯೂಟ್ರಿಷನ್ ಕೂಡ. ಅಕ್ಕ ಬಂದು ಕ್ಲೋಸ್ಲಿ ಮೋರ್ ದೆನ್ 5000 ಪೀಪಲ್ಸ್ ಕೂಡ ಅಕ್ಕ ವರ್ಕ್ ಮಾಡಿದ್ದೇವೆ. ಅವರ ಹೆಲ್ತ್ ಗ್ರೋತ್ಗಾಗಿ ಅಕ್ಕ ವರ್ಕ್ ಮಾಡಿದ್ದೇವೆ. ಅಕ್ಕ ಬಂದು ಅಪ್ಪ ಎಂಜಾಯ್ ಪೀಪಲ್ಸ್ ಕೂಡ ವರ್ಕ್ ಮಾಡೋದಕ್ಕೆ ತಮ್ಮ ವೆಯ್ಟ್ ಲಾಸ್ ಜರ್ನಿ ಬಪ್ಪಗ ಹೆಲ್ತ್ ಇಶ್ಯೂಸ್ ನ ಆಡೋಕಗ ಎಲ್ಲಾ ಕೂಡ ವರ್ಕ್ ಮಾಡೋದ ಆಸೆಗ ಎಂಜಾಯ್ ಮಾಡಿ ತನ್ನ ವರ್ಕ್ ಬಂದು ಒಳ್ಳಂಗ ಮಾಡಿದ್ದೇವೆ. ಅಕ್ಕನ ಸರ್ ಓದ ಅತ್ತನ ಪೇರು ವೆಯ್ಟ್ ಲಾಸ್ ಜರ್ನಿ ಅಂತ ಹಿಡಿದು ಡಯಾಬಿಟಿಸ್ ಅಂತ ಹಿಡಿದು ಪೀಡಿಯಾಟ್ರಿಕ್ ಅಂತ ಹಿಡಿದು ಎಲ್ಲವೇ ರೆಕವರ್ ಆಗಿ ಒಳ್ಳಂಗಿದ್ದಾರೆ ಎಂಬುದು ನಂಗೆ ಅರ್ಧಂಡಿದ್ದು. ಆಲ್ರೆಡಿ ಅಕ್ಕನ ಕೂಡ ಬಂದು ನಂಗೆ ಒಂದು ಸೆಷನ್ ನಂಗೆ ಮಾಡಿದ್ದು ನ್ಯೂಟ್ರಿಷನ್ ಪತ್ತಿ ನಂಗೆ ಮಾಡಿದ್ದು. ಅಕ್ಕ ಬಂದು ಮಾಸ್ಟರ್ಸ್ ಇನ್ ಡಯಾಬಿಟಿಸ್ ಅಂಡ್ ಫುಡ್ ಸರ್ವಿಸ್ ಮ್ಯಾನೇಜ್ಮೆಂಟ್ ಮಾಡಿದವೆ. ಪೋಸ್ಟ್ ಗ್ರಾಜುಯೇಟೆಡ್ ಇನ್ ಪೀಡಿಯಾಟ್ರಿಕ್ ನ್ಯೂಟ್ರಿಷನ್ ಮಾಡಿದವೆ. Diabetes educator, she is certified in diabetes educator, post graduate in diploma in food safety and quality management also, and she is certified in food map diet for digestive issue, and also akka bandu digestive disorders patina iga studies bilkidave adogi iga well versed idave. So active member in IDA, adavadu Indian dietitian association daga akka member idave. innodu vice president idave akka IAPEN number Indian Association of Parental and External Nutrition ಆ ಸೆಷನ್ ದಾಗ ಅಕ್ಕ ಈಗ ವೈಸ್ ಪ್ರೆಸಿಡೆಂಟ್ ಇದ್ದೇವೆ. ಈಗ ಈ ಕಾಲದಾಗ ಬಂದು ದಾರಕೆತ್ಲಿ ಡೈಟ್ ಇದೆ ಅಂದಾರ. ಒಂದು ಸೋಮವಾರದಾಗ ನಂಗೊಂದು ಡೈಟ್ ಪ್ಲಾನ್ ಮಾಡಿದೆ ಅಂದಲೆ ಆದಿವಾರದಾಗ ಆ ಡೈಟ್ ನಂಗೆ ಮಣ್ಣಿನ ಗುಯ್ಯಾಗದು ಒಗಸ ಮುಚ್ಚಿಪ್ನೋ, ಮಂಡ್ಯದಾಗ ನಂಗೆ ತೇವಿದ ಫುಡ್ ಎಲ್ಲ ಇಟ್ಟಪ್ನೋ, ಸಂಡೇ ಆಗ ಬಂದು ನಂಗೆ ತೇವೆ ಅನ್ನೋದನ್ನ ಆಸಗ ತಿಂದು ಮಾಡಿದ ಡಯಟ್ ಎಲ್ಲ ನಂಗೆ ವೇಸ್ಟ್ ಮಾಡಿಪ್ನೋ. ಸೊ ಉಣ್ಮೆಯ ಡಯಟ್ ಎಂಬುದು ಏನ, ವರ್ಡ್ಗೆ ಅರ್ಥ ಏನ, ಈಗ ಅದು ಫ್ಯಾಂಟಸಿ ವರ್ಡ್ ಮಾರಿ ಹೇಳಿದ್ಯಾ, ದಾರಗ ಬಂದು ಉண்மையான ವೆಯ್ಟ್ ಲಾಸ್ தேவைப்பಟ್ರ ಅದನ್ನ ಪತ್ತಿನ ಡೀಟೇಲ್ಸ್ ಬಂದು ನಂಗೆ ಅಕ್ಕನ ಸರ್ ಕೇತು ನಂಗೆ ಅರ್ಬೋ. ರಂಜನಿಕಾ ನಮಸ್ಕಾರ, ಹೆಂಗ ಸೆಷನ್ ಗೆ ಬಂದಿದ್ದೀವಿ ಎಂದು. ನಮಸ್ಕಾರ ಸ್ವಾತಿ, ಹ್ಯಾಪಿ ಈ ಟಾಪಿಕ್ ಪத்தி ಮಾತಾಡಿದಾಗ ನನಗೆ ಅಪ್ಪರ ಕ್ಲೋಸ್ ಟು ಮೈ ಹಾರ್ಟ್ ಟಾಪಿಕ್ ಅಂದಂಗೆ. ಸೊ ಖಂಡಿತ ನಂಗೆ ಬಂದು ಸೆಷನ್ಸ್ ಕ್ವೆಶನ್ಸ್ ಎಲ್ಲ ಎತ್ತೇವೆ, ಏನೇನ್ ಕ್ವೆಶನ್ಸ್ ಆಡಿದ್ಯೋ ನಂಗೆ ಬಂದು ಅದನ್ನ ಅದೇ ಡಿಸ್ಕಸ್ ಮಾಡೋ. ಫಸ್ಟ್ ಕ್ವೆಶ್ಚನ್ ಬಂದು ನಿನಗೆ ನ್ಯೂಟ್ರಿಷನ್ ಸಬ್ಜೆಕ್ಟ್ ಎತ್ತೋದು ಇಂಟ್ರೆಸ್ಟ್ ನಿನಗೆ ಎತ್ತ ಬಂದಕ್ಕ? ಸತ್ಯವಾದ ಇಂಟ್ರೆಸ್ಟ್ ಇಲ್ಲ, ಅದೊಂದು ಆಪ್ಷನ್ ಅಟ್ಟಿತು. ಆಗ ಬಂದು BSc ನ್ಯೂಟ್ರಿಷನ್ ಎತ್ತಿತ್ತ. ಅದಕ್ಕಿಂತ ಎತ್ಯಾಚ ಒಂದು MSc ಡಿಗ್ರಿ ಬೇಕು ಒಂದು ಆಸೆಗಾಯ್ತಾ MSc ನ್ಯೂಟ್ರಿಷನ್ ಬಂದು ನಾ ಮಾಡಿದೆ. ಅಲ್ಲ ಅದಕ್ಕಿಂತ ಕೂಡ ನಾ ಬಂದು ಈ ಇಂಡಸ್ಟ್ರಿದಾಗ ಇಬ್ಲೆ ದೋಸಿ ಈ ವರ್ಷ ಬಂದು ನಾ ಕಾರ್ಪೊರೇಟ್ ವರ್ಲ್ಡ್ ಹೋಗ್ತಾ ಇದ್ದೆ. ಅದಕ್ಕಿಂತಾಡು ಐ ಥಿಂಕ್ ಒಂದು 10 years ಮುಂದಾಡು ನನಗೆ ಬಂದು ಆಗತ್ತಾ ಸರಿ, ಓಕೆ ಈ ಸಬ್ಜೆಕ್ಟ್ ನಂಗೆ ಓದಿದ್ಯೋವೆ ಅದರಿಂದ ಸರಿ ಶಿಫ್ಟ್ ಮಾಡೋ ಅತಂದ ಹೇಗಿ ನೆನ್ಸಿ ಒಂದು ದೋಸಿಯಾ ನಾ ಸ್ಟಾರ್ಟ್ ಮಾಡಿದೆ. ಆಗ ನನಗೆ ಬಂದು ಆಗತ್ತೆ ಇಂಟ್ರೆಸ್ಟ್ ಡಿಸ್ಕವರ್ ಆಯ್ತು. ಓಕೆ ನನಗೆ ಬಂದು ಈ ಪೊಸಿಷನ್ ಈ ಪ್ರೊಫೆಷನ್ ನನಗೆ ಸೂಟ್ ಆರಾಂಬದು ಬಂದು ಅದಕ್ಕಿಂತ ನನಗವೇ ಪುಂಜಿತು. ಯಾಕಂದ್ರೆ ನೆರೆಯ ಬಂದು ಡಯಟ್ ಅಂದ ಅರ್ದಾರೆ ಅಲ್ಲಿ ಎತ್ತ ಮಾಡೋದು ಏನ್ ಮಾಡೋದು ಎಕ್ಸ್ಟ್ರೀಮ್ ಎತ್ತಿಟ್ಟಾರ, ಇಲ್ಲಾಂದ್ರೆ ಅವಕ್ ಬಂದು ರಾಂಗ್ ಸ್ಟೆಪ್ಸ್ ಎತ್ತಿ ಅದರಿಂದ ಬಂದು ಏದಾಚಿ ಸೈಡ್ ಎಫೆಕ್ಟ್ಸ್ ಆಡೋದಕ್ಕೂ ಚಾನ್ಸಸ್ ಇಡದೆ. ಅಲ್ಲಿ ನೆರೆಯ ಕ್ಲೈಂಟ್ಸ್ ಕೂಡ ಆಗ ಫಸ್ಟ್ ಬಂದು ನಾ ಜಿಮ್ ಒಂದು ಫಿಟ್ನೆಸ್ ಸೆಂಟರ್ದಾಗ ಅವಕ್ಕೆ ಗೆಲ್ಚೆ ಮಾಡಿದ್ದೆ, ಅಂದಾಡು ಮರ್ಚು ಒಂದು ಹಾಸ್ಪಿಟಲ್ದಾಗ ವಿಸಿಟಿಂಗ್ ಕನ್ಸಲ್ಟೆಂಟ್ ಮಾಡಿದ್ದೆ. ಸೊ ಆಗೆಲ್ಲ ನೋಡೋಣ ಐ ಫೆಲ್ಟ್ ಓಕೆ ಬಂದು ನ್ಯೂಟ್ರಿಷನ್ ಬಂದು ಈ ಇನ್ಫಾರ್ಮೇಶನ್ ಬಂದು ಕರೆಕ್ಟಾ ಸೇವದಿಲ್ಲ, ಎಲ್ಲ ತಪ್ಪ ಅಂಡರ್ಸ್ಟ್ಯಾಂಡ್ ಮಾಡಿಟ್ಟಿದ್ದಾರೆ. ಸೊ ಅದರಿಂದ ಎಕ್ಸ್ಟ್ರೀಮ್ ರಾಂಗ್ ಮಾಡ್ಯಾರ, ಅದರಿಂದ ರಿಸಲ್ಟ್ಸ್ ಬಪ್ಪದಿಲ್ಲ ಎಂಬುದು ಅದೊಂದು ಅಂಡರ್ಸ್ಟ್ಯಾಂಡಿಂಗ್ ನನಗೆ ಬಂತು. ಇನ್ನೊಂದೇನಂದ್ರೆ ಇದು ಬಂದು ಏನ ತಿನ್ನಕೂಡದು ಎಂಬುದು ಬಿಡ, ಯಾಕಂದ್ರೆ ಏನ ತಿನ್ನಕೂಡದು ನಂಗೆಲ್ಲ ಅರ್ದಿಯೋ, ಸಕ್ಕರೆ ತಿನ್ನಕೂಡದು, ಜಂಕ್ ಫುಡ್ ತಿನ್ನಕೂಡದೆಲ್ಲ ಅರ್ದಿಯೋ. ಅಲ್ಲಿ ಏನು ಕ್ವೆಶನ್ ಇದ್ರೆ ನೆರೆಯಾಗ ಕನ್ಫ್ಯೂಷನ್ ಏನಂದ್ರೆ ಏನ ತಿಂಬುದು. ಸೊ ಈಗ ಇದೆಲ್ಲ ತಿನ್ನಕೂಡದಂದ್ರೆ ಏನತ್ತ ತಿಂಬುದು ಅತ್ತೆಂಬ ಒಂದು ಕ್ವೆಶನ್ ಬಂದು ನೆರೆಯಾಗ ಬಂದ್ರ. ಸೊ ಅದನ್ನ ಹೇಗೋದಾಗ ಸ್ಟಾರ್ಟ್ ಮಾಡೋಣ, ನೆರೆಯ ಬಂದು ಪರವಾಗಿಲ್ಲ ಇದನ್ನ ತಿನ್ನಾಕು ಅದೆಲ್ಲ ಮಾಡಿ ಅವಕ್ಕೆ ಅಕ್ಸೆಪ್ಟ್ ಮಾಡೋದು ಆರಂಭಿಸಿದ್ರು. ಸೊ ಆಗತ್ತಾ ನಾನು ಎನ್ಸಿದೆ ಓಕೆ ಫೈನ್ ಈ ಪ್ರೊಫೆಷನ್ದೋಗೆ ನಂಗೆ ಬಂದು ಇನ್ನೂ ಒಳ್ಳೆಂಗ ಮಾಡೋದು. ಯಾಕಂದ್ರೆ ಇಲ್ಲಿ ಬಂದು ಖಂಡಿತ ಆ ತೇವೆ ಲೈಕ್
ಎಜುಕೇಟ್ ಮಾಡೋದಾಗ ದಾರಾಚಿ ಇಬ್ಬದು ಎಂಬ ಒಂದು ಪ್ಯಾಷನ್ ಬಂತು. ಅದೇ ಕಂಟಿನ್ಯೂ ಮಾಡಿ ಈಗ ಆಲ್ಮೋಸ್ಟ್ ಈಗ 10 years ಪಕ್ಕ ಆಯ್ತಾ. ಸೊ ನ್ಯೂಟ್ರಿಷನ್ ತತ್ವ ಈಗ ಒಂದು ಕಂಪನಿ ಬಿತ್ತು ನಡ್ಸಿನಿದೆ ಇಲ್ಲಿ ಬ್ಯಾಂಗ್ಳೂರ್ದಾಗ. ಅಲ್ಲಿ ಹಿಂಗೆ ಕ್ಲೈಂಟ್ಸ್ ಬಂದು ಆಲ್ ಓವರ್ ದ ವರ್ಲ್ಡ್ ಇದ್ದಾರೆ. ಎಲ್ಲವೇ ಹಿಂಗ್ ಆನ್ಲೈನ್ ಮಾಡೋದ್ರಿಂದ ಹಿಂಗೆ ಒಂದು ಎಲ್ಲಾ ಕಂಟ್ರೀಸ್ ಕ್ಲೈಂಟ್ಸ್ ಇದ್ದಾರೆ. ಸೊ ಅವಕ್ಕೆಲ್ಲಾಗೂ ಎತ್ತ ತಿಂಬುದು ಏನೇ ತಿಂಬುದು ಒಂದು ಗೊತ್ತಾ ಹಿಂಗೆ ಕೆಲ್ಸವೇ. ಸಂತೋಷಕ್ಕ. ಈಗ ದಾರಗತೆ ಈಗ ವೆಯ್ಟ್ ಲಾಸ್ ಎಂಬುದು ದಾರಗತ ಅಪ್ಪರ ವೆಯ್ಟ್ ಲಾಸ್ ಅಂದಲೇ ಅಲ್ಲಿ ಬಂದು ಫಸ್ಟ್ ಬಂದು ಡಯಟ್ ಇಬ್ಬುದು ಅಂತಂದಾರ. ಈ ಡಯಟ್ ವೆಯ್ಟ್ ಲಾಸ್ ದಾರಗ ತೇವಪಟ್ರ ಎತ್ತಿ ಒಳ್ಳೆ ಬೌಕರು ಡಯಟ್ ನೆಂಟ್ ಮಾಡ್ಯಾರ, ಗುಂಡಾಯ್ ಬೌಕರು ಡಯಟ್ ಅದಾರ, ಸಂಗಟಾಯ್ ಬೌಕರು ಡಯಟ್ ಮಾಡ್ಯಾರ, ಹೆಲ್ತಿ ಬೌಕರು ಡಯಟ್ ಮಾಡ್ಯಾರ. ಇದು ಈ ಡಯಟ್ ಈ ವೆಯ್ಟ್ ಲಾಸ್ ಎಂಬುದು ದಾರಗ ತೇವ ಆಕ್ಚುಲಿ ಬಂದು ಹೆಂಗ ಇದ್ದಾಗ ಡಯಟ್ ಎಂಬ ವರ್ಡ್ವೇ ಹಿಂಗೆ ಹೇಗೋದಿಲ್ಲ. ಯಾಕಂದ್ರೆ ಡಯಟ್ ಅಂದ್ರೆ ಬಂದು ಅಪ್ಪರ ಒಂದು ಅಯ್ಯೋ ಡಯಟ್ ಅಂತ ಹೇಗಿಪ್ಲಿ ಬಂದು ನಿಂಗೆ ಬಂದು ಇದು 1 ವಾರವೋ 2 ವಾರವೋ ಆಸಗತ್ತ ಅಮ್ಮನಿಗೆ. ಸೊ ಹೆಂಗ ಬಂದು ಹೇಗೂ ಅದನ್ನ ಬಂದು ನ್ಯೂಟ್ರಿಷನ್ ಪ್ಲಾನ್ ಅಂತ ಹೇಗಿದೆ. ಯಾಕಂದ್ರೆ ನಂಗೆ ನ್ಯೂಟ್ರಿಷನ್ ಎಂಬುದು ಹೇಗೂ ಬೇಕು, ಅದಕ್ಕೊಂದು ಎಕ್ಸ್ಪೈರಿ ಡೇಟೇ ಇಲ್ಲ. ಸೊ ಈ 1 ವಾರ 2 ವಾರ ಅಮ್ಮನಂಗೆ ಇಲ್ಲ, ನಂಗೆ ಬಾಡಿಗೆ ಬಂದು ಹೇಗುವ ನ್ಯೂಟ್ರಿಷನ್ ಬೇಕು. ಅದರಿಂದ ಹಿಂಗ ಡಯಟ್ ಎಂಬುದನ್ನ ಹೇಗೋದಿಲ್ಲ. ಹಿಂಗೆ ಯೂಶುವಲ್ ನ್ಯೂಟ್ರಿಷನ್ ಪ್ಲಾನ್, ನರಿಶ್ಮೆಂಟ್ ಪ್ಲಾನ್ ಅಂತ ಮಕ್ತ ಹೇಗಿ ನೀವು. ಯಾಕಂದ್ರೆ ಒಂದು ಚೆಡಿಗೆ ಒಂದು ಗಿಡಗ ನೀರ್ ಬೇಕು, ಫರ್ಟಿಲೈಸರ್ ಬೇಕು ಅಂದಿಲ್ಲ, ಅದು ಒಂದು ವಾರ ಮಟ್ಟ ನಂಗೆ ಹಾಕೋದಿಲ್ಲ. ನಂಗೆ ಡೈಲಿ ಹಾಕೋದು, ವಾರ ಹಾಕೋದು, ಅದಕ್ಕೆ ರೆಗ್ಯುಲರ್ ಅದನ್ನ ಕೊಟ್ಟು ಅದೇ ಮಕ್ತ ನಂಗೆ ಬಾಡಿಗೆ ಬಂದು ನರಿಶ್ಮೆಂಟ್ ಎಂಬುದು. ಈಗ ದಾರಗ ತೇವೆ ಅಂದೆಲ್ಲ ಬಂದು ಖಂಡಿತ ಮೇನ್ಲಿ ಬಂದು ಈಗ ವೆಯ್ಟ್ ಲಾಸ್ ಅಂತ ನೋಡೋಣ. ನೀ ಹೇಗಿದಂಗೆ ಒಲ್ಯ ಇರ್ಬೇಕು ಏನ ಸರ್ ನೆರೆಯ ಕ್ಲೈಂಟ್ಸ್ ಬಂದಾರ, ಅಪ್ಪರು ಒಲ್ಯ ಇದ್ದಾರ, ಆಲೆ ಅಪ್ಪರ ಗುಂಡ ಇದ್ದ ನನಗೆ ಇನ್ನೊಂದು 4-5 kgs ಕಮ್ಮಿ ಹಾಕೋದು ಒಂದು ಹೇಗ್ಯಾರ ಅವಕವೇ. ಆಗ ನಂಗವೇ ನಿಂಚು ನೀವು ಏನಡಾ ಇವಾಗ ಇತ್ತು ಒಲ್ಯ ಇದ್ದು ಕೂಡ ಇವಾಗ ಬಂದು ವೆಯ್ಟ್ ಲಾಸ್ ಹಾಪದು ಮನೆಗೆ ತೋರ ಅಂದ. ಅಲ್ಲ ಒಂದೊಂದ್ ಟೈಮ್ ಏನ ಸರ್ ಇನ್ನೂ ಕ್ಲೈಂಟ್ಸ್ ಇದಾರೆ ಅಪ್ಪರ ಹೆವಿ ಇದಾರ, ಅಲ್ಲ ಅವಕ್ಕೆ ಡಯಟ್ ಬೇಕು ಅವಶ್ಯವೇ ಅಡ ಅವಕ್ ಮೈಂಡ್ ದಾಗ ಬಂದು ಇದು ಬಂದು ಅಪ್ಪರ ಇಟ್ ಇಸ್ ವೆರಿ ಸ್ಪೆಸಿಫಿಕ್ ಟು ನಂಗ್ ಒಂದೊಂದು ಇಂಡಿವಿಜುವಲ್ಗೂ. ಸೊ ಅವಕ್ಕ ಬಂದು ಅವಕ್ಕ ಒಡಂಬು ಬಂದು ಹೆವಿ ಆಡದೆ ಅವಕನಿಂದ ಒಂದ್ ಸರ್ಟನ್ ಆಕ್ಟಿವಿಟೀಸ್ ಮಾಡೋದು ಮುಡುವುದಿಲ್ಲ. ಅವಕನಿಂದ ತಮಕ್ಕೆ ಬ್ಲಡ್ ಪ್ಯಾರಾಮೀಟರ್ಸ್ ಎಲ್ಲ ನೋಡೋನೆ ಅವಕ್ಕ ಬಂದು ಪ್ಯಾರಾಮೀಟರ್ ಸರಿ ಇಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಕೊಲೆಸ್ಟ್ರಾಲ್ ಹೈ ಆಡೋದು ಅಟ್ಲೆ, ಗ್ಲೂಕೋಸ್ ಅಪ್ಪರ ಹೈ ಅಟ್ಲೆ, ಇಲ್ಲ ಥೈರಾಯ್ಡ್ ವ್ಯಾಲ್ಯೂಸ್ ಅಪ್ಪರ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಟ್ಲೆ, PCOD ಈಗ ನೆರೆಯ ಹಾರ್ಮೋನಲ್ ಇಶ್ಯೂಸ್ ಬಂದ್ರ. ಸೊ ತಮಕ್ಕೆಲ್ಲ ಮೆಡಿಕಲ್ ಪ್ಯಾರಾಮೀಟರ್ಸ್ ಅದೊಂದು ಅಟ್ಲೆ ಖಂಡಿತ ಬಂದು ಅವಕ್ಕೆ ಬಂದು ಹೀಟಿಂಗ್ ಹ್ಯಾಬಿಟ್ಸ್ ನ ಮಾತೋದು. ಇನ್ನೊಂದ್ ಏನಂದ್ರೆ ಅದ ಹೇಗಿದಂಗೆ ಹೆಲ್ತಿ ವೆಯ್ಟ್ ರೇಂಜ್ ಇಬ್ಬದು ಬಂದು ಇಟ್ ಇಸ್ ಓಕೆ. ಒಂದು ಓಕೆ ಒಂದು ಈ ಹೈಟ್ಗ ಈಸಗ ವೆಯ್ಟ್ ಅಂದಟ್ಲೆ ಅಟ್ಲೀಸ್ಟ್ ಆ ರೇಂಜ್ಗೋ ಸಿಬ್ಬದು ಬಂದು ಅವಕ್ಕೂ ಖಂಡಿತ ಬಂದು ಒಂದು ಹೆಲ್ತಿ ಈಟಿಂಗ್ ಮಾಡೋದು. ಪ್ಲಸ್ ಈಗ ಫ್ಯೂಚರ್ ಈಗ ನಂಗ ಜನರೇಷನ್ ನೋಡ್ಲೆ ನಂಗೆ ಎಲ್ಲಾವೇ ಬಂದು ಹೆಲ್ತಿಯಾಗಿ ತಿನ್ಬೋದು. ಯಾಕಂದ್ರೆ ನಂಗ ಫ್ಯೂಚರ್ದೋಗೆ ನಂಗೆ ಹೆಲ್ತ್ ಎಲ್ಲ ಎತ್ತಟ್ರ ನಂಗೆ ಹೇಗೋದೇ ಮುಡಿ. ಆ ಕಾಲದೋಗೆ ನಂಗೆ ಅಮ್ಮನ ಅವಕ್ಕೆಲ್ಲ ಬಂದು ಅಪ್ಪರ ಆಕ್ಟಿವ್ ಇದ್ರು ಅವ್ ಕೊಡಂಬೆಲ್ಲ ಇನ್ನೂ ಒಳ್ಳಿಂಗ್ ಆಡ್ದ. ಅಲ್ಲ ನಂಗ ಲೈಫ್ ಸ್ಟೈಲ್ ಬಂದು ಇದಾಡೋಣ. ಈ ಜನರೇಷನ್ದೋಗೆ ಏನೋಕೈತಲ್ಲ ಎಲ್ಲಾವೇ ಬಂದು ಹೆಲ್ತಿಯಾಗಿ ತಿನ್ಬೋದು ಬಂದು ಅಪ್ಪರ ಇಂಪಾರ್ಟೆಂಟ್ ಅಟ್ಲೀಸ್ಟ್ 80% ಆಫ್ ದ ಟೈಮ್. ಓಕೆ ಸೂಪರ್ ಅಕ್ಕ. ಸೊ ಈಗ ಹಾರ್ಮೋನ್ಸ್ ಅಂದ್ರೆ ನಂಗ ಮಾತನ್ನ ಹಾರ್ಮೋನ್ಸ್ ಚೇಂಜಸ್ ನಾಲ ನಂಗ ಬಾಡಿ ಬಂದು ಒಂದ ಲಾಸ್ ಆರ ಇಲ್ಲ ಬಂದು ವೆಯ್ಟ್ ಗೇನ್ ಆರ ಅದ ಆ ಪ್ರಾಸೆಸ್ ಎತ್ತ ನಡೆದರಕ್ಕ? ಹಾರ್ಮೋನ್ಸ್ ಬಂದು ಬೇಸಿಕ್ಲಿ ನಂಗೆ ಒಡಂಬದಾಗ ಬಂದು ನಂಗೆ ಅರಿಯಾದ ಅಡೋಗ ಅಪ್ಪರ ಹಾರ್ಮೋನ್ಸ್ ಅಡಿದೆ. ನಂಗೆ ಅರ್ಧದ್ದು ಬಂದು ಓಕೆ ಒಂದು ಒಬ್ಬೊಬ್ಬ ಏನ ಥೈರಾಯ್ಡ್ ಹಾರ್ಮೋನ್ ಅನ್ನ ಅರ್ಧನ್ಯೋ ಇಲ್ಲ ಅಲ್ಲೇ ಪೀರಿಯಡ್ಸ್ ಹಾಪದಾಗ ಆತ್ಮಕ್ಕೊಂದು ಹಾರ್ಮೋನ್ ಆಸಕ್ತ ನಂಗೆ ಅರ್ಧ ನಾರ್ಮಲ್ ಕಾನ್ವರ್ಸೇಷನ್ ಎತ್ತಿಬಪ್ಪ ಹಾರ್ಮೋನ್ಸ್ ಅಲ್ಲ ನಂಗೆ ಅರಿಯಾದ ನೆರೆಯ ಹಾರ್ಮೋನ್ಸ್ ಅಡಿದೆ. ನಂಗೆ ಬಾಡಿ ಹೋಗ ನಂಗೆ ಉರುಕು ಬಪ್ಪದಗೂ ಹಾರ್ಮೋನ್ಸ್ ಇಂಪಾರ್ಟೆಂಟ್, ನಂಗೆ ಎಬ್ಬದಗೂ ಹಾರ್ಮೋನ್ಸ್ ಇಂಪಾರ್ಟೆಂಟ್, ಒಟ್ಟಸ್ಪದೊಂದಲ್ಲಿಯೂ ಹಾರ್ಮೋನ್ಸ್ ಇಂಪಾರ್ಟೆಂಟ್, ಈಗ ಒಂದು ಇಮ್ಯುನಿಟಿ ಇದಾಪದೊಂದಲಿಯೂ ಹಾರ್ಮೋನ್ಸ್. ಈಗ ಈ ಒಂದು ಸಿಂಪಲ್ ಡಯಾಬಿಟಿಸ್ ಅಂದಲೂ ಕೂಡ ನಂಗೆ ಇನ್ಸುಲಿನ್ ಅಂತ ಕೇಳ್ತೀನಿ. ಅಲ್ಲಿ ಇನ್ಸುಲಿನ್ ಆಲ್ಸೋ ಇಸ್ ಅ ಹಾರ್ಮೋನ್. ಸೊ ನಂಗೆ ಬಾಡಿ ಹೋಗ್ಬೋದು 200+ ಹಾರ್ಮೋನ್ಸ್ ಆಸಗ ಹಾರ್ಮೋನ್ಸ್ ಅಡದೆ ನಂಗೆ ಬಾಡಿಗೋಸು. ಈ ಹಾರ್ಮೋನ್ಸ್ ಎಲ್ಲ ಏನಂದ್ರೆ ನಂಗೆ ಬಾಡಿಯ ಬಂದು ರೆಗ್ಯುಲೇಟ್ ಮಾಡೋ ನಂಗೆ. ಸೊ ಒಂದೊಂದು ಸ್ಕ್ರೂಸ್ ಮಾಕೆ ನಂಗೊಂದು ಇದಟ್ಲ ಡಿಫ್ರೆಂಟ್ ಸ್ಕ್ರೂಸ್ ನಟ್ಸ್ ಎಲ್ಲ ಅಟ್ರಲ್ಲ ಅರ್ಥ ಮಾಕೆ ನಂಗೆ ಬಾಡಿ ರೆಗ್ಯುಲೇಟ್ ಮಾಡೋದಾಗ ಈಸಗ ಹಾರ್ಮೋನ್ಸ್ ಅಟ್ರ. ಸೊ ಈ ಹಾರ್ಮೋನ್ಸ್ ಬಂದು ಒಳ್ಳಿಂಗೆ ರೆಗ್ಯುಲೇಟ್ ಆಪೋದಿಲ್ಲ ಖಂಡಿತ ಬಂದು ನಂಗೆ ಒಳ್ಳಿಂಗೆ ಟೈಮಿಂಗ್ಸ್ ಈಗೆಲ್ಲ ಕರೆಕ್ಟ್ ಟೈಮಿಂಗ್ಸ್ ಫಾಲೋ ಮಾಡೋದು, ಅಟ್ಲೀಸ್ಟ್ ಇಟ್ಟು ಟೈಮಿಂಗ್ ಸ್ಲೀಪ್ ಟೈಮಿಂಗ್ ಅಂದಾಡು ಎಕ್ಸರ್ಸೈಸ್ ಟೈಮಿಂಗ್ ತಮಕ್ ಒಂದು ಶೆಡ್ಯೂಲ್ ಆಡೋದು ಖಂಡಿತ. ಸೊ ಅದಾಟ್ಲೆ ಖಂಡಿತ ನಂಗೆ ಬಂದು ಹಾರ್ಮೋನ್ಸ್ ಬಂದು ಸಿಟಿ ರೆಗ್ಯುಲೇಟ್ ಆರ. ಪ್ಲಸ್ ಈಗ ಬಂದು ಕೆಮಿಕಲ್ಸ್ நிறைய ಕೆಮಿಕಲ್ಸ್ ನಂಗೆ ಬಾಡಿಗೋ ಸೇವನೆ ಈ ಹಾರ್ಮೋನ್ಸ್ ಫಸ್ಟ್ ಡಿಸ್ಟರ್ಬ್ ಆರ. ಅದರಿಂದ ಈಗ ಜಂಕ್ ಫುಡ್ ತಿಂಬಕ ಈಗ ಕುನ್ನವೆಲ್ಲ ಎಣ್ಣು ಕುನ್ನವೆಲ್ಲ ನೋಡ್ಲಿ ಈಗೆಲ್ಲ ಬಂದು 6th standard 5th standard ಹೋಗೆಲ್ಲವೇ ಮೆಚೂರಿಟಿ ಆಗ್ತಾರ. ಸೊ ಅವಕ್ಕ ಬಂದು ಏಕಂದ್ರೆ ಅವಕ್ಕೆ ಬಂದು ನೆರೆಯ ಜಂಕ್ ಫುಡ್ ತಿಂಬೋದ್ರಿಂದ ಕೆಮಿಕಲ್ಸ್ ಎಲ್ಲ ಅಪ್ಪರ ಸೇವದ್ರಿಂದ ಬಾಡಿಗ ಅದು ಹೋಗಿ ಹಾರ್ಮೋನ್ಸ್ ಡಿಸ್ಟರ್ಬ್ ಮಾಡಿ ಈಗವೇ ಬಂದು ಕುನ್ನ ಎಣ್ಣು ಕುನ್ನವೆಗೆಲ್ಲ ನೆರೆಯ ಹಾರ್ಮೋನಲ್ ಪ್ರಾಬ್ಲಮ್ ಮಾಡೋದು. 8th standard 9th standard ಹೋಗಿ ಅವಕ್ಕೆ ಬಂದು PCOD ಇತ್ತ ಮಕ್ಕಳ ಅವಕ್ಕೆ ಸ್ಟಾರ್ಟ್ ಆಗಿರೋದು. ಸೊ ಖಂಡಿತ ಬಂದು ಕೆಮಿಕಲ್ಸ್ ನಂಗೆ ಒಡಂಬುಗೋ ಏಸಗ ಬರವೋ ಆಸಗ ಹಾರ್ಮೋನ್ಸ್ ಡಿಸ್ಟರ್ಬ್ ಮಾಡ್ರ. ಅದು ಬಂದು ಅಪ್ಪರ್ ಇಂಪಾರ್ಟೆಂಟ್. ಪ್ಲಸ್ ನಂಗೆ ಹೇಗಿದಂಗೆ ಎತ್ತ ಕ್ಲೀನ್ ಎಕ್ಸಸೈಸ್ ಇದು ಮಾಡಿದ್ಯೋ ನಂಗೆ ಬಂದು ನಂಗೆ ಹಾರ್ಮೋನ್ಸ್ ರೆಗ್ಯುಲೇಟ್ ಮಾಡ್ರ. ಅಪ್ಪರ ಮುಖ್ಯ ಸ್ಲೀಪ್
ಹಾರ್ಮೋನ್ಸ್ ಬಂದು ಒರುಕು ಕೂಡ ನಂಗೆ ಒರುಕು ಒಂದು 2 ಜನ ಒರುಗುಲೆ ನಂಗವೇ ಬಂದು ನಂಗ ಆಪರೇಟೇ ಮಾಡೋದ್ ಮುಡಿಯ ನಂಗೆ ಎಲ್ಲ ಜ್ಞಾನ ಬಿಡೋದ್ ಆರಂಭಿಸಿಟ್ರ ನಂಗೆ ಇರಿಟೇಟ್ ಆರ ಎಲ್ಲ ಆರಲ್ಲ ಒಂದ್ 2 ಜನ ಒರುಗಾದಲ್ಲ. ಸೊ ಒರುಕು ಬಂದು ನಂಗೆ ಒಳ್ಳಿಂಗ ಟೊಪ್ಲಿಯೇ ಹಾರ್ಮೋನ್ಸ್ ಬಂದು ಸ್ಟಿ ಒಳ್ಳಿಂಗ ರೆಗ್ಯುಲೇಟ್ ಆರ. ಸೊ ಇತ್ಮಾಕ ಎಲ್ಲವೂ ಬಂದು ಅದೊಂದು ರೆಗ್ಯುಲೇಷನ್ ನಂಗೆ ಬಾಡಿಗ. ಸೊ ಅದು ಒಳ್ಳಿಂಗ ಆಡೋದು ನಂಗೂ ಎಲ್ಲ ಒಂದು ಸೀಕ್ವೆನ್ಸ್ ಫಾಲೋ ಮಾಡೋದು. ಪಾರ್ಟಿಸಿಪೆಂಟ್ಸ್ ನಂಗೆ ಕ್ವೆಶ್ಚನ್ಸ್ ಅಟ್ಟಿಲ್ಲ, ನಿಂಗೆ ಚಾಟ್ ನ ಹಾಕಕ್ಕೂ ನಿಂಗೆ ಹ್ಯಾಂಡ್ ರೈಸ್ ಮಾಡ್ಲ ನಂಗೆ ಒಬ್ಬೊಬ್ಬನ ನಾ ಅಲವ್ ಮಾಡನೆ ಮಾತಾಡೋದ ಅಕ್ಕ. ಈಗ ನಿಂಗ ಪಾಪನವಕ್ಕೆಲ್ಲ ಮನಕನ ಏಜಿಟನ್ ಆಧಾರ ಅಂಬುದು ಒಂದು ಫ್ಯಾಕ್ಟರ್ ಆಡಗತ್ತ ಈಗಿನ ಜನರೇಷನ್ ದಾಗ. ಅಲ್ಲ ನನಗ ಒಂದು ಡೌಟ್ ಆಡದೆ ಏನಂದ್ರೆ, ಈಗ ಏಜಿಟನ್ ಆದ ಅರ್ಥ ನೋಡ್ಲಿ ಅರ್ಥ ದೋಸ್ತಿ ಜನಗೋಸ ಅವಕ್ಕೊಂದು ಒಳ್ಳಂಗ ಬುಸ್ ಬುಸಂದ್ ಒಳ್ಳಂಗ ಒಂದು ಬಾಡಿ ಒಂದು ಗುಂಡಾದಾರ ಅದು ಎದನಲ್ಲ ಆರಕ್ಕ? ಇಲ್ಲ ಅದೆಲ್ಲ ಬಂದು ಅದು ಮೇನ್ಲಿ ಆ ಏಜ್ ಈಗ ಒಬ್ಬೊಬ್ಬ ಬಂದು ಗ್ರೋತ್ ಸ್ಪರ್ಟ್ ಅಂತ ಈಗ ಅದೆಲ್ಲ ಈ ಕುನವ ಬಂದು 2 ಟೈಮ್ ಬಂದು ಅವಕ್ಕ ದೊಡ್ಡ್ಯಾರ. ಬಂದು ಆ ಕುನವ ಬಂದು ಕುನ್ನದೊಗ್ಗೆ ಒಂದು LKG UKG ಆ ಟೈಮ್ ದೊಗ್ಗೆ ಒಂದೊಂದು ಕುನ ಒಳ್ಳಿಂಗ್ ಹೈಟ್ ಐಪ್ಟಾರ ವೆಯ್ಟ್ ಐಪ್ಟಾರ ಅತ್ತಮಾಕಿತ್ತಾರ. ಅಲ್ಲೇ ಅವಕ್ಕ ಬಂದು ಸೆಕೆಂಡ್ 9th 10th ಅತ್ತಮಾಕ ಬಪ್ಪನೆ ಸಿಟಿ ಅವಕ್ಕ ಬಂದು ವೆಯ್ಟ್ ಹೈಟ್ ಎಲ್ಲ ಅವಕ್ಕ ಜಾಸ್ತಿ ಆಗರು. ಒಂದೊಂದು ಕುನವ ಆ ಸ್ಪರ್ಟ್ ಆ ಇದ್ದಾಗ ಮಿಸ್ ಆದ ಕುನವೆಲ್ಲ ಏನ ಮಾಡ್ಯಾರ ಅಂದ್ರೆ 9th 10th ಬಪ್ಪನೆ ದಿಢೀರ್ನ ಹೈಟ್ ಐಪ್ಟಾರ, ದಿಢೀರ್ನ ಎಲ್ಲಾವೇ ಚೇಂಜ್ ಐಪ್ಟಾರ, ವಾಯ್ಸ್ ಚೇಂಜ್ ಎಲ್ಲಾವೇ ಗಂಡು ಕುನವೆಂದ್ಲಿ ಹೆಣ್ಣು ಕುನವೆಂದಲ್ಲಿ ఒక ಬಾಡಿ ಬಂದು ಚೇಂಜ್ ಆರ. ಸೊ ಯೂಶ್ವಲಿ ಆ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಅದುದೋಗ್ಯೂ ನಂಗೆ ಬಂದು ಅಪ್ಪರ ಜಂಕ್ ಫುಡ್ ತಿಂದು ಅತ್ತಮಾಕ ಅನ್ಹೆಲ್ತಿ ಲೈಫ್ ಸ್ಟೈಲ್ ಅಟ್ಲೆ ಹೆಣ್ಣು ಕುನವು ಬಂದು ಅಪ್ಪರ ಮನಕ್ಕನ ವೆಯ್ಟ್ ಗೈನ್ ಆರ. ಪ್ಲಸ್ ಈ ವೆಯ್ಟ್ ಗೈನ್ ಅಂದ ಅವಕ್ಕ ಆಗವೇ ಥೈರಾಯ್ಡ್ ಇಶ್ಯೂಸ್ ಅದೆಲ್ಲ ಸ್ಟಾರ್ಟ್ ಆಯ್ಟ್ರ. ಸೊ ಅದು ಬಂದು ಅಪ್ಪರ ಇಂಪಾರ್ಟೆಂಟ್. ಈಗ ಸ್ಪೆಷಲಿ 5th 6th ಸ್ಟ್ಯಾಂಡರ್ಡ್ ಇಂದ ಒಂದು ಡಯಟ್ ನ ಚೇಂಜಸ್ ಎತ್ತಿ ಬಪ್ಪದು ಹೆಣ್ಣು ಕುನವಾಗ ಬಂದು ಇನ್ನೂ ಅಪ್ಪರ ಇಂಪಾರ್ಟೆಂಟ್. ಮೇನ್ಲಿ ಆಗತ್ತಾ ಅವಕ್ಕ ಬಂದು ಹಾರ್ಮೋನ್ಸ್ ಎಲ್ಲ ಸೆಕ್ರೀಟ್ ಆಪದ ಸ್ಟಾರ್ಟ್ ಆರ. ಸೊ ಒಂದೊಂದ್ ಟೈಮ್ ಜಾಸ್ತಿ ಆರ, ಒಂದೊಂದ್ ಟೈಮ್ ಕಮ್ಮಿ ಆರ. ಸೊ ಇದನ್ನ ಬಂದು ನಂಗೆ ಒಳ್ಳಿಂಗೆ ಸೆಕ್ರೀಟ್ ಆಪದು ಅಂದ್ರೆ ಕರೆಕ್ಟ್ ಅಳಗ ತಿಂದು ಕರೆಕ್ಟ್ ಅದೆಲ್ಲ ಫಾಲೋ ಮಾಡ್ಲೆ ಒಳ್ಳಿಂಗ ಆರ. ಇವಕ್ಕ ಬಂದು ಒಳ್ಳಿಂಗ ತಿನ್ನಾದೆ ಅಪ್ಪರ ಅನ್ಹೆಲ್ತಿ ಲೈಫ್ ಸ್ಟೈಲ್ ಎಲ್ಲ ಮಾಡ್ಲೆ ಆಟೋಮ್ಯಾಟಿಕ್ ಹಾರ್ಮೋನ್ಸ್ ಬಂದು ಒಂದ ಕಮ್ಮಿ ಆರ ಇಲ್ಲಾಟಿ ಜಾಸ್ತಿ ಆರ. ಸೊ ಅದರಿಂದ ಒಂದ ಓವರ್ ವೇಟ್ ಆದಾರ, ಮೊಗಲ ನೆರೆಯ ಮುಡಿ, ಪಿಂಪಲ್ಸ್ ಜಾಸ್ತಿ ಆಪದು, ಅಪ್ಪರ ಹೈಟ್ ಅಪ್ಪರ ವೆಯ್ಟ್ ಇದೆಲ್ಲ ಬಂದು ಚಾನ್ಸಸ್ ಬಂದು ಅಪ್ಪರ ಆಡತ್ತೆ. ಸೊ ಆ ಟೈಮ್ದು ಖಂಡಿತ ನಂಗೆ ಬಂದು ಹೆಲ್ತಿಯ ತಿಂಬುದನ್ನ ಎಂಫಸೈಸ್ ಮಾಡೋದು, ಅಪ್ಪರ ಇಂಪಾರ್ಟೆನ್ಸ್ ಕೊಡೋದು. ಓಕೆ ಸೂಪರ್. ಸೊ ಈಗ ಇಂಟಿಮೇಟ್ ಫಾಸ್ಟಿಂಗ್ ಮಾಡಿಲ್ಲ, ಫಾಸ್ಟಿಂಗ್ ಮಾಡ್ಲ ವೆಯ್ಟ್ ಲಾಸ್ ಮಾಡಕ್ಕೋ ತಿನ್ಬೋದು ಆಡೋದಿಲ್ಲಕ್ಕ, ಅದು ಆಕ್ಚುಲಿ ಉண்மையா ಇಲ್ಲ ಅದು ಬಂದು ಫೇಕ್ ತಾನ ಇಲ್ಲ ಮಿತ್ತ ಅದೊಂದು? ಈಗ நிறைய ಡಯಟ್ಸ್ ಬಂದ್ರೆ ಸ್ವಾತಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಂದು ಅದೇ ಒಂದು ಇಲ್ಲ ನಂಗೆ ಬಂದು நிறைய ಅವರ್ಸ್ ನಂಗೆ ಬಾಡಿಗೆ ರೆಸ್ಟ್ ಕೊಟ್ಟು ಸಿಗುತ್ತಾ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂಬುದು ಆ ಕಾಲಂದವೇ ನಂಗೆ ಆಯುರ್ವೇದದವೆಲ್ಲ ಆಡದೆ ಎತ್ತ ಉರುಕುದು ಸನ್ರೈಸ್ ಉರುಕುದು ಜಾಮ್ದಾಗ ತಿಂದು ಸನ್ಸೆಟ್ ಮುಂದಾಡು ತಿಂದು ಮುಡ್ಚಿಬಿಡೋದು ಎಂಬುದು ಬಂದು ಆ ಪ್ರಿನ್ಸಿಪಲ್ ಆಗವೇ ಬಂದು ನಂಗೆ ಮುಡ್ದೊಳಗೆ ಈಗ 6 o'clock ಎಲ್ಲ ತಿಂದುಪ್ಲೆ ಆಗ அடுத்த ಜನ ನಂಗೆ ತಿಂಬದಗೋಸ್ 8 o'clock ಅಲ್ಲಿ ನಂಗೆ ಆಲ್ಮೋಸ್ಟ್ ಅದೊಂದು ಫಾಸ್ಟಿಂಗ್ 12 to 14 hours ನಂಗೆ ಫಾಸ್ಟಿಂಗ್ ಒಡಮಗು ಬಂದು ನಂಗೆ ರೆಸ್ಟ್ ಕೊಡೋದು ಅದು ಮೇನ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಅದನ್ನ ಈಗ ಏನ ಮಾಡಿದ್ದಾರೆ ಅಂದ್ರೆ ಇನ್ನೂ ಎಕ್ಸ್ಟ್ರೀಮ್ ಮಾಡಿ 16 hours ಫಾಸ್ಟಿಂಗ್ ಅದಲ್ಲ 16 hours 16 hours ತಿಂಬದಿಲ್ಲ 8 hours ಮಟ್ಟು ತಿಂಬುದು ಒಂದು ಜನದೋಗ. ಇಲ್ಲ ಅಲ್ಲೇ 5 days ಒಳ್ಳಿಗೆ ತಿಂದಾರ 2 days ಕಂಪ್ಲೀಟ್ ಫಾಸ್ಟಿಂಗ್ ಮಾಡ್ಯಾರ ಅತ್ತಮಕ್ಕಿದ್ದಾರೆ. ಇಲ್ಲ 14 ಇದು ಒಂದು ಈಗ 14:10 ಐ ಥಿಂಕ್. ಸೊ 14 hours ಫಾಸ್ಟಿಂಗ್ ಮಾಡ್ಯಾರ 10 hours ತಿಂದಾರ. ಸೊ ಇತ್ತಮಾಕ ಬಂದು ನೆರೆಯ ಟೈಪ್ಸ್ ಆಫ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಡದ. ಅಲ್ಲ ಮೇನ್ ಕಾನ್ಸೆಪ್ಟ್ ಆಫ್ ಫಾಸ್ಟಿಂಗ್ ಏನಂದ್ರೆ ನಂಗೆ ಮುಡ್ದಳವಾಗ ಒಂದು 12 to 14 hours ನಂಗೆ ಒಡಂಬಗೆ ಬಂದು ರೆಸ್ಟ್ ಕೊಡ್ಲೇಬಹುದು. ಸೊ ನಂಗೆ ನೈಟ್ ಬಂದು ಒಂದು 7 o'clock ಅತ್ತಮಾಕ 8 o'clock ಗೋಸ್ ತಿಂದುಟ್ಟು அடுத்த ಜನ ಒಂದು 8 o'clock ಇಂದ ತಿಂದ್ರು ಕೂಡ 12-13 hours ಫಾಸ್ಟಿಂಗ್ ಕೊಟ್ಲೆ ಏನಾರ ಅಂದ್ರೆ ನಂಗೆ ಬಾಡಿಗೆ ಬಂದು ರಿಪೇರ್ ಮಾಡೋದಕ್ಕೆಲ್ಲ ಟೈಮ್ ಸಿಕ್ಕಿರ. ನಂಗೆ ಬುರು ತಿಂದುಂಡೆ ಇದೆಲ್ಲ ಬಾಡಿಗೆ ಒಂದು ಟೈಮೇ ಸಿಕ್ಕತ್ತೆ ಅದನ್ನ ರಿಪೇರ್ ಮಾಡೋದಾಗ. ಅದಕ್ಕೊಂದು ಫ್ರೀಯಾ ಬುಟ್ಟಂಗೆ ನಂಗೆ ಒಬ್ಬನ ಬಂದು ಒಂದು ರೂಮ್ ಗೋಸೋಕೆ ಗೆಲ್ಜಿ ಮಾಡ್ವಿಂದ ಬುಟ್ಟಂಗೆ ನಂಗೆ ಬಾಡಿ ಬಂದು ಬುಟ್ಟು ಬಿಡೋದು. ಆಗ ಒಂದು 14 hours ಎಲ್ಲ ಒಳ್ಳಿಗೆ ನಂಗೆ ಆರ್ಗನ್ಸ್ ಎಲ್ಲ ಕ್ಲೀನ್ ಆಗಿ ಎಲ್ಲ ಕ್ಲೆನ್ಸ್ ಆಗಿ ಎಲ್ಲ ನೆಕ್ಸ್ಟ್ ಜನಗೆ ರೆಡಿ ಒಂದ್ ಸರ್ವಿಸ್ ಆದಂಗೆ ಒಂದು ಕಾರ್ ಸರ್ವಿಸ್ ಕೊಟ್ಟಂಗೆ ನಂಗೆ ಬಾಡಿ ಬಂದು ಒಂದು ನೈಟ್ ಫಾಸ್ಟಿಂಗ್ ದಾಗ ಒಳ್ಳಿಗೆ ರೆಡಿ ಆಗಿ அடுத்த ಜನ ನಂಗೆ ಮರ್ಚಿ ಏನ ತಿಂದ್ರು ಇಟ್ ವಿಲ್ ಗೆಟ್ ಅಬ್ಸಾರ್ಬ್ಡ್ ಅಂಡ್ ಯುಟಿಲೈಸ್ಡ್ ಬೆಟರ್. ಅದು ಗತ್ತ ಮೇನ್. ಸೊ ಈ ಫಾಸ್ಟಿಂಗ್ ಪ್ರಿನ್ಸಿಪಲ್ ಬಂದು ಅಪ್ಪರ ಇದಂದ್ವಿ ಆಡತ್ತೆ. ಅಲ್ಲಿ ಈಗ ಏನ ಮಾಡ್ಯಾರ ಅಂದ್ರೆ ಎಲ್ಲ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬೆಸರ್ದೋಗ ಆ 8 hours ಏನ್ ಬೇಕಟ್ಲು ತಿಂದಾರ. ಸೊ ಓಕೆ 8 hours ನಾ ತಿನ್ನೋಕು 16 hours ನಾ ತಿನ್ನಕೂಡದು ಅಂತಂದ್ಬಿಟ್ಟು ಏನ ಮಾಡ್ಯಾರ ಅಂದ್ರೆ 8 hours ಏನೇನ ಜಂಕ್ ಬೇಕೋ ಏನೇನ್ ಇದು ಮಾಡಿರೋ ಅದೆಲ್ಲವೂ ತಿಂದಾರ. ಸೊ ದಟ್ ಇಸ್ ನಾಟ್ ಹೆಲ್ತಿ. ಅತ್ತಮಾಕ ಮಾಡ್ಲೇ ಬಂದು ಅದನ್ನ ಯೂಸೇ ಇಲ್ಲ ಆಕ್ಚುಲಿ. ಸೊ ಅದು ಬಂದು ರಾಂಗ್ ಕಾನ್ಸೆಪ್ಟ್. ಇನ್ನೊಂದು ಏನ ರಾಂಗ್ ಮಾಡ್ಯಾರ ಅಂದ್ರೆ ಫಾಸ್ಟಿಂಗ್ ಅವರ್ಸ್ ಅವಕ್ಕೇನ ನಿಂಚಾರ ಓಕೆ ನಾ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಮ್ನೆ ಲಂಚ್ ಬಂದು ಲೇಟ್ ಆಗಿ ತಿಂದು ನೈಟ್ ಬಂದು ಒಳ್ಳಿಂಗ ತಿಂದಿಟ್ಟು ಹೊರಗಿನ ತಂದು ಅತ್ತಮಾಕೆ ನಿಂಚಾರ. ಸೊ ಅದು ಬಂದು ಇಟ್ ಇಸ್ ನಾಟ್ ಅ ಹೆಲ್ತಿ ಕಾನ್ಸೆಪ್ಟ್. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಓಕೆ ಫಾಸ್ಟಿಂಗ್ ಆಡೋದು ಒಳ್ಳಿತ ಆಲೆ ಆ ಕರೆಕ್ಟ್ ಟೈಮ್ ಚೂಸ್ ಮಾಡೋದು. ಮೋಸ್ಟ್ಲಿ ಎನ್ನೋಕೆತ್ತಲೆ ನೈಟ್ ಬಂದು ಮನಕನ ತಿಂದುಟ್ಟು ಅದಕ್ಕಿಂದ ಅದೇ ಎಂಟಿ ಆಗ್ಬಿಟ್ರಪ್ಲ ಅದು ಬಂದು ಹೆಲ್ತಿ ಫಾಸ್ಟಿಂಗ್.
ಇನ್ನೊಂದು 8 hours ನಂಗೆ ಅದು ಹೆಲ್ತಿಯ ತಿಂಬುದು ಆಡೋ 8 hours ಎಲ್ಲಾ ನ್ಯೂಟ್ರಿಷನ್ ನಂಗೆ ಬಂದು ಸಿಕ್ಕೋದು. ಸೊ ಅತ್ತಮಾಕ ತಿಂದೆಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಓಕೆ. ಅಲ್ಲಿ ಬೇರೆ ಫ್ಯಾಟ್ ಡಯಟ್ಸ್ ಎಲ್ಲ ಬಂದು ನಂಗೆ ಬಂದು ಈಗ ಬಂದು ಅಪ್ಪರ ಅಕ್ಸೆಪ್ಟ್ ಮಾಡೋದಿಲ್ಲ. ಓಕೆ ಸೂಪರ್ ಅಕ್ಕ. ಈಗ ಹೊಸ್ತ ಈಗ ಪ್ಯಾಲಿಯೋ ಡಯಟ್ ಅಂದಾರ, ಕೈಟೋ ಡಯಟ್ ಅಂದಾರ, ಇದನ್ನಾಗ 2-3 ನಿಂಗ ಅರ್ದುಂಡಿದ್ದ ನಂಗ ಆಕ್ಟರ್ಸ್ ಎಲ್ಲ ಕೂಡ ನಾರ್ತ್ ಇಂಡಿಯನ್ ಆಕ್ಟರ್ ಕೂಡ ಸತ್ತುಟ್ಟ ಈ ಡಯಟ್ ಎದ್ದತ. ಸೊ ಪ್ರಾಪರ್ ಏ ಡಯಟ್ ಇಬ್ಬುದು ಎಂಬುದನ್ನ ಏಕ ಒಂದು ಡೈಟಿಷಿಯನ್ ಮೀಟ್ ಮಾಡಾದ ಅವಕ್ಕೊಕ್ರ ಎತ್ತ ಕೂಡದು ಈ ಡಯಟ್ ಎಲ್ಲ ವ್ಯತ್ಯಾಸ ಏನೋ ಒಂದೊಂದು ಡಯಟ್ಗೆ 2 ಕ್ವಶನ್ಸ್ ಆನ್ಸರ್ ನಾನು. ಆಕ್ಚುಲಿ ಈಗ ಬಂದು நிறைய ಡಯಟ್ಸ್ ಇತ್ತಮಾಕ ಬಂದ್ರ ಸ್ವಾತಿ ಇತ್ತಮಾಕ ಇದು ಬಂದು ಆಕ್ಚುಲಿ ಒಂದು ಪ್ರಮೋಷನ್ ಮಾಕೆ. ಸೊ ನಂಗೆ ಬಂದು ಈಗ ನೋಡ್ಲಿ ಲಾಸ್ಟ್ ಇಯರ್ ಬಂದು ಫುಲ್ ಆಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪತ್ತಿತ நிறைய ಮಾತಾಡಿದ್ರು. ಅದು ಮುಂದಾಡ ವರ್ಷ ಬಂದು ಕೀಟೋಜೆನಿಕ್ ಡಯಟ್ ಅಪ್ಪರ ಫೇಮಸ್ ಆದ್ದು ಕೀಟೋ ಡಯಟ್. ಆ ಕೀಟೋ ಡಯಟ್ ದಾಗ ಏನಂದ್ರೆ ಒಂದು ಕಾರ್ಬೋಹೈಡ್ರೇಟ್ ತಿನ್ರು, ರೈಸೇ ತಿನ್ರು, ಹಣ್ಣು ಕೂಡ ತಿನ್ರು ಅದಾಗ ಎನಿ ಗ್ಲೂಕೋಸ್ ಎದಾಚ್ ತಂದಿಲ್ಲ ಅದೆಲ್ಲವೂ ತಿಂಬುದಿಲ್ಲ. ಸೊ ಆಗ ಏನಾರ ಅಂದ್ರೆ ಆಟೋಮ್ಯಾಟಿಕ್ ನಂಗೆ ಒಡಂಬದಾಗ ಗ್ಲೂಕೋಸ್ ಇಲ್ಲ ಅಂದ್ರೆ ಏನಾರ ನಂಗೆ ಒಡಂಬ ಬಂದು ನಂಗೆ ಫ್ಯಾಟ್ ಅಂತ ಎನರ್ಜಿ ಎತ್ತಿರ. ಸೊ ನಂಗೆ ಬಂದು ವೆಯ್ಟ್ ಲಾಸ್ ಮಾಡಿ. ಸೊ ಇದು ಬಂದು ಅಪ್ಪರ ಎಫೆಕ್ಟಿವ್ ಆಟದ್ದು நிறைய ಬಂದು ವೆಯ್ಟ್ ಲಾಸ್ ಆಗಿದ್ದಾರೆ. ಎಲ್ಲ ಬಂದು ಹೇಗಿರೋ ನಾ ಕೀಟೋಜೆನಿಕ್ ಡಯಟ್ ಮಾಡಿದೆ, ಒಂದ್ 15 kgs ಕಮ್ಮಿ ಆದೆ ಅಂತ. ಅಲ್ಲೇ ಅವಕ್ಕ ಬಂದು ನೆಕ್ಸ್ಟ್ 2-3 months ಏಸಗ ವೆಯ್ಟ್ ಕಮ್ಮಿ ಮಾಡಿದ್ರು ಅದು ಬಿಟ್ಟು ಡಬಲ್ ವೆಯ್ಟ್ ಬಂದು ಇನ್ಕ್ರೀಸ್ ಆಯ್ತಾರೆ. ಯಾಕಂದ್ರೆ ಆ ಡಯಟ್ ಅಂದ ನಂಗೆ ತಿರ್ಗಿ ನಾರ್ಮಲ್ ಡಯಟ್ ಪಪ್ಪದ ಅಪ್ಪರ ಕಷ್ಟ, ಬಾಡಿ ಕೂಡ ಅಕ್ಸೆಪ್ಟ್ ಮಾಡೋ ಒಂದೊಂದ್ ಟೈಮ್. ಅದು ಫಸ್ಟ್. ಸೆಕೆಂಡ್ ಏನಂದ್ರೆ ಆ ಡಯಟ್ ದಾಗ நிறைய ಅದು ಮಟ್ಟು ಇಲ್ಲ ಪ್ಯಾಲಿಯೋ ಏನವೇ ಇತ್ತಮಕ್ಕ ಡಯಟ್ ಇತ್ತಿಲಿಯೋ ನಂಗೆ ಬಂದು ಒಂದು ನ್ಯೂಟ್ರಿಷನ್ ಅಪ್ಪರ ಜಾಸ್ತಿ ಮಾಡ್ಯಾರ. ಸೊ ಪ್ರೋಟೀನ್ ಅಪ್ಪರ ಹೈ ಆಟ್ರ ಇಲ್ಲ ಫ್ಯಾಟ್ ನಟ್ಸ್, ಕೋಕೋನಟ್ ಆಯಿಲ್ ತಮಕೆಲ್ಲ நிறைய ಮಾಡ್ಯಾರ. ಸೊ ಅದೆಲ್ಲ ಬಂದು ನಂಗೆ ಲಿವರ್ಗೆಲ್ಲ ಲೋಡ್ ಆರ, ಕಿಡ್ನೀಸ್ಗೆಲ್ಲ ಲೋಡ್ ಆರ. ಸೊ ಅದರಿಂದ ಡ್ಯಾಮೇಜ್ ಅಪ್ಪರ ಬಂದು ಆಪದಕ್ಕೆ ಚಾನ್ಸಸ್ ಆರ್. ಸೊ ಹೆಂಗ ಬಂದು ಮುಡ್ದಳವಾಗ ಇದೆಲ್ಲ ಫ್ಯಾಟ್ ಡಯಟ್ಸ್ ಕ್ವಶನ್. ಫ್ಯಾಟ್ ಡಯಟ್ಸ್ ಅಂದ್ರೆ ಒಂದು ಪೀರಿಯಡ್ಗೆ ಅದು ಬಂದು ಹಿಟ್ಟಾರ, ಅದಿಂದ ಅದು ಹೋಯ್ಬಿಟ್ರ. ಸೊ ದಿಢೀರ್ನು ಹೊಸ್ತ ಯಾವ್ದೋ ಒಂದು ಆಕ್ಟರ್ ಮಾಡಿದಾರ. ಸೊ ಆ ಆಕ್ಟರ್ ನಿಂದ ಅದು ಪ್ರಮೋಟ್ ಆರ ಅತ್ತಮಾಕೆ. ಸೊ ಇದು ಬಂದು ಇಟ್ಸ್ ನಾಟ್ ಲಾಂಗ್ ಟರ್ಮ್. ಒಂದು 6 months ಅದು ಫೇಮಸ್ ಆಟ್ರ ಎಲ್ಲ ಮಾಡ್ಯಾರ. ಲಿಕ್ವಿಡ್ ಡಯಟ್ ಅಂತ ಮಾಡ್ಯಾರ, ಫ್ರೂಟ್ ಡಯಟ್ ಅಂತ ಮಾಡ್ಯಾರ. ಇತ್ತಮಕ್ಕೆಲ್ಲ ಡಿಫ್ರೆಂಟ್ ಮಾಡಿ ಅದೆಲ್ಲವೇ ಬಂದು ಇಟ್ಸ್ ನಾಟ್ ಪರ್ಮನೆಂಟ್. ಅದೆಲ್ಲ ಬಂದು ನಾರ್ಮಲ್ ನ್ಯಾಚುರಲ್ ಸೊಲ್ಯೂಷನ್ ಇಲ್ಲ. ನಿಂಗ್ ಮೇ ಬಿ ಒಂದು ಯು ಮೇ ಲೂಸ್ ಒಂದು 4-5 kgs ವೆಯ್ಟ್ ಕಮ್ಮಿ ಆಗಾಕು. ಅಲ್ಲ ಅದು ತಿರುಗಿ ಅದು ಬಂದು ನಂಗೆ ಗೇನ್ ಮಾಡ್ಸಿಟ್ರ. ಅಲ್ಲ ಮೇನ್ ಏನಂದ್ರೆ ಒಂದು ಈಗ ಹೆಲ್ತಿ ಡಯಟ್ ಇದು ಬಂದು ಈ ಕಾನ್ಸೆಪ್ಟ್ ಅಪ್ಪರ್ ಇಂಪಾರ್ಟೆಂಟ್. ಈ ಇತಮಾಕ ಪ್ರಾಡಕ್ಟ್ಸ್ ಇತಮಾಕ ಕ್ವಿಕ್ ಡಯಟ್ಸ್ ಗೆಲ್ಲ ಬಂದು ನಂಗೆ ಇದು ಮಾಡಾದೆ ಮುಡ್ದಳು. ಯಾಕಂದ್ರೆ ನಂಗೆ ಒಡಂಬ ಬಂದು ನಂಗೆ ರಿಸ್ಕ್ ಮಾಡೋದು ಮುಡಿಯ. ಒಂದ್ರಕ್ಕೂ ಲಿವರ್ ಏದಾச்சும் ಡ್ಯಾಮೇಜ್ ಆಯ್ತಲ್ಲ ಅದ್ ತಿರುಗಿ ನಂಗೆ ತಿನ್ಬೇಕು ಮುಡಿದ್ರವಾ ಇಲ್ಲ ನಂಗೆ ಕಿಡ್ನೀಸ್ಗೆ ಏದಾದ್ರು ಆಯ್ತಲ್ಲ ಖಂಡಿತ ಮುಡಿಯ. ಸೊ ನಂಗೆ ಬಂದು ಇದನ್ನ ನಂಗೆ ವೆಯ್ಟ್ ಲಾಸ್ ಅಪ್ಪ ತುಂಬಾ ಆಸೆಯಿಂದ ನಂಗೆ ಬಂದು ನಂಗೆ ಬಾಡಿಯ ಡ್ಯಾಮೇಜ್ ಮಾಡ್ಕೊಡೋದು ಅದುತ್ತ ಇಂಪಾರ್ಟೆಂಟ್. ಎದು ಬಂದು ಎಸ್ಗ ಅಳವಾಗ ಸಿಂಪಲ್ ನಂಗೆ ಬಾಡಿಗೆ ಹೆಲ್ತಿಯ ಮಾಡ್ನ್ಯವ ಅದುತ್ತ ನಂಗೆ ಬಂದು ನೋಡೋದು. ಸೊ ಹೆಲ್ತಿ ಡಯಟ್ ನಾರ್ಮಲ್ ಕ್ಲೀನ್ ಆ ತಿಂಬುದು, ಸಿಂಪಲ್ ಫುಡ್ ತಿಂಬುದೇ ಬಂದು ಒಳ್ಳಿತು. ಅಲ್ಲ ಕ್ವಾಂಟಿಟಿ ಅದುತ್ತ ಮೇನು. ನಂಗೆ ಮೇನ್ ಪ್ರಾಬ್ಲಮ್ ಏನಲ್ಲ ನಂಗೆ ಅಪ್ಪರ ತಿನ್ನಿ ಅದುತ್ತ ಮೇನು. ಸೊ ಮುಡ್ದಳಗ ಕ್ವಾಂಟಿಟಿ ಕಂಟ್ರೋಲ್ ಮಾಡಿ ಟೈಮಿಂಗ್ಸ್ ಹೋಗಿ ತಿಂದಲೇ ಪಾದಿ ವೆಯ್ಟ್ ಕಮ್ಮಿ ಆಯ್ತು. ಸೊ ನಂಗ ಹೆಲ್ತಿ ಫುಡ್ ಇಂದ ಸರಿ ಒಂದು ನಿನ್ನ ಡೈಟ್ ಚಾರ್ಟ್ ಎಲ್ಲ ಆಲ್ರೆಡಿ ಓವರ್ಕಮ್ ಮಾಡೋನೆ. ಅಲ್ಲಿ ಇಡ್ಲಿ ಅಡದೆ, ದೋಸೆ ಅಡದೆ, ಹೂ ಅಡದೆ, ಎದು ರೈಸ್ ಐಟಮ್ ತಿನ್ನಕೊಡೋದು ಅದೆಲ್ಲ ನಿನ್ನ ಡೈಟ್ ಚಾರ್ಟ್ ನ ಅಟೆಂಡ್ ಅಡದೆ. ಅದನ್ನ ಮಾಡಿ நிறைய ವೆಯ್ಟ್ ಲಾಸ್ ಆದವ್ರು ಇದ್ದಾರೆ. ಕಾಫಿಯು ಕುಡಿಯ ನಿನ್ನ ಡೈಟ್ ಚಾರ್ಟ್ ಬರೆದವರೆಗೂ ಕಾಫಿಯು ಕುಡಿಯಾಕೋ, ಟೀಯು ಕುಡಿಯಾಕೋ. ಸೊ ಎಲ್ಲವೇ ಇನ್ಕ್ಲೂಡ್ ಮಾಡಿ ಒಂದು ಎಲ್ಲಾವ ಸ್ಯಾಟಿಸ್ಫೈ ಮಾಡಿದ ನಿಂಗ ಡೈಟ್ ಚಾರ್ಟ್ ನಿಂಗ ಓವರ್ಕಮ್ ಮಾಡಿದ್ಯೋ ನೋಡಿದ್ಯೋ. ಸೊ ಹೌ ಇಟ್ ಇಸ್ ಪಾಸಿಬಲ್ ಇದೆಲ್ಲ ಒಂದು ಡೈಟ್ ಪ್ಲಾನ್ ಎತ್ತಿನ ಬಂದೆ ಹೇಗಿದಂಗ ಅದು ಪೋರ್ಷನ್ ಸೈಜ್ ದ ಎನ್ನವಕ್ಕೆಲ್ಲ ಕಂಡಿಪಾ ನೀ ಪೋರ್ಷನ್ ಸೈಜ್ ಓಕೆ. ನಂಗೆ ಬಂದು ಒಂದು ಇಡ್ಲಿ ದೋಸೆ ಏನ್ ಅಲ್ಲಿಯೂ ಬಂದು ಒಂದು ಅಳವ ತಿಂದಲೆ ಬಂದು ನಂಗೆ ಬಂದು ವೆಯ್ಟ್ ಲಾಸ್ ಆಗ್ತದೆ ಚಾನ್ಸಸ್. ಯಾಕಂದ್ರೆ ಹೆಲ್ತಿಯ ತಿಂದಲಿಯೂ ಏನ ಮಾಡ್ಯಾರ ಅಂದ್ರೆ ಪೀಪಲ್ ಫರ್ಗೆಟ್ ಹೆಲ್ತಿ ತಿಂದಲಿಯೂ ಅದೋಗ್ಯೂ ಕ್ಯಾಲರೀಸ್ ಆಡದೆ ಎಂಬುದು ನಂಗೆ ಏನ ಬಿಟ್ಕೊಂಡು ಓಕೆ. ಎಲ್ಲರಿಯ ಬಂದು ರಾಗಿ ದೋಸೆ, ಮಿಲ್ಲೆಟ್ ದೋಸೆ ಮಾಡ್ಯಾರ ಅಂದಡ್ ನೀ ಈಗ ನಂಗೆ ಕಂಬು ದೋಸೆ ನೀ ಅದೆಲ್ಲ ಒಳ್ಳಿಂಗ ಮಾಡ್ರಲ್ಲ. ಸೊ ಅದಕ್ಕೆ ಡಿಫ್ರೆಂಟ್ ದೋಸೆ ಮಾಡ್ಯಾರ. ಇಡ್ಲಿ ಹೋಗಿ ಹೆಲ್ತಿಯ ಮಾಡ್ಯಾರ, ಓಟ್ಸ್ ಇಡ್ಲಿ ಅದೆಲ್ಲ ಮಾಡ್ಯಾರ. ಉಪ್ಮಾವು ಈಗ ಬಂದು ಎಲ್ಲ ಗೋಧುಮೆ ರವೆ ಉಪ್ಮಾ ಮಾಡ್ಯಾರ. ರಾಗಿ ಹೋಗ ಸೇಮಿಯಾ ಬಂದಿಡದೆ, ಮಿಲ್ಲೆಟ್ ಹೋಗ ಸೇಮಿಯಾ ಬಂದಿಡದೆ. ಎಲ್ಲವೇ ಬಂದು ಹೆಲ್ತಿಯ ಮಾಡಕ್ ಅಲ್ಲ ಏನಂದ್ರೆ ಹೆಲ್ತಿ ಫುಡ್ ಅಲ್ಲಿಯೂ ಬಂದು ಒಂದು ಅಳವತ್ತ ತಿನ್ಬೋದು. ಸೊ ಅದುತ್ತ நிறைய ಮಿಸ್ಟೇಕ್ ಮಾಡ್ಯಾರ. ಎಲ್ಲ ಏನ್ ಮಾಡ್ಯಾರ ಓಕೆ ಹೆಲ್ತಿಯ ತನ ಅಡ್ದೆ, ಸೊ ಇನ್ನೊಂದು ಎಕ್ಸ್ಟ್ರಾ ತಿನ್ನೆ ಅದನ್ನ ತಿನ್ನಾರ. ಸೊ ಅದು ಬಂದು ಹೆಲ್ತಿ ನೋ ಪ್ರಾಬ್ಲಮ್. ಅಲ್ಲೇ ಎಕ್ಸ್ಟ್ರಾ ಕ್ಯಾಲರೀಸ್ ಬಂದು ಒಡನೆ ಆಟೋಮ್ಯಾಟಿಕ್ ಆ ಕ್ಯಾಲರೀಸ್ ಬಂದು ನಂಗೆ ಒಡಂಬದೋಗ ಬಂದು ಒಂದಿಗೂ ಅದು ಯೂಸ್ ಆಗೋದಿಲ್ಲ.
ಸೊ ಆಗ ಏನಾರ ಅಂದ್ರೆ ಅದನ್ನ ಬಂದು ಇಮಿಡಿಯೇಟ್ ಅದು ಬಂದು ಒಂದು கொழுப்பு சத்தா மாறி நாங்க உடம்புக்கு ஸ்டோர் ஆயிட்டோம். சோ வெயிட் கெய்னர். சோ நிறைய என்ன சார் கேட்டார நான் ஹெல்த்தியா தின்னேன், நான் ஒன்னும் ஒராசலா திம்பதில்ல, நான் இதெல்லாம் வந்து நான் ನಟ್ಸ್ ತಿನ್ನೆ, ನಾ ಇದು ತಿನ್ನೆ, ಎಲ್ಲವೇ ತಿನ್ನೆ, ಅಲ್ಲಿ ಏಕೆ ನಾ ವೆಯ್ಟ್ ಕಮ್ಮಿ ಆಪದಿಲ್ಲ ಅಂತಾರೆ. ಯಾಕಂದ್ರೆ ಅದನ್ನ ಮೇನ್ ಕಾರಣವೇ ಇತ್ತ ನಂಗೆ ಬಂದು ಅದಕ್ಕೊಂದು ಕ್ವಾಂಟಿಟಿ ನೋಡೋದು. ಸೊ ಅದತ್ತ ಮೇನ್ ಶಿಫ್ಟ್. ಒಬ್ಬಗ್ ಬಂದು ಒಂದು 3 ದೋಸೆ ಅಂದ್ರೆ 2 ದೋಸೆ ಮಾಡೋದು ಬಂದು ಅಪ್ಪರ ಕಷ್ಟ ಅಲ್ಲ, ಅದನ್ನ ಮಾಡಿಲೆ ಆಟೋಮ್ಯಾಟಿಕ್ ವೆಯ್ಟ್ ಕಮ್ಮಿ ಆರ. ಸೊ ಆ ಶಿಫ್ಟ್ ಆ 3 ಇಂದ 2 ಬಪ್ಪದು, ಇಲ್ಲ 5 ಇಡ್ಲಿಯಿಂದ ಒಂದು 4 ಇಡ್ಲಿ, ಅದರಿಂದ 3 ಇಡ್ಲಿ ಮಾಡೋದು ಅದತ್ತ ಕಷ್ಟ. ಅದು ಮಾಡಿಪ್ಲ ಬಂದು நீங்க ಆಟೋಮ್ಯಾಟಿಕ್ ಬಂದು ವೆಯ್ಟ್ ಲಾಸ್ ಆಯ್ತು. ಅಲ್ಲ ಕ್ವಾಂಟಿಟಿ ಎಲ್ಲವೇ ತಿನ್ನಾಕು ಅಲ್ಲ ಕ್ವಾಂಟಿಟಿ ಅಲ್ಲ ನೆರೆಯ ತಮಾಕ ತೆಗ್ಯಾರ, ಏನೇನಾದ್ರು ಡಯಟ್ ಮಾಡ್ಯಾರ. ಒಂದು ಈಗತ್ತ ರೀಸೆಂಟ್ ಒಂದು ಕ್ಲೈಂಟ್ ನೋಡಿದೆ, 5 ಜನ ಬುರು ಲೆಮನ್ ಹನಿ ವಾಟರ್ ತ ಕುಡ್ಕೊಂಡಿದ್ದೇವೆ. ಆಗ ನಾನು ಎನ್ಸಿದ ಪರವಾಗಿಲ್ಲ ಇವು ಇದೆಲ್ಲವೇ ಮಾಡಿದ್ವಿ ಅಂದ್ರೆ ನಂಗೆ ಪ್ಲಾನ್ ಬಂದು ಅಪ್ಪರ ಈಸಿ ಆಟ್ರ ಅಂದಿಗೆ. ಅವಾಗ 2 ಇಡ್ಲಿ ಅಂಡ್ ಸಾಂಬಾರ್ ಕೊಟ್ಟ. ಅಲ್ಲ ಅವನಂದ್ರೆ 2 ಇಡ್ಲಿ ಸಾಂಬಾರ್ ತಿಂಬುದು ಮುಡುವಿಲ್ಲ, ಅವಾಗ ಇನ್ನೂ 2 ಇಡ್ಲಿಸ್ ಬೇಕು. ಸೊ ಒಬ್ಬ ಹನಿ ಲೆಮನ್ ವಾಟರ್ದಾಗ ಇದ್ದವಕ ಒಂದುವೇ ತಿನ್ನೋದಿದ್ದವಕ ಬಂದು ಈ ಸಾಲಿಡ್ ಫುಡ್ ತಪ್ಪನೆ ಅವಕನಂದ್ರೆ 2 ಓಡ್ ನಿಲ್ಸೋದ್ ಮುಡಿವಿಲ್ಲ, ಜಾಸ್ತಿ ತಿಂಬುದು. ಅದು ಕಷ್ಟ. ಒಬ್ಬೊಬ್ಬ ಬಂದು ತಿನ್ನಾದೇ ಇದ್ದು ಬಿಡಾಕೋ, ಅಲ್ಲ ತಿಂದಲೇ ಅಪ್ಪರ ತಿಂಬುದು ಒಂದು ಇದು ಬಂದ್ರ. ಸೊ ಅದತ್ತ ಆ ಕಂಟ್ರೋಲ್ ಎತ್ತಿ ಬಂದ್ಬಿಟ್ಲ ಆಟೋಮ್ಯಾಟಿಕ್ ವೆಯ್ಟ್ ಲಾಸ್ ಬಂದಿಟ್ರು. ಈಗ ಪಾರ್ಟಿಸಿಪೆಂಟ್ ನ ಅಂಡರ್ಸ್ಟ್ಯಾಂಡ್ ಬೇಕಾಯ್ತು. ನಾ ಈಗ ನಾ ಒಂದು ಕುಟ್ಟಿ ಎಂಗ ಮನಿ ಏನ್ ಆಡದಿಂದ ಹೇಗಿನ ಇತ್ತೆ ನಮ್ಮ ಮನಿ ಆಡದಿಂದ ಹೇಗಿನ ಅದನ್ನ ಬಿತ್ತು ನೀ ಎತ್ತ ಡಯಟ್ ಪ್ಲಾನ್ ಹೇಗಾತು ನೋಡ್ಕ ಒರ್ಕದಿಗೆ ಎಂಗ ಮನಿ ಮಾವು ಹೊಡೆದೆ, ಅಗುಲಿಗೆ ನಾ ಇದು ಹೂ ಹೊಡೆದೆ, ಸಂತಿಗೆ ಫ್ರೂಟ್ಸ್ ಆಡದೆ, ಚಪಾತಿ ಮಾವೆಲ್ಲ ಆಡದೆ. ಸೊ ಇದತ್ತೆ ಎಂಗ ಮನಿ ಈಗ ಆಡದೆ. ಸೊ ಇದನ್ನ ಬಿತ್ತು ಒಂದು ಈ ಎತ್ತ ಒಂದು ಸೂಪರ್ ಡಯಟ್ ಪ್ಲಾನ್ ಮಾಡಾಕ ಇನ್ನೊಂದ್ ಜನಕ್ಕೆ ಒಂದಿಲ್ಲ ಒರ್ಕುದು ನೈಟ್ ಕಂಡಿಪಾ ನಾ ಹೆಂಗೆ ಆಗೋದು ಸ್ಟಾರ್ಟಿಂಗ್ ದ ಡೇ ವಿತ್ ವಾಟರ್ ಅಟ್ಲೀಸ್ಟ್ ನೀರು ಏನವೇ ಅಟ್ಲಿಯೋ ನೆರೆಯ ಪೀಪಲ್ ಬಂದು ಎದ್ದೊಡ್ನೆ ನೀರ್ ಕುಡಿಯೋರು. ನಾ ಇನ್ನೂ ನೆರೆಯ ನೋಡಿ ಒಂದುಗನ ಅಟ್ಲೀಸ್ಟ್ ಎದ್ದು ಒಂದು ದೊಡ್ಡ ಗ್ಲಾಸ್ ಬಿಸಿನೀರ್ ಕುಡ್ತಿಲಿ ಬಂದು ಆಟೋಮ್ಯಾಟಿಕ್ಲಿ ಫಸ್ಟ್ ಬಂದು ನಂಗೆ ಟಾಕ್ಸಿನ್ಸ್ ಎಲ್ಲ ಒಡಂಬ ನೋಡಿಬಿಟ್ರು. ಅದು ಮೇನ್. ಅದಕ್ಕಿಂದಾಡ ಕಂಡಿಪಾ ನಂಗೆ ಬ್ರೇಕ್ಫಾಸ್ಟ್ ಬಂದು ನಂಗೆ ತಿಂಬೆನೆ ಓಕೆ. ಒಂದು ಈಗ ನೀ ಹೇಗಿದಂಗ ದೋಸೆಯವೇ ಬಂದು ನೀನು ಹೆಲ್ತಿಯಾ ಮಾಡಕೋ, ಅದು ಕೂಡ ಸಿಟಿ ರಾಗಿ ಮಾವು ಆಡ್ ಮಾಡಿಬಿಡಕೋ, ಇಲ್ಲ ದೋಸೆ ಓಟ್ಸ್ ಆಡ್ ಮಾಡಿಬಿಡು, ಇಲ್ಲ ಏದಾಚೊಂದು ಮಾವು ಹೆಲ್ತಿ ಗೋಧುಮ ಆಡ್ ಮಾಡ್ಲಿಯೋ ನಿಂಗೆ ಬಂದು ಇಟ್ ವಿಲ್ ಬಿಕಮ್ ಹೆಲ್ತಿ ದೋಸೆ. ಹೇಗಿದಂಗ ಅಳವು ಜಾಸ್ತಿ ತಿನ್ಕೊಡೋದು, ಒಂದು ಎರಡು ದೋಸೆಯೋಡ ಅದೇ ನಿಲ್ಸಿ ಬಿಡೋದು. ನಿಲ್ಸಿ ಅದಕ್ಕೆ ಬಂದು ಚಟ್ನಿ ಆಗಿ ಪರವಾಗಿಲ್ಲ, ಹೆಂಗ ಬಂದು ಕೋಕೋನಟ್ ಚಟ್ನಿ ಅದೆಲ್ಲ ಬ್ಯಾಡ್ ಅಂದೇ ಹೇಗೋದಿಲ್ಲ. ಅಲ್ಲಿ ಹೇಗಿದಂಗೆ ಅಳವುತ್ತ ಮರ್ಚು ಅಪ್ಪರ ತಿನ್ನಕೊಡೋದು, ಒಂದು ಅಳವದೋಗಿ ತಿಂಬುದು. ಸಾಂಬಾರೋ ಚಟ್ನಿಯೋ ಇದೋ ಒಂದು ಇನ್ನೊಂದೇನಂದ್ರೆ ಮೆಲ್ಲ ತಿಂಬುದು, ಅದು ಅಪ್ಪರ ಇಂಪಾರ್ಟೆಂಟ್. ನಂಗೆ ಫಾಸ್ಟ್ ತಿಮ್ಮನೆ ಏನಾರ ನಂಗೆ ಬಂದು ಇನ್ನೂ ದೋಸೆ ಬೇಕು, 3 ದೋಸೆ ಇನ್ನೊಂದು ದೋಸೆ ಬೇಕು ಮನಂಗಾರ. ಸೊ ಈಗ ಮತ್ತೆ ಮೆಲ್ಲ ತಿನ್ವಿ ಮುಡ್ದಲ್ಲೋಗ ಅದನ್ನ ರಸಿಚಿ ಒಂದೊಂದು ಬೇಯ ತಮ್ಮಕ್ ತಿನ್ವಿ ಅಂತ ಹೇಗಿನೋ ಅದೊಂದು ಇಂಪಾರ್ಟೆಂಟ್. ಅದರಿಂದ ನಿಂಗೆ ಲಂಚ್ ಗಟ್ಟಗ ಬಂದು ಒಂದು ತಿನ್ನಾದಿರೋ ಕೊಡೋದು, ನಡುವು ಬಂದು ಅದಾಚಿ ತಿಂಬುದು ಆಗುತ್ತಾ. ಲಂಚ್ ಬಂದು ನಂಗೆ ಅಪ್ಪರ ಒಟ್ಟಸ್ಯ. ಸೊ ಯಾಕಂದ್ರೆ ಅಪ್ಪರ ಒಟ್ಟಸಲ್ಲಿ ನಂಗೆ ಕಂಡಿಪಾ ನೆರೆಯ ತಿನ್ಯೋ. ಸೊ ನಂಗೆ ಬಂದು ಅಪ್ಪರ ಒಟ್ಟಸಿ ಆದಂಗೆ ನಡುವು ಬಂದು ಅಟ್ಲೀಸ್ಟ್ ಒಂದು ಗ್ರೀನ್ ಟೀಯೋ ಇಲ್ಲ ದೋಸೆ ನಟ್ಸೋ ಅತ್ತಮಕ್ಕ ತಿಂಡಿ, ಇಲ್ಲ ಬಟರ್ ಮಿಲ್ಕ್ ನಂಗೆ ಬಂದು ಅಪ್ಪರೆಲ್ಲ ಓಕೆ ಒಂದ್ಸತಿ ಪೇರ ಕೊಡ್ಪೋ ಅಥವಾ ಒಂದು ಗ್ಲಾಸ್ ತೊಗೆ ಅತ್ತಮಕ್ಕ ಕುಡಿಯಾಕೋ, ಇಲ್ಲ ಬೇರೆ ಲಿಕ್ವಿಡ್ಸ್ ಅತ್ತಮಕ್ಕ ಎಳ್ನೀರು ಇಲ್ಲ ಕಷಾಯ ಅತ್ತಮಕ್ಕ ಏದಾச்சும் ಒಂದು ಜಸ್ಟ್ ಒಂದು ಫ್ಲೂಯಿಡ್ಸ್ ಅಟ್ಲೆ ಅದು ಓನ್ಲಿಂಗ್ ಅಟ್ರ. ಇಲ್ಲಿ ನಟ್ಸ್ ದೋಸೆ ಒಂದು ಬಾದಾಮ್ ಇಲ್ಲ ಅದಕ್ಕೆ ಅದು ಇಂಪಾರ್ಟೆಂಟ್. ಅಲ್ಲಿ ಅಪ್ಪರ ತಿನ್ನಕೂಡದು ಬಾದಾಮ್ ಅದೆಲ್ಲ ಅಪ್ಪರ ತಿಂದಲ್ಲ ಅದು ಇನ್ಕ್ರೀಸ್ ಆರ್ ಇದಂಗೆ ಎಲ್ಲವೇ ಒಂದು ಅಳವುತ್ತಾ. ಲಂಚ್ ದೋಗೆ ಹಿಂಗೆ ಹೇಗು ಏನಂದ್ರೆ ಪ್ಲೇಟ್ ಈಗ ನಿನ್ನ ಕೂವಟ್ಲೆ ಕೂಡ ಆಕ್ಚುಲಿ ರೈಸ್ ಬಂದು ಪ್ರಾಬ್ಲಮ್ ನಿಂಗೆ ಅಪ್ಪರ ಸರಿ ಹೇಗೋದೇ ಇಲ್ಲ. ಅಲ್ಲ ರೈಸ್ ಪ್ರಾಬ್ಲಮ್ ಏನಂದ್ರೆ ನಂಗೆ ದೋಸೆ ರೈಸ್ ತಿಂಬುದು ಮುಡಿಯ, ನಂಗೆ ತಿಂದಿಲ್ಲ ಅಪ್ಪರ ತಿನ್ನಿಯೋ ರೈಸ್ ಅದುತ್ತಾ ಪ್ರಾಬ್ಲಮ್. ರೈಸ್ ಬಂದು ನಂಗೆ ದೋಸೆಯೋಡ ನಿಲ್ಸಿಪ್ಟಿ ಒಂದ್ಲೆ ಅದನ್ನಂತ ಅಪ್ಪರ ಒಂದು ಡ್ಯಾಮೇಜ್ ಆಗ ಆಕ್ಚುಲಿ. ಅಲ್ಲ ನಂಗೆ ರೈಸ್ ತಿಂದಲೇ ಏನ ಮಣ್ಣಿಯೋ ಫಸ್ಟ್ ಉದಕ ತಿನ್ನಿಯೋ ಅಂದಟ್ಟು ಸಾಂಬಾರ್ಗೆ ತಿನ್ನಿ ಅಂದ್ರೆ ರಸಮ್ಗೆ ತಿನ್ನಿಯೋ ಅಂದಡು ತೈರು ದೋಸೆ ತಿಂಬುದು. ಸೊ ಬಂದು ನಂಗೆ ಕ್ವಾಂಟಿಟಿ ಬಂದು ಆಟೋಮ್ಯಾಟಿಕ್ ನಂಗೆ ಬಂದು ಜಾಸ್ತಿ ಅಕ್ಷ. ಅದರಿಂದ ಹಿಂಗೆ ಏನಾಗಿನಿ ಓಕೆ ನಿಂಗೆ ಬಂದು ಬ್ರೌನ್ ರೈಸ್ ತಿನ್ವಿ ಇಲ್ಲ ರೆಡ್ ರೈಸ್ ತಿನ್ವಿ ಇಲ್ಲ ಮಿಲ್ಲೆಟ್ ತಿನ್ವಿ ಅಂತ ಹೇಗಿನಿ. ಯಾಕಂದ್ರೆ ಅದು ಬಂದು ನಂಗೆ ಆಟೋಮ್ಯಾಟಿಕ್ ಅಪ್ಪರ್ ತಿಂಬುದು ಮುಡಿಯ. ಅದು ದೋಸೆ ತಿಂದಲೇ ನಂಗೆ ಬಂದು ಹೊಟ್ಟೆ ಫುಲ್ ಆಯ್ಟ್ರ, ನಂಗೆ ತಿಮ್ಮನಿಗೂ ಆಗ ಓದು ಮನಂಗ ಆಯ್ಟ್ರ. ಸೊ ಅದು ಬಂದು ಒಂದು ಇದು ಪ್ಲಸ್ ನಂಗೆ ಪ್ಲೇಟ್ ದೊಗೆ ಹೆಂಗೆ ಏನಾಗಿನಿ ಅಂದ್ರೆ ನಿಂಗೆ ಓಕೆ ದೋಸೆ ಕಾರ್ಬೋಹೈಡ್ರೇಟ್ ಅದು ಕಾರ್ಬೋಹೈಡ್ರೇಟ್ ರೈಸ್ ಅಲ್ಲಿಯೂ ಪರವಾಗಿಲ್ಲ ಏನಾಲಿಯೂ ದೋಸೆ ಹಾಕಿಟ್ಟು ಮುಡ್ದಳೋಕೆ ಕಂಡಿಪಾ ಒಂದು ಪ್ರೋಟೀನ್ ಆಡೋದು. ಸೊ ಅದು ಬಂದು ಒಂದು ದಾಲ್ ಆಡಾಕೋ ಏದಾச்சும் ಒಂದು ಪರುಪು ಬಗ್ಗೆ ಆಡಾಕೋ ಇಲ್ಲ ಏದಾச்சும் ಒಂದು ಪೈರ್ ಇದು ಪಲ್ಸಸ್ ಎಲ್ಲ ಇದ್ಮೇಲೆ ಸುಂಡಲು ಅವರೇ ಮಾಕೆ ಹಾರ್ಸ್ಗೆ ಕೊಳ್ಳು ಮಾಕೆಲ್ಲ ಬಂದು ಪಲ್ಸಸ್ ಆಡಾಕು. ಸೊ ಅದು ಒಂದು ದೋಸೆ ಕಂಡಿಪಾ ಆಡೋದು. ನಾನ್ ವೆಜ್ ತಿಂಬಾಗ ಮೇ ಬಿ ಒಂದ್ ಪೀಸ್ ಆಫ್ ಚಿಕನ್ ಇಲ್ಲ ಎಗ್ ಅಥವಾ ಫಿಶ್ ಅಟ್ಲಿಯೂ ತಿನ್ನಾಕೋ. ಅಲ್ಲ ಫ್ರೈ ಮಾಡಕೊಡೋದು ಮುಡ್ದಳೋಗ ಬಂದು ಸ್ಟೀಮ್ ಉದಕಮಾಕ ಅತ್ತಮಾಕ ಮಾಡಿ ದೇ ಕ್ಯಾನ್ ಹ್ಯಾವ್ ಅಂದಡು ಕಂಡಿಪಾ ಏನೋ ಕೇತಲೆ ಒಂದು 50% ನಂಗೆ ಪ್ಲೇಟ್ ದೋಗ ಬಂದು ವೆಜಿಟೇಬಲ್ಸ್ ತಡೋದು. ಪೊರಿಯಲ್ ಮುಡ್ದಲೋಗ ನೆರೆಯ ಪೊರಿಯಲ್ ಹಾಕಿ ರೈಸ್ ಕಮ್ಮಿ ಮಾಡಿ ಪೊರಿಯಲ್ ಜಾಸ್ತಿ ಮಾಡಿ
ಸಿಟಿ ಪರುಪು ಅದೆಲ್ಲ ಜಾಸ್ತಿ ಮಾಡ್ಲಿ ನಂಗೆ ಬಂದು ನ್ಯೂಟ್ರಿಷಿಯಸ್ ಫುಡ್ ಸಿಕ್ಕಿಟ್ರ ಅದು ಕೂಡ ಒಂದು ಕುನ್ನ ಕಪ್ಪದಾಗ ತೈರೋ ಇಲ್ಲ ಬಟರ್ ಮಿಲ್ಕ್ ಇದ್ದಲ್ಲ ಅದುವೇ ಪೋದು ನಂಗೆ ನಾರ್ಮಲಿ ನಂಗೆ ಪ್ಲೇಟ್ ನೋಡ್ಲೇ ಏನಲ್ಲ ಫಸ್ಟ್ ನಂಗೆ ರೈಸ್ ಹಾಕಿ ನೀವು ಫಸ್ಟ್ ಅಪ್ಪರ ರೈಸ್ ಹಾಕಿವ್ ನೀವು ಅದಕ್ಕಿಂತ ರೈಸ್ಗೆ ಬೇಕಾದ ದೋಸೆ ಎಲ್ಲ ಹಾಕಿ ನೀವು ಸೊ ಹೆಂಗ ಏನಾಗಿ ನೀವು ಕ್ಲೈಂಟ್ಸ್ ಸಾರೆ ಫಸ್ಟ್ ನಿಂಗೆ ಸೈಡ್ ಡಿಶ್ ಎಲ್ಲ ಸರ್ವ್ ಮಾಡಿ ಬಿಡ್ವಿದೆ ನೀವು ಫಸ್ಟ್ ನಿಂಗೆ ಪರುಪ್ ಹಾಕಿ ಸಾಂಬಾರ್ ಹಾಕಿ ಪೊರಿಯಲ್ ಹಾಕಿ ಎಲ್ಲ ಮಾಡಿಟ್ಟು ಮಿಚ್ಚ ಏಸಾಗ ಎಡಾಡಿದ್ಯೋ ಅದಾಗ ದೋಸೆ ರೈಸು ಒಂದು ಚಪಾತಿ ಹಾಕಿ ಲಾಸ್ಟ್ ಕಾರ್ಬೋಹೈಡ್ರೇಟ್ ಸರ್ವ್ ಮಾಡಿದ್ವಿ ಆಟೋಮ್ಯಾಟಿಕ್ ನಿಂಗೆ ಒಂದು ಕಮ್ಮಿ ತಿಂತಾರೆ ಇಲ್ಲಿ ಸೊ ಅದು ಬಂದು ಒಂದು ಚೇಂಜ್ ಸೊ ಲಂಚ್ ಬಂದು ನಿಂಗೆ ಒಳ್ಳೆ ತಿಂದು ಬಂದು ನಿನಗೆ ಬಂದು ನೈಟ್ ಅಪ್ಪರ ಇದಾಗ ಪ್ಲಸ್ ಅದೇ ಮಕ್ಕ ಈವ್ನಿಂಗ್ ಒಂದು ಸ್ನಾಕ್ ಈವ್ನಿಂಗ್ ಟೈಮ್ ದೋಗಿ ಏದಾಚ್ ಒಂದು ಮಿಡ್ ಈವ್ನಿಂಗ್ ದೋಗಿ ಇದಂಗ ಒಂದು ಫ್ರೂಟ್ ಏದಾಚ್ ಒಂದು ಹಣ್ಣು ಅದು ಸೀಸನಲ್ ಹಣ್ಣು ನಂಗೆ ಬಂದು ಅಪ್ಪರ ಪಪಾಯ ತಿಂಬುದು ಅತ್ಮಕಲ್ಲ ಇಲ್ಲ ಡೈಲಿ ಬೇರೆ ಬೇರೆ ಹಣ್ಣು ತಿನ್ನಾಕು ಅಲ್ಲ ಒಂದು ಅಳವು ಹತ್ತದೋಗಿ ಒಂದು ಅಳವು ಅದಕ್ಕಿಂತ ಒಂದು ಈವ್ನಿಂಗ್ ಒಂದು ಸ್ನಾಕ್ ಅತ್ಮಕ್ಕ ತಿಂಬುದು ಅಂದ್ರೆ ನಂಗೆ ಬಂದು ನಾರ್ಮಲ್ ಬೇರೆ ಬಿಸ್ಕೆಟ್ಸ್ ಅದೆಲ್ಲ ತಿಂಬುದು ಬಿಡ ನಂಗೆ ಬಂದು ಒಂದು ಸ್ಪ್ರೌಟ್ಸ್ ಇಲ್ಲ ನಂಗ ಇದು ಸುಂಡಲ್ ಎದಾಚಿ ಇಲ್ಲ ಕಾರ್ನ್ ಅತ್ತಮಕ್ಕ ಎದಾಚಿ ಇಲ್ಲದೆ ಎಗ್ ತಿಂಬಕಾಲ ಎಗ್ ಕೂಡ ಬಾಯ್ಲ್ಡ್ ಎಗ್ ಇಲ್ಲ ಆಮ್ಲೆಟ್ ಅತ್ತಮಕ್ಕ ಕೂಡ ತಿನ್ನಾಕು ಸೊ ಇತ್ತಮಕ್ಕ ಒಂದು ಸ್ನಾಕ್ ಇಲ್ಲ ಇದು ಬೆಲ್ದ ಗಾಸ್ ಮಾಡಿಯಲ್ಲ ಅದು ಇತ್ತಮಕ್ಕೆಲ್ಲ ಬಂದು ತಿಮ್ಮನೆ ಅದು ಬಂದು ಒಂದು ಹೆಲ್ತಿ ಒಂದು ಸ್ನಾಕ್ ಸಿಕ್ಕಿರ ನಂಗೆ ಅದಕ್ಕಿಂತ ಆಗ ನಂಗೆ ಸ್ನಾಕ್ ತಿಂದಲ ಏನಾರ ಆಟೋಮ್ಯಾಟಿಕ್ ನಂಗೆ ಬಂದು ಒಟ್ಟಸಿಯ ಡಿನ್ನರ್ಗೆ ಅಪ್ಪರ ಒಟ್ಟಸಿಯ ಸೊ ಡಿನ್ನರ್ ಬಂದು ನಂಗೆ ಮುಡ್ದಲವಾಗ ಜಸ್ಟ್ ಒಂದು ಕಮ್ಮಿ ಮಾಡಿ ಎಸಕ್ ಕಮ್ಮಿಯ ಕಾರ್ಬೋಹೈಡ್ರೇಟ್ ತಿಂಬುದು ಮುಡಿದ್ರು ಒಂದು ಚಪಾತಿ ತಿಂದಲೆ நிறைய பொரியல் ಹಾಕಿ ಮರ್ಚು பொரியல் ನಂಗೆ ವೆಜಿಟೇಬಲ್ಸ್ ರೆಕಮೆಂಡೇಶನ್ ಪಡಿ ನಂಗೆ ಬಂದು ಒಂದು ಜನಗೆ 4 to 5 ಕಪ್ಸ್ ಆಫ್ ವೆಜಿಟೇಬಲ್ಸ್ ಬೇಕು ನಂಗೆ ಆಸೆಗೆ ಬಂದು ತಿಂಬದೇ ಇಲ್ಲ ನಂಗೆ ಬಂದು நிறைய ಅಪ್ಪರ ಕಮ್ಮಿತ ತಿನ್ನೋ ವೆಜಿಟೇಬಲ್ಸ್ ಹೇಗಿಲ್ಲ ಸೊ ಅದು ಮುಡ್ಜಲೋಗ ನಂಗೆ ಬಂದು ವೆಜಿಟೇಬಲ್ಸ್ ಮೇಲೆ ಅಪ್ಪರ ಫೋಕಸ್ ಮಾಡ್ಲಿ ನಂಗೆ ಬಂದು ಆಟೋಮ್ಯಾಟಿಕ್ ಅದು ವೆಜಿಟೇಬಲ್ಸ್ ಏನಾರಲ್ಲ ಒಟ್ಟು ತುಂಬಿಸಿಟ್ರ ಸೊ ನಂಗೆ ಬಂದು ಅದೋಡ ಕಾರ್ಬೋಹೈಡ್ರೇಟ್ ಗರಾಮ್ ನಂಗೆ ಆಯ್ತು ಸೊ ಅಂದಾಡು ಡಿನ್ನರ್ ಬಂದು ಅಟ್ಲೀಸ್ಟ್ ಒಂದು 2-3 ಅವರ್ಸ್ ಮುಂದಾಡು ಹೊರಗೋದಕ್ಕೆ ಮುಂದಾಡು ತಿಂದು ಏಸಗ ಲೇಟ್ ಆ ತಿನ್ನಿಯವ ಆಸಗ ಬಂದು ನಂಗೆ ವೆಯ್ಟ್ ಲಾಸ್ ಆಗ ಸೊ ನಂಗೆ ಬಂದು ವೆಯ್ಟ್ ಲಾಸ್ ಆಗೋದ್ರಿಂದ ಅಟ್ಲೀಸ್ಟ್ ಈಗ 10:30 ಹೊರಗಿನ ಅಂದ್ರೆ ಅಟ್ಲೀಸ್ಟ್ 7:30ಗೆಲ್ಲ 7 to 7:30ಗೆಲ್ಲ ತಿನ್ಬೋದು ಅಟ್ಲೀಸ್ಟ್ ಮ್ಯಾಕ್ಸಿಮಮ್ 8 o'clock ಮುಂದಾಡು ಹಚ್ಚಿ ತಿನ್ಬೋದು ಸೊ ಇತ್ತು ಮಾಕ ಸೊ ಇಟ್ ಇಸ್ ಸಿಂಪಲ್ ಅಲ್ಲ ಹೇಗಿದಂಗೆ ಟೈಮಿಂಗ್ಸ್ ಕ್ವಾಂಟಿಟಿ ನ್ಯೂಟ್ರಿಷನ್ ಯಾಕಂದ್ರೆ ನಂಗೆ ವೆಯ್ಟ್ ಲಾಸ್ ಆಪದಗೂ ಬಂದು ಡಿಫ್ರೆಂಟ್ ನ್ಯೂಟ್ರಿಯೆಂಟ್ಸ್ ಬೇಕು ಒಡಂಬಗ ಸೊ ಆ ನ್ಯೂಟ್ರಿಯೆಂಟ್ಸ್ ಕೊಡ್ಲೆ ಅಂದ್ರೆ ನಂಗೆ ಎತ್ತ ವೆಯ್ಟ್ ಲಾಸ್ ಆಪದ್ ಮಾಡಿದ್ರ ಸೊ ಡಿಫ್ರೆಂಟ್ ನ್ಯೂಟ್ರಿಯೆಂಟ್ಸ್ ಕೊಡೋದು ಸೊ ವೆರೈಟಿ ಕ್ವಾಂಟಿಟಿ ಅಂಡ್ ಟೈಮಿಂಗ್ಸ್ ಅದತ್ತ ಇಂಪಾರ್ಟೆಂಟ್ ಓಕೆ ಅಕ್ಕ ಈಗ ನೆಕ್ಸ್ಟ್ 2 ಕ್ವಶನ್ಸ್ ಆಡ್ದಕ್ಕ ಒಂದೀಗ ನೋಡ್ಲೆ ನಂಗ ಟಿವಿ ಹೋಗಲ್ಲ ಈಗ ಕಲರ್ಸ್ ಆಡ್ ಎಲ್ಲ ಆಡ್ತದಲ್ಲ ನಂಗೆ ನೋಡ್ನೆಲ್ಲ ನಿಂಗ ವರ್ಕ್ಔಟ್ ಮಾಡೋದು ಕೂಡ ನಿಂಗೆ ಎಲ್ಲ ಚಿಪ್ಡ್ ಹಾಕೊಂಡಾರ ಅದಿಲ್ಲದೆ ಈಗ ಪೌಡರ್ಸ್ ಪ್ರಾಡಕ್ಟ್ಸ್ ಎಲ್ಲ நிறைய ಬಂದಡ್ದೆ ಈ ಪೌಡರ್ ಕುಡ್ತಲ್ಲ ನಂಗ ವೆಯ್ಟ್ ಲಾಸ್ ಮಾಡಿ ಬಿಡಾಕೋ ಅದ ಮೊದಲ ಆಡದೆ ಸೊ ಅದೆಲ್ಲ ಉಣ್ಮೆ ಹತ್ತ ನಡೆದಾರವ ಒಂದು ಪೌಡರ್ ಕುಡ್ತಲ್ಲ ನಂಗ ವೆಯ್ಟ್ ಲಾಸ್ ಆಯ್ತ್ರವ ಅದನ್ನ ಅದ್ರ ಹೆಲ್ತ್ ಇಶ್ಯೂಸ್ ಏನಾರದ நிறைய வந்து ಈಗ நிறைய ப்ராடக்ட்ஸ் ಅತ್ತಮಾಕ ಮಾರ್ಕೆಟ್ದಾಗ ಬಂದಾಡ್ದೆ ಸೊ ನಂಗೆ ಬಂದು ವೆಯ್ಟ್ ಲಾಸ್ ಆಪದು ಒಂದು ವೀಕ್ನೆಸ್ ನಂಗೆ ಮೈಂಡ್ ಆಡೋದ್ರಿಂದ ಅದನ್ನ ಬೀತ್ ಬಂದು நிறைய ನಂಗೆ ಬಂದು ಬ್ರೈನ್ ವಾಶ್ ಮಾಡಿಬಿಟ್ಟಾರ ಫಸ್ಟ್ ಬಂದು ನಂಗೆ ಅದನ್ನ ಬಂದು ಇದಾಗಕೂಡದು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನಂಗೆ ಒಡಂಬಗೆ ಬಂದು ಅದು ಏಸಗ ಹಾರ್ಮ್ಫುಲ್ ಅಟ್ರಾಂಬುದು ಇನ್ನೊಂದೇನಂದ್ರೆ ಅವಕ್ಕೆ ಏನಾಗ್ಯಾರ ಅಂದ್ರೆ ಪ್ರಾಡಕ್ಟ್ ಅಪ್ಪರ ಸೇಫ್ ಅತಂದ ಈಗ್ಯಾರ ಆಲೆ ನಂಗ ಅರ್ವದು ಆ ಪ್ರಾಡಕ್ಟ್ ನಂಗ ಬಾಡಿ ಅದನ್ನ ಅಕ್ಸೆಪ್ಟ್ ಮಾಡಿರವಾ ಇಲ್ಲ ಅಂತ ಕ್ವಶನ್ ನಂಗ ಬಾಡಿ ಎತ್ತ ಬಿಹೇವ್ ಮಾಡ್ರ ನಂಗೆ ಹೇಗೋದು ಮುಡಿಯ ನಂಗ ಒಡಂಬಗ ಅದು ಬಂದು ಸೂಟ್ ಆರವಾ ಈಗ ನಂಗ ಲಿವರ್ ವೀಕ್ ಅಂದ್ ಬಿತ್ಲು ಆಗ ಅದನ್ನ ತಿಮ್ಮನೆ ನಂಗೆ ಲಿವರ್ ಡ್ಯಾಮೇಜ್ ಆಯ್ತು ಸೊ ನಂಗ ಬಾಡಿ ಬಂದು ಬೇರೆ ಮಾಡ್ತಾನೆ ಸೊ ನಂಗೆ ಅರಿಯೋ ಅದರಿಂದ ಬಂದು ಆ ರಿಸ್ಕ್ ಎತ್ತು ಕೊಡೋದು ಪ್ಲಸ್ ಏನಂದ್ರೆ ಈಗ ಬಂದು ಪ್ರಾಡಕ್ಟ್ಸ್ ಇನ್ನೊಂದ್ ಏನ ಮಾಡ್ರೆ ನಂಗೆ ಹೊಟ್ಟೆ ತುಂಬಿಸಿಟ್ರ நிறைய ವೆಯ್ಟ್ ಲಾಸ್ ಆಗಿದ್ದಾರೆ ಪ್ರಾಡಕ್ಟ್ಸ್ ಅಲ್ಲಿ ಏನಾರಂದ್ರೆ ಅದು ಒಂದು ನಂಗೆ ಒಬ್ಬಂದು ಒಂದ್ ಮಾರ್ಕ್ ಹೊಟ್ಟೆಗೆ ಹಸಿಯಾದಂಗ ಮಾಡಿಸಿ ನಂಗೆ ಒಬ್ಬಂದು ಅದನ್ನ ಮೇಲೆ ಅಡಿಕ್ಟ್ ಆದಂಗ ಮಾಡಿಟ್ರ ಸೊ ನಂಗೆ ಏನಾಯ್ತು ಅಂದ್ರೆ ಆ ಪ್ರಾಡಕ್ಟ್ ಇಲ್ಲಾದ್ರೆ ನಂಗೆ ಮುಡಿಯಾಮ ನಂಗೆ ಆಯ್ತು ಸೊ ನಂಗೆ ಏನವೇ ತಿಂದಲಿಯೂ ಬಂದು ನಂಗೆ ಬಂದು ಆ ಸ್ಯಾಟಿಸ್ಫ್ಯಾಕ್ಷನ್ ಆ ಪ್ರಾಡಕ್ಟ್ ಅಟ್ಲತ್ತ ನಂಗೆ ಸ್ಟ್ರೆಂತ್ ಅಟ್ಟಂಗ ಒಂದು ಫೀಲಿಂಗ್ ಬಪ್ಪದ ಆರಂಭಿಸಿಟ್ರು ಆಗ ಏನಾರಂದ್ರೆ ನೀವು ಮರ್ಚು ಆ ಪ್ರಾಡಕ್ಟ್ ನೀಸಿದೇ ಇದ್ರೆ ಮರ್ಚು ಬಿಸ್ನೆಸ್ ಆಯ್ತು ಇಟ್ರ ಸೊ ಅವಕ್ಕೆ ಬಂದು ಅಡಿಕ್ಟಿವ್ ಅತ್ತಮಕ್ಕ ಆಡ್ ಮಾಡಿದಾರ ಅದು ಸೊ ದಟ್ ನಂಗೆ ಬಂದು ಮರ್ಚು ಅದನ್ನ ಎತ್ತೋ ನಂಗೆ ಆರ ಸೊ ಅದು ಬಂದು ಒಂದು ಡೇಂಜರ್ ಇದು ಬಂದು ಈಗ ಕೂಡ ರೀಸೆಂಟ್ ಒಂದು ಒಳ್ಳೆಯ ರೆಪ್ಯೂಟೆಡ್ ಕಂಪನಿಯಿಂದ ಒಬ್ಬ ಬಂದು ಇದು ಮಾಡಿ ಅವ್ಕ ಕಿಡ್ನಿ ಬಂದು ಡ್ಯಾಮೇಜ್ ಆಯ್ತು ಸೊ ಅವಾಗ ಬಂದು ಈಗ ಬಂದು ಕನ್ಸ್ಯೂಮರ್ ಕೊಟ್ಟಾಗ ಈಗ ಕೇಸೇ ಹಾಕಿದ್ದಾರೆ ಈಗ ಸೊ ಏನೋ ತಮಕ್ ಈ ಪ್ರಾಡಕ್ಟ್ ಬಂದು ಅಡವೇ ಕೂಡ ಅದೊಂದು ಸೊ ತಮಕ நிறைய ಬಂದು ಈಗ ಪ್ರಾಡಕ್ಟ್ಸ್ ಎಲ್ಲ ಬಂದು ಬ್ಯಾನ್ ಆಯಿಂಡ್ ಅಡದೆ ಮುಡ್ದಳವಾಗ ಬಂದು ಪ್ರಾಡಕ್ಟ್ಸ್ ಎಲ್ಲ ಎತ್ತವೇ ಕೊಡೋದು ಏನಾಕೈತ್ಲೆ ಮುಡ್ದಳವಾಗ ಬಂದು ನಂಗೆ ಕ್ವಿಕ್ ವೆಯ್ಟ್ ಲಾಸ್ ಇದನ್ನ ಕೊಡ್ತಿಲ್ಲ ಪ್ರಾಡಕ್ಟ್ಸ್ ಕೂಡ ಇಲ್ಲ ಎನಿಥಿಂಗ್ ನಂಗೆ ಬಂದು ಅಪ್ಪರ ಮಾಡ್ಲೆ ಆಟೋಮ್ಯಾಟಿಕ್ ಬಂದು ಅದು ನಂಗೆ ಬಾಡಿ ಡ್ಯಾಮೇಜ್ ಮಾಡೋದಕ್ಕೆ ಚಾನ್ಸಸ್ ಇದೆ ಇದಂಗ ಬರು ಲಿಕ್ವಿಡ್ ಡಯಟ್ ಮಾಡೋದು ಇಲ್ಲ ಬರು ಫ್ರೂಟ್ಸ್ ಡಯಟ್ ಮಾಡೋದು ಅದೆಲ್ಲ ಕೂಡ ಡೇಂಜರ್ ಇರುತ್ತೆ ಹೆಲ್ತಿ ಅಟ್ಲ ಕೂಡ ಅದು ಬಂದು ನಂಗೆ ಬೇರೆ ಮಾರ್ಕ್ ಬಾಡಿ ಫಂಕ್ಷನ್ಸ್ ಎಲ್ಲ ಮಾತಿ ಬಿಟ್ಟಿಟ್ರು
அதனால கண்டிப்பா ப்ராடக்ட்ஸ் எல்லாம் இல்ல, டேப்லெட்ஸோ கேப்சியூல்ஸ் அதெல்லாம் எத்தவே கூடாது. ಅದೆಲ್ಲವೂ ಬಂದು ಅಪ್ಪರ ಡೇಂಜರಸ್ ನಂಗೆ ಅರಿಯೋ ಅದು ಅದು ಒಡಂಬುಗೋ ಹೋಗಿ ಏನ ಮಾಡ್ರಾಮ್ ನಂಗೆ ಅರಿಯೋ. ಸೊ ನೆರೆಯ ಈ ಕಲರ್ಸ್ ಹೇಗಿದಂಗೆ ಕಲರ್ಸ್ ಮುಟ್ಟೆ ಹೇಗೋದಿಲ್ಲ, ನೆರೆಯ ಕಂಪನೀಸ್ ಬಂದು ಏನ ಮಾಡ್ಯಾರ ಅವಕ್ಕ ಸಕ್ಸಸ್ ಸ್ಟೋರಿ ಪತ್ತಿತ ಮಾತಾಡ್ಯಾರ. ಓಕೆ, ದಾರು ಬಂದು ಫೇಲಿಯರ್ ಸ್ಟೋರಿ ಮಾತಾಡ್ರು ಅಲ್ಲ. ಸೊ ನಂಗೆ ಅರಿಯೋ ಕಲರ್ಸ್ ಏಸಗ ನೆಗೆಟಿವ್ ಫೀಲ್ ಮಾಡಿದಾರೆ ನಂಗೆ ಅರಿಯೋ. ಅದೇ ಮಕ್ಕ ಬೇರೆ ಬೇರೆ ಬ್ರಾಂಡ್ಸ್ ಏಸಗ ಕಷ್ಟಪಟ್ಟಿದ್ದಾರೆ ನಂಗೆ ಅರಿಯೋ. ಎದ್ದು ಸಕ್ಸಸ್ ಆಗಿರ್ತೀವಿ ಅದನ್ನ ಮುಟ್ಟಿತ ಅವ್ಕ ಮಾರ್ಕೆಟ್ ಮಾಡ್ಯಾರ, ಅದನ್ನ ಮುಟ್ಟಿತ ಪ್ರಮೋಟ್ ಮಾಡ್ಯಾರ. ಸೊ ನಂಗೆ ಅದನ್ನ ನೋಡ್ನ್ಯೂ ಅಲ್ಲ ಹೆಂಗ ಬಂದು ಹೆಂಗ ಪ್ರೊಫೆಷನ್ದಾಗ ಬಪ್ಪಕ್ ಬಂದು ಇದೆಲ್ಲ ಹೇಗ್ಯಾರ ಹೆಂಗ ಸರ್ ನಾ ಅದು ನೆತ್ತಿದೆ ಇದು ನೆತ್ತಿದೆ ತಾಯ್ಬಿಟ್ಟ ನಿಂಗೆಲ್ಲ ನೆರೆಯ ನೋಡ್ನ್ಯೂ ಅತ್ಮಕ್ಕೆ. ಸೊ ಹಿಂಗ ಅತ್ತೆ ಇನ್ನು ಇದೆಲ್ಲ ಬಂದು ಎತ್ತವೇ ಕೂಡದು ಅಲ್ಲ. ನೆರೆಯ ಏನ ಮಾಡ್ಯಾರ ಫಸ್ಟ್ ಅದನ್ನ ಟ್ರೈ ಮಾಡಿ ಅದೆಲ್ಲ ವರ್ಕ್ ಆಪಿಲ್ಲ ಏನಂತ ಲಾಸ್ಟ್ಗೆ ಸರಿ ನಂಗೆ ನಾರ್ಮಲ್ ಅವೇ ತಿಂಬೋ ಸಿಟಿ ನಾರ್ಮಲ್ ಡಯಟ್ ಮಾಡಿಯೇ ಮಾಡೋ அளவுக்கு ಬಂದಾರ. ಅಲ್ಲ ಎನ್ನ ಪೊರ್ತವರೆಗೂ ಇದುತ್ತ ಫಸ್ಟ್ ಇದನ್ನೆಲ್ಲ ಟ್ರೈ ಮಾಡಿ ಅದೆಲ್ಲ ವೆಯ್ಟ್ ಎಲ್ಲ ಲಾಸ್ ಆದ ಇದು ಆಟೋಮೆಟಿಕ್ ಆರ ಇದು ಸಿಟಿ ಸ್ಲೋ ಆರ ಅಲ್ಲ ಏನಂದ್ರೆ ಹೆಲ್ತ್ ತಿಂದ್ರೆ ಹೆಲ್ತಿ ಆರ ಅದು ಮೇನ್. ಸೊ ಪ್ರಾಡಕ್ಟ್ಸ್ ಎಲ್ಲ ಇಲ್ಲ. ಇನ್ನೊಂದು ನೀವು ಕ್ವೆಶ್ಚನ್ ಎಕ್ಸಸೈಸ್ ಬಂದು ಕಂಡಿಪಾ ಇಂಪಾರ್ಟೆಂಟ್. ಎಕ್ಸಸೈಸ್ ಇಲ್ಲದೆಲ್ಲ ಬಂದು ವೆಯ್ಟ್ ಲಾಸ್ ಆಗಾಕು ಅಲ್ಲ ಬಂದು ಇಟ್ ಇಸ್ ನಾಟ್ ಹೆಲ್ತಿ. ನಂಗೆ ಬಂದು ಎಕ್ಸಸೈಸು ಬಂದು ನಂಗೆ ಅಪ್ಪರ ಅರ್ದಿಯೋ ಏಸಗ್ ಇಂಪಾರ್ಟೆಂಟ್ ಒಡಂಬುಗ ಅಂದೇಗಿ ಅಟ್ಲೀಸ್ಟ್ ಒಂದು 30 minutes to 40 minutes ಅದು ಡೈಲಿ ಅಟ್ಲೀಸ್ಟ್ ವಾಕಿಂಗ್ ಇಲ್ಲ ಎಕ್ಸಸೈಸ್ ಇದಾಚೊಂದು ಮಾಡೋದು ಫಿಸಿಕಲಿ ಆಕ್ಟಿವ್ ಆಯ್ಪದ. ಸೊ ಅದು ಕಂಡಿಪಾ ಬಂದು ಇಟ್ಸ್ ಅ ಹೆಲ್ತಿ ವೆಯ್ಟ್ ಲಾಸ್. ಸೊ ಏನವೇ ಹೇಗಿಲಿಯೂ ಏಸಕ್ತ ನಂಗೆ ಅಡ್ವಾನ್ಸ್ ಆಗಿಯೋ ನಂಗೆ ಪಳೆಯ ರೂಲ್ಸ್ ತಾ ಇನ್ನೂ ಬರ್ತಾರ. ಓಕೆ ಅಕ್ಕ, ಈಗ ನಿನ್ನ ಇದನ್ನಾಗ ಸರಿ ಈಗ ಒಂದು ಇದನ್ನಾಗ ಚಾಟ್ ಕ್ವೆಶ್ಚನ್ ನಡ್ದಕ್ಕ ನಾ ಓದಿನ. ಡಯಟ್ ಫಾರ್ ಕಿಡ್ಸ್, ಹೌ ಮಚ್ ಶುಡ್ ದೇ ಈಟ್? ಅದು ಒಂದೊಂದು ಕಿಡ್ಗೂ ವೇರಿ ಆರ ಸ್ವಾತಿ. ಲೈಕ್ ಯಾಕಂದ್ರೆ ಅದು ಬಂದು ಡಿಪೆಂಡ್ಸ್ ಅವಕ್ ಒಂದು ಆ ಕಿಡ್ಸ್ ಏಜ್ ಗ್ರೂಪ್ ಏನ, ಅವಕ್ ಏನ ಆಕ್ಟಿವಿಟಿ ಎತ್ತೋಗಿದ್ದಾರೆ, ಅವಕ್ ಹೈಟ್ ವೆಯ್ಟ್ ಏನ, ಯಾಕಂದ್ರೆ ಅವಕ್ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗ. ನಾರ್ಮಲ್ ಬಂದು ಕಿಡ್ಸ್ ಬಂದು ಒಳ್ಳಿಂಗ್ ತಿಂಬುದು ಅದು ಗ್ರೋಯಿಂಗ್ ಏಜ್. ಅದರಿಂದ ನಂಗೆ ಬಂದು ಮುಡ್ದಲೋಗ ಕೆಮಿಕಲ್ಸ್ ಕೊಡಕೂಡದು. ಏನತ್ತಾ ಕಿಡ್ಸ್ ಅಲ್ಲಿ ಮುಡ್ದಲೋಗ ಪ್ರಾಸೆಸ್ಡ್ ಫುಡ್ಸ್ ಪ್ಯಾಕೇಜ್ ಫುಡ್ಸ್ ಎಲ್ಲ ಕೊಡಬೇಡ್ವಿ. ಯಾಕಂದ್ರೆ ಈಗ ಬಂದು ಕಿಡ್ಸ್ ಬಂದು ನೆರೆಯ ಹೆಲ್ತ್ ಇಶ್ಯೂಸ್ ಬಂದು ನಡೆದು ಈಗ ಕುನ್ನವ 9th standard 10th standard ಕುನ್ನವೇ ಶುಗರ್ ಅಡದ ಈಗಲ್ಲ. ಸೊ ಇದು ಬಂದು ಅಪ್ಪರ ಒಂದು ಕವಲೆಯಾದ ಒಂದು ತಿಂಗ್ತ. ಸೊ ಮುಡ್ದಲೋಗ ಬಂದು ಕೆಮಿಕಲ್ ಫುಡ್ಸ್ ಬಂದು ಕಮ್ಮಿ ಮಾಡಿವಿ. ಅಲ್ಲ ನಾರ್ಮಲ್ ನಂಗೆ ಹೆಲ್ತಿ ಫುಡ್ ಬಂದು ಕ್ವಾಂಟಿಟಿ ಬಂದು ಅವಕ್ ವೆಯ್ಟ್ ಪೊರ್ತು ಅವಕ್ ಅಪ್ಪರ ಓವರ್ ವೆಯ್ಟ್ ಕುನವೆ ಅಂದ್ರೆ ಮುಡ್ದಳೋಕ ಅವಕ ಒಂದು ಫಿಸಿಕಲಿ ಆಕ್ಟಿವ್ ಬೀವಿ ಸ್ಪೋರ್ಟ್ಸ್ ಹೋಗಲ್ಲ ಆಗ್ವಿ. ಯಾಕಂದ್ರೆ ಕುನವೆ ಬಂದು ನಂಗೆ ತಿನ್ನ ಬಿಡ ಅಂತ ಹೇಗೋದು ಅಪ್ಪರ ಕಷ್ಟ. ಸೊ ಅವಕ್ ಬಂದು ಕ್ವಾಂಟಿಟಿ ಬಂದು ನಂಗೆ ಕಮ್ಮಿ ಮಾಡೋದು ಅಪ್ಪರ ಕಷ್ಟ. ಸೊ ಅವಕ್ ಬಂದು ಫಿಸಿಕಲಿ ಆಕ್ಟಿವ್ ಎಕ್ಸಸೈಸ್ ಗೇಮ್ಸ್ ಸ್ಪೋರ್ಟ್ಸ್ ಅತ್ ಮಕ್ಕಳ ನೆರೆಯ ಮಾಡ್ಸೋದು. ಪ್ಲಸ್ ಅವಕ್ಕೂ ಬಂದು ನೆರೆಯ ಕಾಯಿ ಇದೆಲ್ಲ ಬಂದು ನಂಗೆ ಕೊಡೋದು. ಅಲ್ಲ ಪ್ಲಸ್ ಈಗ ಕುನೋ ಬಂದು ಅಂಡರ್ ವೆಯ್ಟ್ ಅಲ್ಲ ಅವಕ್ಕ ಬಂದು ನಂಗೆ ಸಿಟಿ ಒಳ್ಳೆಂಗ್ ಇದೆಲ್ಲ ಫುಡ್ಸ್ ಎಲ್ಲ ಕೊಟ್ಟು ಸಿಟಿ ಅವಕ್ಕ ಬಂದು ಟೈಮ್ಲಿ ಒಂದೊಂದು 1 and 2 hours ಏದಾச்சும் ಕೊಟ್ಟು ಅತ್ತ ಮಕ್ಕಳ ಮಾಡಕು. ಸೊ ಅದು ಬಂದು ಕಂಡಿಪಾ ಇಟ್ ಡಿಫರ್ಸ್ ಒಂದೊಂದು ಚೈಲ್ಡ್ಗೂ ಡಿಫ್ರೆಂಟ್ ಅಟ್ರ ಅವಕ್ಕ ಫುಡ್ ಸ್ಟೈಲ್ ಆಫ್ ಆಕ್ಟಿವಿಟಿ ಎಲ್ಲ ಕೊರ್ತು ವಿ ಹ್ಯಾವ್ ಟು ಸಿ. ಅಲ್ಲ ಚಿಲ್ಡ್ರನ್ ತಿನ್ನಾಕು ಅದ್ರ ಪತಿ ಒಂದು ಯಾಕಂದ್ರೆ ಅವಕ್ಕ ಮಸಲ್ಸ್ ಎಲ್ಲ ಯೂಸ್ ಮಾಡ್ರ ಅದರಿಂದ ಒಳ್ಳೆಂಗ್ ತಿನ್ನಾಕು. ಓಕೆ ಅಕ್ಕ, ಎನಿ ಸಬ್ಸ್ಟಿಟ್ಯೂಟ್ ಫಾರ್ ಸ್ವೀಟ್ ಕಾರ್ವಿಂಗ್ ಅಂತ ಕೇಳ್ತಾರೆ. ಸ್ವೀಟ್ ಕ್ರೇವಿಂಗ್ಸ್ ಸ್ವಸ್ತಿಕ ಕೇತಿದ್ದಾರೆ ನಿಜನೆ. ಸೊ ಸ್ವೀಟ್ ಕ್ರೇವಿಂಗ್ಸ್ ಎಲ್ಲ ಅದು ಬಂದು ಅಪ್ಪರ ನಾರ್ಮಲಿ ಸ್ವೀಟ್ ಕ್ರೇವಿಂಗ್ಸ್ ಏನಗಾರ ಅಂದ್ರೆ ನಂಗೆ ಬಂದು ಬಾಡಿ ಹೋಗ ಸಮ್ಟೈಮ್ಸ್ ನ್ಯಾಚುರಲ್ ಶುಗರ್ ಕಮ್ಮಿ ಆಡಾಕು. ಸೊ ಅದನ್ನೆಲ್ಲ ನಂಗೆ ಬಂದು ಫ್ರೂಟ್ಸ್ ಎಲ್ಲ ಸಿಟಿ ಜಾಸ್ತಿ ತಿಂಬುದಕ್ಕೆ ಆರಂಭಿಸಿಟ್ಲ ನಂಗೆ ಸ್ವೀಟ್ ಕ್ರೇವಿಂಗ್ ಸಿಟಿ ಕಮ್ಮಿ ಆಯ್ಬಿಟ್ರ. ಸೊ ನಿಂಗೆ ಬಂದು ಅಟ್ಲೀಸ್ಟ್ ಒಂದು 1 or 2 times ಫ್ರೂಟ್ಸ್ ಇನ್ ಅ ಡೇ ಒಂದು ಸ್ನಾಕ್ ಮಾಕ ಒಂದು 100 grams ತಿಲ್ಲೋವಿ ಒಂದು ಆಪಲ್ ಒಂದು ಆರೆಂಜು ಏದಾச்சும் ನ್ಯಾಚುರಲ್ ಸ್ವೀಟ್ ಅಡೋದು ನಂಗೆ ಬಂದು ತಿಂದಲೆ ನಂಗೆ ಬೇರೆ ಸ್ವೀಟ್ ತಿಂಬೋಂಬ ಕ್ರೇವಿಂಗ್ಸ್ ಬಂದು ಆಟೋಮ್ಯಾಟಿಕ್ ಕಮ್ಮಿ ಆಯ್ತು. ಸೊ ಅದನ್ನ ಬಂದು ನಿಂಗೆ ಟ್ರೈ ಮಾಡಾಕು. ಇನ್ನೊಂದೇನಂದ್ರೆ ಡ್ರೈ ಫ್ರೂಟ್ಸ್ ನಿಂಗೆ ಬಂದು ಹೇಗೂ ಸ್ವೀಟ್ ಕ್ರೇವಿಂಗ್ಸ್ ಆಡೋದಿಯೋ ಮೊದಲೋಗು ಬಂದು ನ್ಯಾಚುರಲ್ ಹೆಲ್ತ್ ಮರ್ಚು ನ್ಯಾಚುರಲ್ ಸ್ವೀಟ್ ಸಬ್ಸ್ಟಿಟ್ಯೂಟ್ಸ್ ಇದಂಗೆ ಒಂದು ಡೇಟ್ಸ್ ಇಲ್ಲ ಫಿಕ್ಸ್ ಇಲ್ಲ ಡ್ರೈ ರೈಸನ್ಸ್ ಇಲ್ಲೆಲ್ಲ ಡಾರ್ಕ್ ಚಾಕ್ಲೇಟ್ ಅತ್ತಮಾಕ್ ತಿನ್ಬೇಕತ್ಲಿಯೂ ಅದನ್ನೂ ನಿಂಗೆ ಬಂದು ಸಿಟಿ ಒನ್ಸ್ ಇನ್ ವೈಲ್ ಅದನ್ನ ಬಂದು ಒಂದು ಬಿಯಾಕು. ಇಲ್ಲಿ ಇತ್ತಿಯೂ ತಾಂಡಿ ಸ್ವೀಟ್ ಕ್ರೇವಿಂಗ್ಸ್ ಅಟ್ಲೆ ನಂಗೆ ಬಂದು ಒಂದೊಂದ್ ಟೈಮ್ ನಂಗೆ ಮನೆ ಹೋಮ್ ಮೇಡ್ ಸ್ವೀಟ್ಸ್ ಮಾಡಿ ಅದು ಹೆಲ್ತಿ ಆಟ್ರ. ಲೈಕ್ ಫಾರ್ ಎಕ್ಸಾಂಪಲ್ ಪೊಂಗಲ್ ಮಾಡ್ಲಾ ಸ್ವೀಟ್ ಹೆಲ್ತಿ ತ. ಸೊ ಅತ್ತಮಾಕ ಸ್ವೀಟ್ ಪೊಂಗಲ್ ಬೆಲ್ಲ ಹಾಕಿ ಅತ್ತಮಾಕ ಮಾಡಾಕು ಸೊ ಅತ್ತಮಾಕ್ ಸ್ವೀಟ್ ಕ್ರೇವಿಂಗ್ಸ್ ಬಂದು ನಿಂಗೆ ಬಂದು ಕಂಟ್ರೋಲ್ ಮಾಡಾಕು. ಅಲ್ಲ ಯೂಶಲಿ ಬಂದು ಹೆಂಗ ನೋಡಿಬಹುದು ಒಂದು ಫ್ರೂಟ್ಸ್ ಸಿಟಿ ಜಾಸ್ತಿ ಮಾಡ್ಲಾ ಆಟೋಮ್ಯಾಟಿಕ್ ಕ್ರೇವಿಂಗ್ಸ್ ಸಿಟಿ ಕಮ್ಮಿ ಆಗೋದಕ್ಕೆ ಚಾನ್ಸಸ್ ಆಗ. ಓಕೆ ಸೂಪರ್. ಈಗ ಹಿಂಗ ಕ್ವಾಲಿಫಿಕೇಶನ್ ಎಲ್ಲ ಈಗ ಡೈಜೆಸ್ಟಿವ್ ಡಿಸಾರ್ಡರ್ ಪತ್ತಿನ ಒಂದು ಬಿರ್ಕಿದಿಂದ. ಸೊ ಈ ಡೈಜೆಸ್ಟಿವ್ ಡಿಸಾರ್ಡರ್ನಾல ನಂಗೆ ವೆಯ್ಟ್ ಗೈನ್ ಆಗೋದಕ್ಕೆ ವಾய்ப்பு ಇರುತ್ತೆ. கண்டிப்பா அடுத்த வெயிட் கெயின் ஆடுது வெயிட் லாஸ் ஆடுது நிறைய பீப்புள்ಗೆ ಏನಾಯ್ಬಿಡದಲ್ಲ ಅಪ್ಪರಾಗ ಬಂದು ಈಗ ಡೈಜೆಸ್ಟ್ ಒಟ್ಟೆ
ಟ್ರಬಲ್ ಬಂದು ಅಪ್ಪರ ಜಾಸ್ತಿ ಆಡದ. ಈಗ ನಂಗೆ ಅಟ್ಟಿ ಹೋಗಿಬೇಕಾಗೆಲ್ಲ ಬಂದು ಅದ್ ಅಪ್ಪರ ತೋರೋದಿಲ್ಲ. ಅಲ್ಲೇ ಸಿಟೀಸ್ ದೊಗೆ ತಮ್ಮಕ ಬೇರೆ ಕಂಟ್ರೀಸ್ ಹೋಗಿ ಮಕ್ಕಳ ನೋಡ್ಲೇನಾರದ್ಲ ಭಯಂಕರ ಹೊಟ್ಟೆ ಬಂದು ಸಿಟಿ ಡಿಸ್ಟರ್ಬ್ ಆಯ್ಬಿಟ್ರ. ಸೊ ಒಟ್ಟಿಗೆ ಡಿಸ್ಟರ್ಬ್ ಬೇಕಂದ್ರೆ ಹಿಂಗ ಬಂದು ಪ್ರೋಬಯೋಟಿಕ್ಸ್ ಅತಂದೆ ಅತಂದ್ರೆ ನಂಗೆ ಒಡಂಬುಗೋಸು ನಂಗೆ ಹೊಟ್ಟೆಗೋಸು ಬಂದು ಒಂದು ಮಿಲಿಯನ್ಸ್ ಆಫ್ ಕುನ್ನ ಬ್ಯಾಕ್ಟೀರಿಯಾ ಇರ್ತದೆ. ಸೊ ಆ ಬ್ಯಾಕ್ಟೀರಿಯಾ ಬಂದು ನಂಗೆ ತಿಂಬ ಫುಡ್ ನ ಬಂದು ಅದುತ್ತ ಜೀರ್ಣಿಚ್ಚಿರ ಅದುತ್ತ ಡೈಜೆಸ್ಟ್ ಮಾಡ್ರ. ಸೊ ಈ ಬ್ಯಾಕ್ಟೀರಿಯಾ ಬಂದು ನಂಗೆ ಕಮ್ಮಿ ಆಗಾಗ ನಂಗೆ ಏಸಗ ಜಂಕ್ ಫುಡ್ ತಿನ್ನಿಯೋವೋ ಆಸಗ ಆ ಬ್ಯಾಕ್ಟೀರಿಯಾ ಕಮ್ಮಿ ಆಯ್ತು. ಆ ಬ್ಯಾಕ್ಟೀರಿಯಾ ಕಮ್ಮಿ ಆಯ್ಪ್ಲ ಏನಾರ ನಂಗೆ ಫುಡ್ ಬಂದು ಒಳ್ಳೆ ಡೈಜೆಸ್ಟ್ ಆಗ. ಸೊ ಡೈಜೆಸ್ಟ್ ಆಗಾದಲ್ಲ ಏನಾರ ಒಬ್ಬೊಬ್ಬಗ ಕಾನ್ಸ್ಟಿಪೇಷನ್ ಆಗಾಕು, ಕಂಟಿನ್ಯೂಸ್ ಕಾನ್ಸ್ಟಿಪೇಷನ್ ಹತ್ರ ಇಲ್ಲೆಲ್ಲ ಒಬ್ಬೊಬ್ಬಗ ನೆರೆಯ ಲೂಸ್ ಮೋಷನ್ಸ್ ಹತ್ರ ಅವಾಗ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಅವಕ್ಕೆ ಬಂದು ಒಂದು ಜನಕ್ಕೆ ಬಂದು 4-5 ಟೈಮ್ಸ್ ಟಾಯ್ಲೆಟ್ ಒಂಡೇ ಇದ್ದಾರ. ಅವಕ್ಕೆ ಬಂದು ಲೂಸ್ ಮೋಷನ್ಸ್ ಹೊಟ್ಟೆ ಬಂದು ಹೇಗು ಅತ್ತಮಾಕಪ್ಪ ಚಾನ್ಸಸ್ ಇರುತ್ತೆ. ಥರ್ಡ್ ಬಂದು ಒಬ್ಬೊಬ್ಬಗ ಬ್ಲೋಟಿಂಗ್ ಅದೇ ಅದನ್ನೆಲ್ಲ ಫುಲ್ ನಂಗೆ ಬಾಡಿ ಹೊಟ್ಟೆ ಬಂದು ಫುಟ್ಬಾಲ್ ಮಾಕ ಇಟ್ರ ಫುಲ್ ಗಾಯಿ ಅಟ್ಟಂಗೆ ಒಂದ್ ಮಾಕ ಒಂದು ಹೆವಿನೆಸ್. ಸೊ ಉಬ್ಬರಿಸಿದಂಗೆ ಈಗಿರಲ್ಲ. ಸೊ ಅತ್ತಮಾಕ ಬಂದು ಅಪ್ಪರ ಬ್ಲೋಟಿಂಗ್ ಅಪ್ಪದಕ್ಕೆ ಚಾನ್ಸಸ್ ಇರ್ತದೆ. ಸೊ ಅತ್ತಮಾಕ ಇಶ್ಯೂಸ್ ಆರ. ಸೊ ಇದೆಲ್ಲ ಆಪನ ಏನಾರ ಅಂದ್ರೆ ನಂಗೆ ಡೈಜೆಸ್ಟ್ ಫುಡ್ ಬಂದು ಒಳ್ಳೆ ನ್ಯೂಟ್ರಿಷನ್ ಡೈಜೆಸ್ಟ್ ಆಗ ಅಬ್ಸಾರ್ಬ್ ಆಗ. ಸೊ ಆಗ ಏನಾರ ಮರ್ಚು ವೆಯ್ಟ್ ಬಂದು ಇಂಪ್ಯಾಕ್ಟ್ ಆರ. ಒಬ್ಬೊಬ್ಬಗ ವೆಯ್ಟ್ ಜಾಸ್ತಿ ಆರ ಯಾಕಂದ್ರೆ ಹೊಟ್ಟೆ ಬಂದು ಕ್ಲಿಯರ್ ಆಗೋದಿಲ್ಲ ತಾನೆ. ಸೊ ನಂಗೆ ವೆಯ್ಟ್ ಬಂದು ಇನ್ಕ್ರೀಸ್ ಆಗಿಬಿಟ್ರ ಪ್ಲಸ್ ಒಬ್ಬೊಬ್ಬಗ ವೆಯ್ಟ್ ಲಾಸ್ ಕೂಡ ಆರ. ನೆರೆಯಾಗ ಬಂದು ಅಪ್ಪರ ವೀಕ್ ಆಗ್ಬಿಟ್ಟಾರ ಯಾಕಂದ್ರೆ ನ್ಯೂಟ್ರಿಷನ್ ಎಲ್ಲ ಅಬ್ಸಾರ್ಬ್ ಆಗೋದಿಲ್ಲ ಒಡಂಬಗ. ಸೊ ಅವಕ್ಕೆ ಏನವೇ ತಿಂದಿಲಿಯೋ ಅದು ಒಳ್ಳೆ ಡೈಜೆಸ್ಟ್ ಆಗ ಅದರಿಂದ ಅವಕ್ಕೆ ಬಂದು ಶಕ್ತಿಯೇ ಅಡ. ಸೊ ಅವಕ್ಕೆ ಬಂದು ವೀಕ್ ಆಗಿ ಅಪ್ಪರ ವೆಯ್ಟ್ ಲಾಸ್ ಆಗೋದಕ್ಕೂ ಚಾನ್ಸಸ್ ಆಗ. ಸೊ ಡೈಜೆಷನ್ ಬಂದು ಇನ್ನೊಂದ್ ಏನಾಗಿದೆ ಅಂದ್ರೆ ನಂಗೆ ಹೊಟ್ಟೆಯೊಗಡೆ ಡೈಜೆಷನ್ ಆ ಹೊಟ್ಟೆಯೊಗಡೆ ನರಂಬು ನರ್ವ್ಸ್ಗೂ ಬ್ರೈನ್ಗೂ ಬಂದು ಡೈರೆಕ್ಟ್ ಕನೆಕ್ಷನ್ ಇಡದೆ. ಸೊ ನಂಗೆ ಬಂದು ಒಬ್ಬ ಅಪ್ಪರ ನಿಂಗೆ ಸ್ಟ್ರೆಸ್ ಆಪೋಕ್ ಇದ್ದಲೆ ಅಪ್ಪರ ಸ್ಟ್ರೆಸ್ ಆಪೋಕ ವರ್ಚೆಬೋಕ ಅತ್ತಮಕ್ಕೆಲ್ಲ ಇದ್ದಲೆ ಮೂಡ್ ಎಲ್ಲ ಸ್ವಿಂಗ್ಸ್ ಅಡೋಕ ಅವಕ್ಕೆಲ್ಲ ಏನಾರ ಅಂದ್ರೆ ಆಟೋಮ್ಯಾಟಿಕ್ ಹೊಟ್ಟೆ ಬಂದು ಅಪ್ಸೆಟ್ ಆಗ್ಬಿಡುತ್ತೆ ಚಾನ್ಸಸ್. ಯಾಕಂದ್ರೆ ನಂಗೆ ಬ್ರೈನ್ ಅಪ್ಪರ ಇರಿಟೇಷನ್ ಅಲ್ಲ ಅದು ಬಂದು ನಂಗೆ ಡೈಜೆಸ್ಟಿವ್ ಡಿಸ್ಟರ್ಬ್ ಮಾಡಿಟ್ರು. ನಂಗೆ ಅರ್ದಿವಲ್ಲ ಈಗ ದರಾಚ್ ನಂಗೆ ಮನೆ ಗೆಸ್ ಬಂದಾರ ಅಂದಿದ್ಲು ಒಡನೆ ಹೊಟ್ಟೆ ಒಂದ್ ಮಾಕಿದಾಯ್ಟ್ರಲ್ಲ ಮನಕ ಅಯ್ಯೋ ಎಲ್ಲ ಬಂದಾರ ವೇದಚ್ ಮಾಡೋದು ಅದೊಂದು ಆಟೋಮ್ಯಾಟಿಕ್ ಟೆನ್ಷನ್ ತೊಗೆ ನಂಗೆ ಹೊಟ್ಟೆ ಫಸ್ಟ್ ಡಿಸ್ಟರ್ಬ್ ಆರ ಏನಲ್ಲಿ. ಸೊ ನಂಗೆ ಬಂದು ಹೊಟ್ಟೆಗೂ ಬ್ರೈನ್ಗೂ ಬಂದು ಭಯಂಕರ ಕನೆಕ್ಷನ್ ಆಡದೆ. ಸೊ ಅದರಿಂದ ಮುಡ್ದಲ್ಲವಾಗ ಬಂದು ನಂಗೆ ಕಾಮಾವು ಇಬ್ಬದು ಹೊಟ್ಟೆ ಸರಿ ಆಪದ್ಗ ಪ್ಲಸ್ ಹೊಟ್ಟೆಯೂ ಸರಿಯಾ ನಂಗೆ ಬಂದು ಒಳ್ಳಿಂಗ ತಿಂದು ಜಂಕ್ ಎಲ್ಲ ಅಪ್ರ ತಿನ್ನದೆ ಆ ಒಳ್ಳೆಯ ಬ್ಯಾಕ್ಟೀರಿಯಾನ ಹೇಗೆ ಆ ಒಳ್ಳೆ ಬ್ಯಾಕ್ಟೀರಿಯಾ ಗ್ರೋ ಮಾಡೋದು ಹೊಟ್ಟೆಗೋಸ್ ಆಗ ಅದು ಒಳ್ಳಿಂಗ ಡೈಜೆಸ್ಟ್ ಮಾಡ್ರೆ ನಂಗೆ ಒಳ್ಳಿಂಗ ಟಾಯ್ಲೆಟ್ ಮೋಷನ್ ಎಲ್ಲ ಕರೆಕ್ಟ್ ಹೊರ ನಂಗೆ ಹೇಗೂ ಬಂದು ಡೈಲಿ ಒರ್ಕುದೋ ಇಲ್ಲ ಈವ್ನಿಂಗ್ ಹೊಟ್ಟೆ ಕ್ಲಿಯರ್ ಆರುವೋ ಆಗ ಬಂದು ನಂಗೆ ಹೆಲ್ತ್ ಒಳ್ಳಿಂಗ್ ಅಡ್ದೆ ಬರ್ತಾ. ನಂಗೆ ಹೇಗೂ ಬಂದು ಟಾಯ್ಲೆಟ್ ಕರೆಕ್ಟ್ ಆಗದೆಯೋ ಆಗವೇ ಒಂದು ಯು ಶುಡ್ ನೋ ನಂಗೆ ಹೆಲ್ತ್ ಬಂದು ಏದೋ ಒಂದು ರಾಂಗ್ ಅತ್ತೆಂಬುದನ್ನು ಬಂದು ನಂಗೆ ಅರಿದು ಬಿಡೋದು. ಸೊ ಟಾಯ್ಲೆಟ್ ಸ್ಟೂಲ್ಸ್ ಮೋಷನ್ ಕರೆಕ್ಟ್ ಆಯ್ತು ನಂಗೆ ಬಂದು ಹೆಲ್ತ್ ಒಳ್ಳಿಂಗ್ ಆಡದೆ ಅಂತ ಅರ್ಥ. ಸೊ ಹೇಗಿದಂಗೆ ಅದು ಒಳ್ಳಿಂಗ್ ಇಲ್ಲಾದ್ರೂ ಕೂಡ ವೆಯ್ಟ್ ಗೇನ್ ಆಗೋದಕ್ಕೆ ಚಾನ್ಸಸ್ ಆಡ. ಓಕೆ ಅಕ್ಕ, ನೆಕ್ಸ್ಟ್ ಕ್ವೆಶ್ಚನ್ ಬಂದು ಇಸ್ ಡೈಜೆಸ್ಟಿವ್ ಅಂಡ್ ಮಾರಿ ಬಿಸ್ಕೆಟ್ ಗುಡ್ ಆರ್ ನಾಟ್? ಬಿಸ್ಕೆಟ್ ಗುಡ್ ಆರ್ ನಾಟ್ ಕೇಳ್ತಾರೆ ಅಕ್ಕ. ಓಕೆ, ಸೊ ಎನಿ ಬಿಸ್ಕೆಟ್ಸ್ ಈಗ ಬಂದು ಏನಂದ್ರೆ ಅದೆಲ್ಲ ಮಾರ್ಕೆಟಿಂಗ್ ಎನ್ನವ್ಕೈತಲ್ಲ ಎವ್ರಿಥಿಂಗ್ ಇಸ್ ಮಾರ್ಕೆಟಿಂಗ್. ಅದು ಬಂದು ಏನ ಮಾಡ್ಯಾರಂದ್ರೆ ದೇ ಜಸ್ಟ್ ಆಡ್ ಎಕ್ಸ್ಟ್ರಾ ಫೈಬರ್ ಆಡ್ ಮಾಡ್ಯಾರ ಬಿಸ್ಕೆಟ್ ಗೆ ಆಸಗತ್ತ ಎಕ್ಸ್ಟ್ರಾ ಫೈಬರ್ ಆಡ್ ಮಾಡಿ ಅದನ್ನ ಮುಟ್ಟು ಹೈಲೈಟ್ ಮಾಡ್ಯಾರ 20% ಫೈಬರ್ ಅತ್ಮಕ್ಕೆಲ್ಲ ಆಡ್ ಮಾಡಿ ಡೈಜೆಸ್ಟಿವ್ ಫೈಬರ್ ಅಂತ ಆಸಗತ್ತ. ಆಲೆ ಅದದೋಗ್ಯೂ ಕ್ಯಾಲರೀಸ್ ಜಾಸ್ತಿ ಅಟ್ರ ಅದದೋಗ್ಯೂ ಇಂಗ್ರೀಡಿಯೆಂಟ್ಸ್ ನೋಡ್ಲೆ ನಿಂಗೆ ಬಂದು ಎಲ್ಲಾವೇ ಅನ್ಹೆಲ್ತಿ ಇಂಗ್ರೀಡಿಯೆಂಟ್ಸ್ ಅಟ್ರ. ಸೊ ಮುಡ್ದಳವಾಗ ಹೆಂಗ ಈಗ ಎನ್ನವಕೈತಲ್ಲ ಬಂದು ನಂಗೆ ಟೀ ಕೂಡ ಇದಾಚ್ ತಿಂಬುದು ಅಂದ್ರೆ ನಂಗೆ ಮನೆ ಪೊತ್ತಿಟ್ ಮಾಡಿಯೋ ಇಲ್ಲ ದೊಟ್ಟಿ ಮಾಡಿ ತಿಂದ್ರಿಯೇ ಇಟ್ ಇಸ್ ಮೋರ್ ಹೆಲ್ತಿ ದ್ಯಾನ್ ಬಿಸ್ಕೆಟ್. ಸೊ ಮುಡ್ದಳವಾಗ ನಂಗೆ ಬಂದು ಸಿಂಪಲ್ ಏಸುಗಳು ಕೆಮಿಕಲ್ಸ್ ಎಲ್ಲ ತಿಂಬುದು ಮುಡಿದ್ರು ಆಸಗ ಒಳ್ಳಿತ್ತು. ಸೊ ಖಂಡಿತ ಬಿಸ್ಕೆಟ್ಸ್ ಎಲ್ಲ ನಾ ಇದು ಮಾಡೋದಿಲ್ಲ. ಸ್ವಾತಿ ಇದು ಫ್ರೀಸ್ ಅಟ್ವೇನಾ ಈಗ ನಾ ಮಾತಾಡ ಕೇತಿರ್ವಾ ಸ್ವಾತಿ ಫ್ರೀಸ್ ಅಟ್ ನೆಟ್ವರ್ಕ್ ಇಶ್ಯೂಸ್ ಅಟ್ಟಮಕ್ಕೆ ಈಗ ಕೇಳ್ತಾರ ಹೇಗೋಕ ಬಿಸ್ಕೆಟ್ಸ್ ಪತ್ತಿ ಆದಿತ. ಸೊ ಖಂಡಿತ ಬಿಸ್ಕೆಟ್ಸ್ ಬಂದು ಹೆಲ್ತಿಂದ ಇಲ್ಲೇ ಮುಡ್ದಳವಾಗ ನಂಗೆ ಮನೆಯೋಗ ಸೈಡ್ ಡಿಶ್ ಅತ್ತಮಕ್ಕ ಅತ್ತೆ ಇದಂಗ ಪೊತ್ತಿಟ್ಟೋ ದೊಟ್ಟಿಯೋ ಅತ್ತಮಕ್ಕ ಮಾಡಿ ತಿಂದ್ಲಿಯೇ ಇಟ್ ಇಸ್ ಹೆಲ್ತಿ ಮುಡ್ದಳವಾಗ. Okay, ಅಕ್ಕ. So I don't have food craving, but while taking food alone, stomach seems like bloating. That too, upper abdomen. Any suggestion for it? ವಂಶಿಕಾ, ಸೊ ನಿಂಗೆ ಬಂದು ಏನ್ ಮಾಡೋದಲ್ಲ ಅಬ್ಸರ್ವ್ ಮಾಡಿವಿ ಏದಾಚು ಸ್ಪೆಸಿಫಿಕ್ ಫುಡ್ಸ್ ತಿಂಬನ ಮುಟ್ಟು ಅತಾರ ಒಂದ್ ಸಿಟಿ ಕ್ಲೋಸ್ ಅಬ್ಸರ್ವ್ ಮಾಡಿವಿ. ಒಂದೊಂದ್ ಟೈಮ್ ಏನಾರ ಅಂದ್ರೆ ಒಂದೊಂದು ಫುಡ್ ನಂಗೆ ಸೂಟ್ ಆಗ ನಂಗೆ ಅರಿಯೋ ಅದು ಫುಡ್ ಇಂಟಾಲರೆನ್ಸ್ ಹೇಗಿನೆಯೋ
ಸೊ ಒಂದೊಂದ್ ಟೈಮ್ ಗೋಧುಮ ಅಡಾಕು ಇಲ್ಲೆಲ್ಲ ಒಂದು ತೈರ್ ಅಡಾಕು ಮಿಲ್ಕ್ ಪ್ರಾಡಕ್ಟ್ಸ್ ಅಡಾಕು ಇಲ್ಲೆಲ್ಲ ಪರುಪ್ ಅಡಾಕು ಏದಾವ್ದು ಒಂದು ಫುಡ್ ಬಂದು ನಿಂಗೆ ಬಂದು ಒಡಂಬ ಬಂದು ಅಕ್ಸೆಪ್ಟ್ ಮಾಡೋದಿಲ್ಲ ಏನ್ ಬರ್ತಾ. ಸೊ ಸಿಟಿ ಕ್ಲೋಸ್ ಅಬ್ಸರ್ವ್ ಮಾಡಿವಿ ಹೇಗು ಅತ್ ಆರಾಮದ್ರೆ ನಿಂಗೆ ಸಿಟಿ ನೋಟ್ ಮಾಡ್ಲಿ ಬಂದು ನಿಂಗೆ ಬಂದು ಅದು ಅಂಡರ್ಸ್ಟ್ಯಾಂಡಿಂಗ್ ಬಂದು. ಸೊ ಇದು ಬಂದು ಒಂದು ರೀಸನ್ ಅಡಾಕು. ಸೆಕೆಂಡ್ ಬಂದು ನಿಂಗೆ ಬಂದು ಮೇ ಬಿ ಅಪ್ಪರ ಮನಕನ ತಿಂಬುದ್ರಿಂದ ಇಲ್ಲ ಡೈಜೆಸ್ಟ್ ಒಳ್ಳಿಂಗ ಚೂ ಮಾಡೋ ತಿಂಬುದ್ರಿಂದ ಅಪ್ಪದಕ್ಕೂ ಚಾನ್ಸಸ್ ಅಡದೆ. ಇಲ್ಲೆಲ್ಲ ಒಂದು ಅಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ಅಸಿಡಿಟಿ ಆಡೋದ್ರಿಂದ ನಿಂಗನಿಂದ ಅದು ಅಪ್ಪರ್ ಅಬ್ಡಮೆನ್ ಅಮ್ಮನೆ மேலே ஆட்டோமேட்டிக்கா அலிசிட்டி ಡೈಜೆಸ್ಟಿವ್ ಡಿಸಾರ್ಡರ್ಸ್ ಏದಾಚು ಗ್ಯಾಸ್ ಆಸಿಡಿಟಿ ಎತ್ತಮ ಕಡೋದಕ್ಕೂ ಚಾನ್ಸಸ್ ಆಡದೆ. ಎನ್ನ ಕೆತ್ಲೆ ಜಸ್ಟ್ ಅಬ್ಸರ್ವ್ ಮಾಡಿವಿ ಏನೇನ ಫುಡ್ಸ್ ನಿಮ್ಮನೆ ಒಂದು 10 days ನಿಂಗೆ ಬಂದು ಒಂದು ಬುಕ್ ಬೀತು ಯು ಕ್ಯಾನ್ ರೈಟ್ ಡೌನ್ ಏನೇನ ತಿಂದಿ ಹೇಗು ನಿಂಗೆ ಸಿಂಪ್ಟಮ್ ಬಂತು ಒಂದು ಸಿಟಿ ಅಬ್ಸರ್ವ್ ಮಾಡ್ಲೆ ನಿಂಗವೇ ತೋರ್ರ ಓ ಇಂದು ಪರುಪು ತಿಂದ ಜನ ಎಲ್ಲ ಏನಾಗ ಬಂದು ತುಮ್ಮ ಕಾಯಿ ಆಡದೆ ಇಲ್ಲ ಹಾಲ್ ಕುಡ್ತ ಜನ ಎಲ್ಲ ನನಗೆ ತುಮ್ಮ ಕಾಯಿ ಆಡದೆ ಎಂಬುದು ನಿಂಗೆ ಒಂದು ಅಬ್ಸರ್ವೇಷನ್ ಬಂದ್ರ ಆಗ ಇಟ್ ವಿಲ್ ಬಿ ವೆರಿ ಈಸಿ. ಸೊ ಸಿಟಿ ಕ್ಲೋಸ್ ಅಬ್ಸರ್ವ್ ಮಾಡಿವಿ ಏದಾச்சும் ಒಂದು ಫುಡ್ ಅಲರ್ಜಿ ಆರ್ ಇಂಟಾಲರೆನ್ಸ್ ಆಡೋದಕ್ಕೆ ಚಾನ್ಸಸ್ ಇದೆ. போஸ்ட் டெலிவரிக்கு வெயிட் லாஸ் ಮಾಡೋದು முடிவில ವರ್ಕ್ ಔಟ್ ಮಾಡಿಯೋ ಅಂತ ಕೇಳ್ತಾರಕ್ಕ. ಈ ಪೋಸ್ಟ್ ಡೆಲಿವರಿಗಿಂತಾಡು நிறைய நீங்க ಕೇಳ್ತಾರಕ್ಕ எல்லாவே ಒಂದು ಒಟ್ಟ ಅಟ್ಟುಂಡೆ ಅಟ್ರ ಬಾಡಿ ಅಟ್ಟುಂಡೆ ಅಟ್ರ ಅದು ಎದನಾಲಕ್ಕ? ಸಿ ಪೋಸ್ಟ್ ಡೆಲಿವರಿ ಬಂದು ಇನ್ನೂ ನಂಗೆ ಬಾಡಿ ಅಪ್ಪರ ಸ್ಲೋ ಆಯ್ಬಿಟ್ರ. ಫಸ್ಟ್ ಅಟ್ಟಂಗೆ ನಂಗೆ ಮೆಟಬಾಲಿಸಮ್ ಅಡವೇ ಅಡ. ನಂಗೆ ಫಸ್ಟ್ ಎತ್ತ ಇದ್ಯೋವೋ ಆಗ ಬಂದು ನಂಗೆ 2-3 ಚಪಾತೀಸ್ ತಿಮ್ಮನೆ ನಂಗೆ ಬಾಡಿ ಎತ್ತ ಅದನ್ನ ಡೈಜೆಸ್ಟ್ ಮಾಡಿದ್ವೋ ಅದೇ ಅಳವು ಈಗ ಡೈಜೆಸ್ಟ್ ಮಾಡ ಮುಡ್ದೊಳಗ ಅದು ಸ್ಟೋರ್ ತ ಮಾಡ್ರ ಫ್ಯಾಟ್. ಸೊ ಆಟೋಮ್ಯಾಟಿಕ್ ಏನಾಗ್ತದೆ ಅಂದ್ರೆ ನಂಗೆ ಫಸ್ಟ್ ಬಂದು ಕ್ವಾಂಟಿಟಿ ಹೇಗಿದೆ ಕ್ವಾಂಟಿಟಿ ಕಮ್ಮಿ ಮಾಡಿಬಿಡೋದು. ಯಾಕಂದ್ರೆ ಅಲೆ ನಂಗೆ ಏನಾಯ್ತು ಅಂದ್ರೆ ಫಸ್ಟ್ ಆಫ್ ಆಲ್ ಪ್ರೆಗ್ನೆನ್ಸಿಗಿಂದಾಡು ನಂಗೆ ಬಂದು ಕ್ವಾಂಟಿಟಿ ಕಮ್ಮಿ ಮಾಡೋದು ಅಪ್ಪರ ಕಷ್ಟ ಆಯ್ಬಿಟ್ರ. ಯಾಕಂದ್ರೆ ನಂಗೆ ಅದೇ ತಿಂದು ಪಳಗಿದೀನಿಯೋ ಅದನ್ನ ಕಮ್ಮಿ ಮಾಡೋದಕ್ಕೆ ಅಪ್ಪರ ಕಷ್ಟ ಆರ. ಸೊ ಅದೊಂದು ರೀಸನ್. ಇನ್ನೊಂದೇನಂದ್ರೆ ನಂಗೆ ಅಪ್ಪರ ಟಯರ್ಡ್ ಆಯ್ದಿನಿಯೋ ಕುನವೇಗ ನೋಡಿ ಏನೋ ಅಪ್ಪರ ಬಿಸಿ ಮದರ್ಸ್ ಮನೆ ನಂಗೆ ಏನಾರ ಅಯ್ಯೋ ಇದು ಒಂದು ಚಪಾತಿ ತಿಂದಲ್ದೆ ಏನಾರ ಅಂದಿ ನಂಗೆ ಕ್ವಾಂಟಿಟಿ ಜಾಸ್ತಿ ಮಾಡಿ. ಸೊ ಆಟೋಮ್ಯಾಟಿಕ್ ಬಂದು ನಂಗೆ ಒಡಂಬ ಬಂದು ವೆಯ್ಟ್ ಲಾಸ್ ಆಗೋದು ಸ್ಲೋ ಆರ. ಸೊ ಎಕ್ಸರ್ಸೈಸ್ ಏಸಗದ ಮಾಡ್ಲಿ ಡಯಟ್ ಬಂದು ಪೋಸ್ಟ್ ಡೆಲಿವರಿ ಖಂಡಿಪಾ ಫುಡ್ದೋಗೆ ನಂಗೆ ಕಂಟ್ರೋಲ್ ಮಾಡುತ್ತೇವೆ. ಹೇಗಿದಂಗೆ ಅಪ್ಪರ ವೆಜಿಟೇಬಲ್ಸ್ ಏತಿಲೋವೆ ಕಮ್ಮಿ ಕಾರ್ಬೋಹೈಡ್ರೇಟ್ಸಿಟಿ ಕಮ್ಮಿ ಮಾಡಿವಿ. ನೀರ್ ನೆರೆ ಅಟ್ಲೀಸ್ಟ್ 2 to 3 liters ಆಫ್ ವಾಟರ್ ಎವ್ರಿ ಡೇ. ಟೈಮಿಂಗ್ಸ್ ಮೇ ಬಿ ಸಿಟಿ ಚೇಂಜ್ ಮಾಡಿ ನೋಡಿವಿ. ಡಿನ್ನರ್ ಮುಡ್ದಲ್ಲ ಅರ್ಲಿ ಅಂಡ್ ಲೈಟ್ ಮಾಡಿ ನೋಡಿವಿ ಅದು ಚೇಂಜಸ್ ತಪ್ಪದಗಾರ. ಅಲ್ಲಿ ಏನವೇ ಮಾಡ್ಲಿಯೂ ಆ ಪ್ರೆಗ್ನೆನ್ಸಿ ಸ್ಟಮಕ್ ಆ ಟಮ್ಮಿ ಅಟ್ರಲ್ಲ ಅದು ಬಂದು ಖಂಡಿಪಾ ಅಟ್ರ. ಸೊ ಅದನ್ನ ಬಂದು ನಂಗೆ ಏನತ್ತ ಮಾಡ್ಲಿಯೂ ಅದು ಅದು ಓಪದೊಂದು ನೆಂಚ ಬಿಡ್ವಿ ಅಲೆ ಮುಡ್ದೊಳಗ ತಮಕ್ಕೆ ಏನೋ ಹೆಲ್ತಿ ಮಾಡಿಫಿಕೇಶನ್ಸ್ ಮಾಡ್ಲೆ ಆಟೋಮ್ಯಾಟಿಕ್ ಕಮ್ಮಿ ಆಗ. ಓಕೆ ಅಕ್ಕ, ಈಗ ನಿನ್ನ ಪರ್ಸನಲ್ ಕ್ವೆಶ್ಚನ್ಸ್ ಚಾಟ್ನಾಗ ಅಡದಿಯ ನೋಡಿನೆ. ಓಕೆ, ಪರ್ಸನಲ್ ಕ್ವೆಶ್ಚನ್ಸ್ ಕೇಳ್ಪದೊಂದು ಆಸಕ್ಕ. ಹೌ ಯು ಫೀಲ್ ಆಸ್ ಒಂದು ಡೈಟಿಷಿಯನ್ ನೀ ಎತ್ತ ಫೀಲ್ ಮಾಡ್ರೆ ಒಂದು ಎಲ್ಲಿಯಾಚಿ ಈಗ ವರಸೆ ಒಂದ್ ಎಡಗ ಓಪನ್ ನೀ ಡೈಟಿ ಹೇಗಿದಂಗ ನೀ ತಿಂಬ ಆಲ್ರೆಡಿ ನಂಗೆ நிறைய ಡಿಸ್ಕಸ್ ಮಾಡಿದೆ ಎಲ್ಲ. ಸೊ ಈಗ ಒಂದು ಪಾರ್ಟೀಸ್ ಅದೆಲ್ಲ ನೀ ಡೈಟಿಷಿಯನ್ ಓಪನ್ ಎಲ್ಲ ಪ್ಲೇಟ್ಸ್ ನೋಡಿ ಯಾರು ಅದನ್ನ ಪತಿನ ಒಂದು ಕುನ್ನ ಫನ್ನಿ ಸ್ಟೇಟ್ಮೆಂಟ್ಸ್ ನೀ ಎಲ್ಲಾಗ ಶೇರ್ ಮಾಡಾಕು. ನೀ ಒಂದು ಡೈಟಿಷಿಯನ್ ಇದ್ದೋ ಓಪನ್ ಅಡಿಗೆ ತಿಂಬುದು ಮುಡಿವಿ ಅಂತ ಎತ್ತ ಮಕ್ಕಟ್ರ ಅಪ್ಪರ ಕಷ್ಟ ಆಕ್ಚುಲಿ ನಾವು ಕೇತಲೆ ನ್ಯಾಚುರಲ್ ಅವೇ ಒಂದು ಎನ್ನವೇ ಪರ್ಸನಲ್ ಆಗಿಲ್ಲ ನಾನು ಬಂದು ವಿ ಟ್ರೈ ಟು ಫಾಲೋ ಏಸಕ್ ಮುಡಿದ್ರು ಫಾಲೋ ಮಾಡ್ಯೋ ಅಲ್ಲ ನಾನು ಬಂದು ಅಪ್ಪರ ನಾ ಎಲ್ಲಾ ಸರಿ ಆಗೋದು ಬಂದು ವೆಯ್ಟ್ ಎಂಬುದು ಬಂದು ಜಸ್ಟ್ ಸೈಜ್ ಪಡಿ ಇಲ್ಲ ಅದು ಬಂದು ನಂಗೆ ಹೆಲ್ತ್ ಅದು ಬಂದು ಅಪ್ಪರ ಇಂಪಾರ್ಟೆಂಟ್ ಬಂದು ನಂಗೆ ಏಸಕ್ ಹೆಲ್ತಿ ಆಯ್ಬೋದು ಅಂತ ಇಂಪಾರ್ಟೆಂಟ್. ಯಾಕಂದ್ರೆ ನಿನಗೆ ಎದು ಹೆಲ್ತಿಯೋ ನೀತಾ ಇರುತ್ತೆ ಲೈಕ್ ನನಗೆ ಎದು ಹೆಲ್ತಿಯೋ ನಾ ಇರದೆ ಬಿಕಾಸ್ ಎನ್ನ ಆಕ್ಟಿವಿಟೀಸ್ ಆಸಗಡದೆ ನಾ ಒಳ್ಳಿಂಗ್ ಗೆಲ್ಚ ಮಾಡೋದು ನನಗೆ ಆಸಗ ಕನ್ಸಲ್ಟೇಷನ್ಸ್ ಎತ್ತೋದ್ರೆ ನನಗೆ ಸಿಟಿ ಫುಡ್ ಬೇಕು ಎನಗೂ ಅದ ಬಂದು ಎನರ್ಜಿ ಇದಾಪದು. ಸೊ ನಂಗೆಲ್ಲ ಒಬ್ಬೊಬ್ಬನದು ಅವಕ್ಕ ಎನರ್ಜಿಗೆ ಎತ್ತಂಗತ್ತ. ಸೊ ನಂಗೆ ಬಂದು ಒಂದು ಡೈಟಿಷಿಯನ್ ಮನೆ ಫಸ್ಟ್ ಕ್ವೆಶ್ಚನ್ ಡೈಟಿಷಿಯನ್ ಅಂದ್ರೆ ಫಸ್ಟ್ ಏನಂತ ಕೇಳ್ತಾರ ಅಯ್ಯೋ ನನಗೆ ಡಯಟ್ ಪ್ಲಾನ್ ತಾರಿವಿ ನನಗೆ ಈಗವೇ ಡಯಟ್ ಹೇಗ್ವಿ ನಿಂಗೆ ಇದೇ ತಿಂದಾರಿ ಅದೆಲ್ಲ ಕೇಳ್ತಾರ. ಸೊ ನನಗ ಬಂದು ಎನ್ನ ಪೊರ್ತೊಳಗು ಅದು ಬಂದು ಇಟ್ ಇಸ್ ವೆರಿ ವೆರಿ ಪರ್ಸನಲ್ ಒಬ್ಬನ ಪರ್ಸನಲ್ ಚಾಯ್ಸ್. ಅದರಿಂದ ನಾ ಬಂದು ಎಲ್ಲಾ ಸರಿಯೂ ಅತ್ತೆ ಈಗ ನಿಂಗೆ ಬಂದು ಬೇರೆ ಡಯಟಿಷಿಯನ್ ಅಂದ್ರೆ ಜನರಲ್ ಅವೇ ಬಂದು ಒಬ್ಬನ ಫುಡ್ ಇಲ್ಲೆಲ್ಲ ಒಬ್ಬನ ಸೈಜ್ ಅದೆಲ್ಲ ಬಂದು ಮೊದಲ ಕಮೆಂಟ್ ಮಾಡக்கூடாது ದಾರಾಲಿಯು ನಂಗೂ ದಾರು ಕಮೆಂಟ್ ಮಾಡக்கூடாது ದಾರಾಚಿ ಕಮೆಂಟ್ ಮಾಡ್ಲಿ ತಿರುಗಿ ಅವಕ್ಕ ಬಂದು ಹೇಗೆ ಬಿಡೋದಿಲ್ಲ ಮೇಲೆ ಕಮೆಂಟ್ ಮಾಡ್ಬೇಕಂದ್ರೆ ಒಬ್ಬೊಬ್ಬಗೂ ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಅಟ್ರ ಅವಕ್ಕ ಚಾಲೆಂಜಸ್ ನೆರೆಯ ಅಟ್ರ. எனக்கு நிறைய கிளைண்ட்ஸ் வந்தாரு அவங்க அத்தாரா ಒಂದೊಂದು ಟೈಮ್ ಮಾಕೆ ಏನ ಸ್ವಂತಕಾರ್ರೆ ಏನೋ ಬಂದು ಅಪ್ಪರ ಗುಂಡು ನೆಯ್ಯಾರ ಏನ ಹಸ್ಬೆಂಡ್ ಏನೋ ತೇಗಿನ ಏನ ವೈಫ್ ತೇಗಿ ಅಂತ ಅಪ್ಪರ ಕವಲ ಪಟ್ಟಾರ ಅಲ್ಲ ಇದನ್ನ ಬಂದು ಅಪ್ಪರ ಓಪನ್ ಆಗಿ ಮಾತಾಡೋದಿಲ್ಲ. ಸೊ ಅದರಿಂದ ಅದು ನಂಗೆ ಅರಿಯೋ ನಂಗೆ ಬಂದು ನಂಗೆ ಹರ್ಟ್ ಮಾಡೋದು ಒಬ್ಬನ್ ನೋಡಿ ಓ ಏನೆತ್ತೆ ಗುಂಡ ಇಟ್ಟೆ ಏಕಿತ್ತೆ ಇತ್ತೆ ನಂಗೆ ನೋಡಿದ್ರು ಒಬ್ಬನ ಕಮೆಂಟ್ ಮಾಡಿಯಲ್ಲ ಅದನ್ನ ಬಂದು ನಾ ಮುಡ್ದಲೋಕೆ ಎಲ್ಲ ಸರ ಮಾಡಬಡಿವಿ ಈಗಿನ ಅದು ಬಂದು ನಾನು ನೆರೆಯ ಆಸ್ ಅ ಡಯಟಿಷಿಯನ್ ನಾನೇ ನೋಡಿದೆ
ಅದು ಬಂದು ಅಪ್ಪರ ಕಷ್ಟ. ಸೊ ನಂಗೆ ಬಂದು ಹೇಗೋದಕ್ಕೂ ಕಷ್ಟ ಒಬ್ಬರ ಅದು ಮಾಡಿ ಹೇಗ ಬಿಡುವಿ ಹೇಗಿಟ್ಟು ದಟ್ ಇಸ್ ಒನ್ ಥಿಂಗ್. ಫುಡ್ ಬಂದು ಹೇಗಿದಂಗ ಮುಡ್ದಳವಾಗ ನಂಗೂ ಹೆಲ್ತಿ ಆಯ್ತು ತಿಂಬುದು ಅಲ್ಲ ಅಡ್ಜಸ್ಟ್ ಮಾಡಿ ಇರಬಹುದು ಎತ್ತ ಮ್ಯಾನೇಜ್ ಮಾಡಿ ಈಗ ಹೊರಕುದು ಒಳ್ಳಿಗೆ ತಿನ್ನಿ ಅಂದ್ಲೆ ಒಂದು ಫಂಕ್ಷನ್ ಹೋಗಿ ತಿನ್ನಿ ಅಂದ್ಲೆ ಈವ್ನಿಂಗ್ ಬಂದು ನಂಗೆ ಬಂದು ಅದನ್ನ ಬಂದು ಮ್ಯಾನೇಜ್ ಮಾಡಿಬಿಡೋದು ಮುಡ್ದಳಗ ಎಕ್ಸರ್ಸೈಸ್ ಮಾಡೋದು ಇಲ್ಲ ಈವ್ನಿಂಗ್ ಸಿಟ್ಟು ಲೈಟ್ ತಿಂದು ಹತ್ ಮಕ್ಕಳ ಮ್ಯಾನೇಜ್ ಮಾಡಿಬಿಡೋದು. ಎನಗೊಂದು ಅಪ್ಪರೆಲ್ಲ ಕಷ್ಟ ಇಲ್ಲ ಯಾಕಂದ್ರೆ ನಂಗೆ ಬಂದು ಐ ಆಮ್ ನಾಟ್ ಸೈಜ್ 0 ಇಬ್ಬದು ಅತ್ತಮಕ್ಕ ಡೈಟಿಷಿಯನ್ ಇಲ್ಲ ನಾ ಎಲ್ಲಾ ಸರಿಯು ಇತ್ತಮಾಕಿ ಎಲ್ಲವೇ ಬಂದು ಒಳ್ಳೆ ಇಬ್ಬದು ಅತ್ತಮಕ್ಕಲ್ಲ ನಾ ಪ್ರಮೋಟ್ ಮಾಡೋದಿಲ್ಲ ಎನ್ನ ಇದ್ದಾಗ ಏನೋ ಇಲ್ಲ ಅಂದ್ರೆ ಎಲ್ಲವೇ ಬಂದು ಹೆಲ್ತಿ ಆಯ್ಬೋದು ಹ್ಯಾಪಿ ಆಯ್ಬೋದು ಇತ್ತಮಾಕ ಇದ್ಲೇ ಬಂದು பாதி ஹெல்த் கண்டிஷன்ஸ் போயிட்டுறா. சோ நான் ಮಾಡೋದೆಲ್ಲ ಬಂದು நிறைய தெரபிஸ் பேஷண்ட்ஸ் கொடுத்த நிறைய மாத்தாடு. சோ எங்களுக்கு வந்து அவக்கு டயபெட்டிஸ் கம்மி ஆயிட்டு நிறைய பேஷண்ட்ஸ் இದಾರೆ வெயிட் ಜಾಸ್ತಿ ಆಯ್ಟ್ರಾ ಅಲ್ಲ ಅವಕ್ಕೆ ಡಯಾಬಿಟಿಸ್ ಲೆವೆಲ್ ಎಲ್ಲ ಕಂಟ್ರೋಲ್ ಆಯ್ತಿಟ್ರಾ ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಲ್ಲ ಕಂಟ್ರೋಲ್ ಆಯ್ಟ್ರಾ ಹಿಮೋಗ್ಲೋಬಿನ್ ಇದಾಯ್ಟ್ರಾ. ಸೊ ಅತ್ತಮಕ್ಕೂ ಇದ್ದಾರೆ ಪ್ಲಸ್ 40-50 kgs ಕ್ಲೈಂಟ್ಸ್ ಇದ್ದಾರೆ ಅಲ್ಲ ಅಪ್ಪರ ಹೆಲ್ತ್ ಇಶ್ಯೂಸ್ ಇಟ್ರಾ ಅವಕ್ಕ ಹಿಮೋಗ್ಲೋಬಿನ್ ಅಪ್ಪರ್ ಲೋ ಆಟ್ರಾ ಅವಕ್ಕೆ ಕೊಲೆಸ್ಟ್ರಾಲ್ ಜಾಸ್ತಿ ಆಟ್ರಾ. ಸೊ ಒಬ್ಬನ ಇದನ್ನ ಬೀತು ನಂಗೆ ಯಾಗೋದೇ ಮುಡಿಯ ಲೈಕ್ ಏನೋ ಅವಕ್ಕೆ ಹೆಲ್ತ್ ಕಂಡೀಷನ್ ಇರ್ತದೆ. ಸೊ ಪ್ರೈಮರಿ ಫೋಕಸ್ ಬಂದು ಒಂದು ಹೆಲ್ತ್ ಆಸಗತ್ತ ನಂಗೆ ಅದನ್ನ ಫೋಕಸ್ ಮಾಡಿ ಹೆಸರು ಹೆಲ್ತ್ ಆಗಿ ತಿಂಬುದು ಮಾಡಿದ್ರು ಅದು ಬಂದು ರಿಯಲಿಸ್ಟಿಕ್ ಒಂದು 70-80% ನಂಗೆ ಅದನ್ನ ಮಾಡೋದು. ಓಕೆ ಸೊ ಈಗ ಒಂದು ಕ್ವಶನ್ ಎಲ್ಲಾ ಸರಿಯೂ ಕೇಪೋ ಕ್ವಶನ್ಸ್ ಈ ಜರ್ನಿ ಈಗ ನೀ 10 years ಜರ್ನಿ ಮಾಡಿ ಬಂದೆ. ಸೊ ಇದನ್ನಾಗೆ ನಿನಗೊಂದು ಒಂದು ಗೂಸ್ ಬಮ್ ಮೂಮೆಂಟ್ಸ್ ಹತ್ರ ಎಲ್ಲ ಒಂದು ಪುಲ್ಲರ್ಚಿದ ಮೂಮೆಂಟ್ ನೀ ಸಮಥಿಂಗ್ ನೀ ಅಚೀವ್ ಮಾಡಿದದೋ ಇಲ್ಲ ಒಂದು ಪೇಷಂಟ್ ಬಂದು ನಿಂಗೆ ಸರಿ ಹೇಗಿದ್ದದೋ ಅದೊಂದು ಹ್ಯಾಪಿಯೆಸ್ಟ್ ಒಂದು ಮೂಮೆಂಟ್ ಹತ್ರ ಎಲ್ಲ ಅದೇನು ಕೂಡ ಶೇರ್ ಮಾಡಾಕಿದ್ದೇನೆ. நிறைய அடுத்த ஸ்வாதி ஆக்சுவலி எனக்கு வந்து ಒಂದು ಸ್ಟ್ರೆಂತ್ ಅಂದಲೇ ಬಂದು ಒಂದು ಕ್ಲೈಂಟ್ ನ ಸಕ್ಸಸ್ ತ. ಸೊ ನಾವು ಬಂದು ಒಂದು ಮೋಟಿವೇಶನ್ ಅಂದಲೇ ಬಂದು எனக்கு ಡೈಲಿ ಒಂದು ಕ್ಲೈಂಟ್ ನ ರಿಸಲ್ಟ್ ನೋಡಿದ್ರೆ எனக்கு ಬಂದು அதுதான் எனக்கு வந்து ಡ್ರೈವಿಂಗ್ ಫೋರ್ಸ್ ನಂಗೆ எனக்கு அது இல்லாதப்ப எனக்கு ಬಂದು ನಂಗೆ ಲೈಫ್ ಒಂದು ಪರ್ಪಸ್ ಇಲ್ಲ ನಂಗೆ ಒಂದು ಇದು ಬಂದುಟ್ರ. ಸೊ ಅದು ಮಾತ್ರ நிறைய ಸಕ್ಸಸ್ ಸ್ಟೋರೀಸ್ ನೋಡಿದೀವಿ ಕ್ಲೈಂಟ್ಸ್ ನಾವು ಬಂದು ಅಪ್ಪರ ಪರ್ಸನಲ್ ವಿಷಯ ಎಲ್ಲ ನಂಗೆ ಸರಿ ಈಗ್ಯಾರ. ಸೊ ಕಿತ್ಮಾಕೆ ತಾಯಿಡ್ದೆ ನಿಂಗೆ ನಂದು ಇತ್ಮಾಕೆ ಏನೋ ಪ್ರೆಗ್ನೆನ್ಸಿ ಕೂಡ ಹಿಡ್ದೆ ಒಬ್ಬೊಬ್ಬ ಇದು ಒಂದು ಕೇಸ್ ಬಂದು ನನಗೆ ಅಪ್ಪರಿಗೆ ಏನಾಡೋ ಕೇಸ್ ಬಂದು ಅವಕ್ಕೆ ಬಂದು நிறைய ರೌಂಡ್ಸ್ ಒಂದು ಹಸ್ಬೆಂಡ್ ಅಂಡ್ ವೈಫ್ ಅವಕ್ಕೆ ಬಂದು நிறைய ರೌಂಡ್ಸ್ ಆಫ್ IVF ಟ್ರೀಟ್ಮೆಂಟ್ಸ್ ಎಲ್ಲ ಟ್ರೈ ಮಾಡಿ ಪ್ರೆಗ್ನೆನ್ಸಿಗ ಎಲ್ಲ ಟ್ರೈ ಮಾಡಿ ಅವಕ್ಕೆ ಬಂದು ಪ್ರೆಗ್ನೆನ್ಸಿ ಒಂದು 2-3 ರೌಂಡ್ಸ್ ಅವಕ್ಕೆ ಬಂದು ಫೇಲ್ ಆಯ್ತು. ಸೊ ಡಾಕ್ಟರ್ ಏನಾಗಿದ್ರು ಅಂದ್ರೆ ನಿಂಗೆ ಬಂದು ವೆಯ್ಟ್ ಕಮ್ಮಿ ಮಾಡಿ ಬಾರ್ವಿ ಅದಕ್ಕಿಂತ ಆಡ್ಬೇಕಂದ್ರೆ ನಂಗೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಟ್ರೈ ಮಾಡೋದಿದಾರ. ಸೊ ಅವಕ್ಕೆ ಅದಕ್ಕಿಂತ ಬಂದ್ರು. ಸೊ ಅವಕ್ಕೆ ಬಪ್ಪನೆ ನಂಗೆ ಬಂದು ಡಯಟ್ ಸ್ಟಾರ್ಟ್ ಮಾಡಿದ್ವಿ. எங்க டயட் எல்லாம் நார்மலி 3 months எங்க மாடினவங்க கூட. ಸೊ ಆಗ ಆ ಕ್ಲೈಂಟ್ ಮಾಡಿದ ಸೆಕೆಂಡ್ ಮಂತೇ ಬಂದು ಕ್ಲೈಂಟ್ ಪ್ರೆಗ್ನೆಂಟ್ ಆಯ್ತು ನ್ಯಾಚುರಲ್ ಪ್ರೆಗ್ನೆನ್ಸಿ. ಸೊ ಅವಾಗ ಬಂದು ಭಯಂಕರ ಇದು ಯಾಕಂದ್ರೆ ಅವಕ್ಕೆ ಅದು ಗಟ್ಟಿಗೆ ಬಂದು நிறைய ಟ್ರೀಟ್ಮೆಂಟ್ಸ್ ಎಲ್ಲ ಮಾಡಿ ಗುಡಿಗೆಲ್ಲ ಹೋಗಿ ಅಪ್ಪರ ಸೆಲವು ಮಾಡಿದ್ದಾರೆ ಅಪ್ಪರ ಡಿಪ್ರೆಷನ್ ಸ್ಟೇಟ್ ಹೋಗಿದ್ರು. ಸೊ ಅವಕ್ಕೆ ಬಂದು ಅಪ್ಪರ ಖುಷಿ ಅವಾಗ ಫೋನ್ ಮಾಡಿ ಅವಕ್ಕೆ ನಾವು ಮೀಟ್ ಮಾಡೋದು ಹೇಗಿ ಅದಕ್ಕಿಂತ ಬಂದು ಆ ನ್ಯೂಸ್ ಹೇಗಿ ಅದಕ್ಕಿಂತಾಡು ಪಾಪ ಹುಟ್ಟಿದಕ್ಕಿಂತಾಡು ನನಗೆ ಬಂದು ಆ ಡಾಟರ್ನ ಫೋಟೋ ಕೇಗಿ ಅದೆಲ್ಲ ಒಂದು ಭಯಂಕರ ಟಚಿಂಗ್. கேட்பனியே உண்மையா நான் கூஸ்பம்ஸ் ஆயிட்டு உண்மையா அத்தமாக்கு ಒಂದು ಟಚಿಂಗ್ ಅಂತ ಆಡದೆ ಯಾಕಂದ್ರೆ எங்க டீம் எங்க டயட் எங்க ಡೈಟಿಷಿಯನ್ಸ್ எங்க ಟೀಮ್ ಮಾಡಿದೆ ನನಗೆ ಈಗ 4-5 ಡೈಟಿಷಿಯನ್ಸ್ ಇದ್ದಾರೆ ಎನ್ನ ಟೀಮ್ ದಾಗ ನಾವು ಸರ್ ಅತ್ತೆ ಈಗ ನಂಗೆ ಮಾಡೋ ಗೆಲ್ಚ ಬಂದು ಮೇ ಬಿ ಇಟ್ ಇಸ್ ನಂಗೆ ನೆಂಚಿ ನೀವು ಫುಡ್ ತಂದಿಗಿ ಅಲ್ಲ ಅವಕ್ಕ ಬಂದು ಅದು நிறைய ಚೇಂಜಸ್ ಕೊಟ್ರ ಅವಕ್ಕ ಬಂದು ಒಂದು ರಿಸಲ್ಟ್ ಬಂದು ಅವಕ್ಕ ಎಕ್ಸ್ಪೆಕ್ಟೇ ಮಾಡೋದೊಂದು ರಿಸಲ್ಟ್ ಬಂದ್ರ. ಸೊ ಒಂದೊಂದು ಕ್ಲೈಂಟ್ಸ್ ಬಂದು எங்க ಬಂದು பயங்கர ப்ரோக்ரஸ் ನೋಡ್ನಿಯೋ நிறைய விஷயம் எங்கவே பரவாயில்ல டயட் சேஞ்ச் ಮಾಡಿ ಇದೆಲ್ಲ ಕೂಡ ಆರವಾಂಬ ಇತ್ಮಾಕ நிறைய ಸಿಚುವೇಶನ್ಸ್ ಈ ಪ್ರೆಗ್ನೆನ್ಸಿ ಇದ್ದಾಗ ಎಂಗ ಬಂದು 4-5 ಕ್ಲೈಂಟ್ಸ್ ಅತ್ಮಾಕ ಪ್ರೆಗ್ನೆಂಟ್ ಆಗಿದ್ದಾರೆ ಪ್ರೋಗ್ರಾಮ್ ದಾಗ ಇಬ್ಬನೇ ಬಂದು ಅವಕ್ಕೆ ಪ್ರೆಗ್ನೆಂಟ್ ಆಗಿದ್ದಾರೆ. ಆಗ ಆಟೋಮ್ಯಾಟಿಕ್ ಅವಕ್ಕೆ ಬಂದು ಅದುವೇ ಭಯಂಕರವಾದ ರಿವಾರ್ಡ್ ನಂಗೆ. ಸೊ ಅತ್ಮಾಕ நிறைய ಕ್ಲೈಂಟ್ಸ್ ಇದ್ದಾರೆ. ಸೊ ಅದುತಾ ಮೇನ್ ಎವ್ರಿ ಡೇ ಗೂಸ್ ಬಂಪ್ ಮೂಮೆಂಟ್ಸ್. ಅಂದ್ರೆ ನಿಮ್ಗೆ ಹೇಗಿದಂಗೆ ಒಂದು ಹ್ಯಾಪಿ ಮಟ್ಟಿಲ್ಲ ಸಿಟಿ ಈಗ ಒಂದು ವೇಳೆ ನಿನ್ನ ಫೀಲ್ಡ್ ದಾಗಿ ಇತ್ತಿಲ್ಲ ನಡ್ದುಂಡದೆ ಇನಿಮೆ ದಯಮಾಡಿ ಮಾಡಬೇಡಿವಿಂದ ಒಂದು ಅಡ್ವೈಸ್ ಗನ ಒಂದು ಟಿಪ್ಸ್ ಕೊಡೋದಲ್ಲ ಏನೋ ನೆನ್ಸಿರ್ಕ ನಿಂಗೆ ಒಂದು 4 ದೋಸಿ ಪೇಷಂಟ್ಸ್ ಎಲ್ಲ ತಾಂಡಿ ಬಂದಾರೆ ಇವಾಗ ಮಾಡೋದನ್ನೆಲ್ಲ ನೋಡಿಟ್ಟು ದಯಮಾಡಿ ನೆಕ್ಸ್ಟ್ ಟೈಮ್ ಇತ್ತೆಲ್ಲ ಮಾಡಬೇಡಿವಿ ಎಂಬಂದಂಗೆ ಯಾವ್ದು ಅಡ್ವೈಸ್ ಗನ ಒಂದು ಟಿಪ್ಸ್ ಏದಾಚಿ ಹೇಗಕ್ಕೊಂದು ಡಯಟ್ ಇನ್ನ ನೀ ಕ್ರಾಸ್ ಮಾಡಿ ಬಂದದ ನೋಗೆ ಒಂದು ಏನಂದ್ರೆ ಬಂದು ನಿಂಗೆ ಬಂದು ದಾರವೇ ಅಲ್ಲಿಯೂ ಒಂದು ಡಯಟ್ ಪ್ರೋಗ್ರಾಮು ಇಲ್ಲಿ ಎನಿ ಹೆಲ್ತ್ ಎಕ್ಸ್ಪರ್ಟ್ ದಾರ ಸರ್ ಓಲಿಯು ಬಂದು ಮುಡ್ದೊಳಗ ನಿಂಗೆ ಬಂದು 100% ಫೇತ್ ಓಡ ಆ ಪ್ರೋಗ್ರಾಮ್ ಮಾಡ್ವಿ ಇದೆ ನಿಮ್ಗೆ ನಾರ್ಮಲಿ
ஏக்கன்ல வந்துட்டு எங்க சார் நிறைய கிளைண்ட்ஸ் ஒப்ப ಬಂದಾರ எனக்கு வெயிட் லாஸ் ஆப்புது ஆளே என்னந்த சாக்லேட் ತಿನ್ನೋದು ಇಬ್ಬದು முடியா ಏನಂದ್ರೆ ರೈಸ್ ತಿನ್ನೋದು ಇಬ್ಬದು முடியா ಏನಂದ್ರೆ ತುಂಬಾ ಒಂದು ಲಿಸ್ಟ್ ಅದ ಸೊ ಹೆಂಗ್ ಹೇಗಿನಿಯೋ ನಿಂಗೆ ಬಂದು ವೆಯ್ಟ್ ಲಾಸ್ ಬೇಕು ಅಂದ್ಲೆ ನಿಂಗೆ ಬಂದು ಮುಡ್ದಲೋಗ 100% ಕಮಿಟ್ಮೆಂಟ್ ಹೊಡೆತ ಮಾಡೋದು ಕಷ್ಟ ಈಸಿ ಅಂದ್ರೆ ಎಲ್ಲಾವೇ ದೇ ಕ್ಯಾನ್ ಲೂಸ್ ವೆಯ್ಟ್ ಇಲ್ಲ ಎಲ್ಲಾವೇ ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಡಕು ಅದು ಕಷ್ಟ ಆಪನಂತ ಅದನ್ನ ಬಂದು ನಂಗೆ ಗೈಡ್ ಮಾಡಿ ಹೆಲ್ಪ್ ಮಾಡಿ ಸೊ ಎನ್ನ ಸಾರ್ ಮಟ್ಟು ಇಲ್ಲ ದಾರ ಸಾರ್ ಉಳಿಯು ಏನವೇ ಟ್ರೀಟ್ಮೆಂಟ್ ಎತ್ತಿಲಿಯೋ ಅದ್ರ ಬಂದು ನಂಗೆ 100% ಕಮಿಟ್ಮೆಂಟ್ ಆಗತಾ ಆ ಕೋರ್ಸ್ ವರ್ಕಾರ ಏನವೇ ಕೋರ್ಸ್ ಎತ್ತಿಲಿ ಅಲೋಪತಿ ಅಲ್ಲಿಯೂ ಹೋಮಿಯೋಪತಿ ಏನ ಮೆಡಿಸಿನ್ ಅಲ್ಲಿಯೂ ಬಂದು ನಂಗೆ ಟ್ರಸ್ಟೋಡ ಫೇತೋಡ 100% ಅದನ್ನ ಮಾಡೋದು ಇಲ್ಲ ಒಂದ್ ವಾರ ಇದನ್ನ ಮಾಡೋದು ಒಂದ್ ವಾರ ಬ್ಯಾರೆ ಅದನ್ನ ಟ್ರೈ ಮಾಡೋದು ಒಂದ್ ವಾರ ಏದಾச்சும் ಒಂದು ಪೂರು ಲಿಕ್ವಿಡ್ ಡಯಟ್ ಮಾಡೋದು ಇದ್ಮಕ್ಕೆಲ್ಲ ಮಾಡೋನ್ ಏನಾರ ಅಂದ್ರೆ ನಂಗೂ ರಿಸಲ್ಟ್ ಸರಿಯೋಗ ಅವಕ್ಕೂ ಬಂದು ರಿಸಲ್ಟ್ ಸರಿಯೋಗ ಏದಾச்சும் ಒಂದು ಡ್ಯಾಮೇಜ್ ಆಗೋದಕ್ಕೆ ಚಾನ್ಸಸ್ ಇರ್ತದೆ ಅಂದಡು ಅಪ್ಪರ ಗೂಗಲ್ ಮಾಡಬಿಡ್ವಿ நிறைய இன்ஃபர்மேஷன் வந்து அப்புறம் ராங் இன்ஃபர்மேஷன் அட்ரா பிளஸ் ಏನಂದ್ರೆ ಬಂದು ಅದು நிறைய ಮಾರ್ಕೆಟಿಂಗ್ ಆಡುದು ಈಗ ಹೆಂಗ ಸರಿಯೇ ಬಂದು ಈಗ ಗ್ರೀನ್ ಟೀ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ ಅವಕ್ಕ ಬಂದು ನಂಗೆ ಏನಂದ ಗ್ರೀನ್ ಟೀ ಪತ್ತಿ ಒಳ್ಳಿಂಗ ಮಾತಾಡ್ವಿ ಹೆಂಗ ಒಂದು ಬ್ಲಾಗ್ ಬರ್ತಂದಾರಿಯಾ ಸೊ ಹೆಂಗ ಬಂದು ನಿಂಗೆ ಈಸಗ ಪೇ ಮಾಡ್ನ್ಯೋ ಆಗ ನಂಗೆ ಏನು ಮಾಡ್ನ್ಯೋ ಆಟೋಮ್ಯಾಟಿಕ್ ನಾ ಬಂದು ಗ್ರೀನ್ ಟೀನ ಬೆನಿಫಿಟ್ಸ್ ಮಟ್ಟ ನಾ ಬರ್ದೇನೆ ಜಸ್ಟ್ ಗಿವಿಂಗ್ ವಾಸ್ ಎಕ್ಸಾಂಪಲ್ ಸರಿಯಾ ಈಗ ಬಂದು ನಾ ಬಂದು ಒಂದು ಪ್ರಮೋಟ್ ಒಂದು ಪ್ರಾಡಕ್ಟ್ ಇದು ಮಾಡೋದ್ರಲ್ಲಿ ನನಗೆ ಒಂದು ಹಣ ತಂದಾರೋ ಓಕೆ ನಾ ಬಂದು ಅದನ್ನ ಪத்தி ಬರದೇನೆ ಸೊ ನಾ ಬಂದು ಅದನ್ನ ಕೆಟ್ಟದನ್ನ ಪத்தி ಬರವುದಿಲ್ಲ ಅರೆ ಅದೇ ಮಕ್ಕದ நிறைய ಪ್ರಾಡಕ್ಟ್ಸ್ ತಮಕ ಪ್ರಮೋಟ್ ಮಾಡ್ಯಾರ ಈಗ ದಿಢೀರ್ನ ಓಕೆ ಒಂದು ಟ್ಯಾಬ್ಲೆಟ್ ಹತ್ರ ಈ ವೆಯ್ಟ್ ಲಾಸ್ ಪಿಲ್ ಈ ಪಿಲ್ ಪத்தி ಬರವಿಂದ್ಯಾರ ಸೊ ಅಲ್ಲಿ ಬಂದು ದರಾಚು ಬ್ಲಾಗರ್ಸ್ ಇದ್ದಾರ ಅವಕ್ಕ ಬರದಾರ ಅವಕ್ಕ ದೇ ರೈಟ್ ಫಾರ್ ದ ಅಮೌಂಟ್ ಮನಿಗೈ ಅವಕ್ಕ ಬರದಾರ ಅಲ್ಲ ನಂಗೆ ಏನು ಮಾಡ್ನ್ಯೋ ಅದನ್ನ ನೋಡಿಟ್ಟು ಓ ಪರವಾಗಿಲ್ಲ ಇದು ಒಳ್ಳೆ ಈ ಪ್ರಾಡಕ್ಟ್ ಒಳ್ಳಿಂಗಟ್ರ ಮಕ್ಕ ನಂಗೆ ಈಸೋ ಅತಿಂದಾಗಿ ನಂಗೆ ಇದು ಮಾಡ್ನ್ಯೋ ಪ್ಲಸ್ ಈಗ ರಿವ್ಯೂಸೇ ಬಂದು ಪೇಡ್ ರಿವ್ಯೂಸ್ ಈಗ ಅಮೆಝಾನ್ದಾಗ ನಿಂಗೆ ಓಯ್ ಒಂದು ಇದು ಮಾಡ್ನ್ಯೋ ಒಂದು ಪ್ರಾಡಕ್ಟ್ ಈಸಿಯರ್ ಇದ್ಲೆ ಆ ಪೇಡ್ ಆ ರಿವ್ಯೂ ಕೊಡೋದಗುವೇ ಬಂದು ಈಗ ನೆರೆಯಾಗ ಹಣ ಕೊಟ್ಟಾರ ಈಗ ಎನ್ನ ಸರ ಬಂದು ಹೇಗ್ಯಾರ ಇತಮಾಕೆ ಒಂದು ಇಲ್ಲ ವಿ ವಿಲ್ ಪೇ ಯು ಯಾಕಂದ್ರೆ ನಿಂಗೆ ಬಂದು ಡೈಟಿಷಿಯನ್ ನಿಂಗೆ ಹೇಗಿಲ್ಲ ಈ ಪ್ರಾಡಕ್ಟ್ಸ್ ಎಲ್ಲಾರ ಸೊ ಈ ಪ್ರಾಡಕ್ಟ್ ನಿಂಗೆ ಓಯ್ ರಿವ್ಯೂ ಬರದಾರ್ಯಾ ಈ ಪ್ರಾಡಕ್ಟ್ ಒಳ್ಳಿಂಗಡದಿಂದಿಗೆ ಬರಿವಿ ಅದನ್ನೇ ಹೆಂಗೆ ಹೇಗ್ಯಾರ ಸೊ ನಾ ಬಂದು ಅದೆಲ್ಲ ಮಾಡೋದಿಲ್ಲ ಐ ರಿಜೆಕ್ಟ್ ಕಂಪ್ಲೀಟ್ಲಿ ಅನ್ನ ಸರ್ ಅವ್ರು ಬಪ್ಪದು ಇಲ್ಲ ಕರ್ದಾರ ನಾ ಅದೆಲ್ಲ ಮಾಡೋದಿಲ್ಲ ತೆಗಿ ಅಲ್ಲ ಇತ್ತ ಹೈಂಡ್ ಬಿಸ್ನೆಸ್ ಅಲ್ಲ ನಂಗೆ ಏನು ಮಾಡಿಲ್ಲ ಗೂಗಲ್ ನೋಡಿ ನಂಗೆ ಬಂದು ಅದೆಲ್ಲ ನಂಬಿನಿ ವಿ ಆರ್ ವೆರಿ ಇನ್ನಸೆಂಟ್ ನಂಗೆ ಅಪ್ಪರ ಇನ್ನಸೆಂಟ್ அதனால நாங்க அதெல்லாம் நிறைய ஓத ಬಂದು ನಂಗೆ ಬಂದು ಅಪ್ಪರ ಡಿಸ್ಟರ್ಬ್ ಆರ ಅಂಜಿಕ್ಯೂ ಬಪ್ಪದಾಗ ಆರಂಭಿಸಿರ ಓ ಇದನ್ನ ಇತ್ತಮಾಕ ಒಂದು ಸಿಂಪ್ಟಮ್ ಬಂದಲ್ಲ ನಂಗೆ ಒಡನೆ ಕ್ಯಾನ್ಸರ್ ಆಡದೆ ತಮಕ್ಕೆಲ್ಲ நிறைய ಅಂಜಿಕೆ ಬರ್ಸಿಟ್ರ ಸೊ ಮುಡ್ದಳವಾಗ ಬಂದು ಹೆಂಗೆ ಗೂಗಲ್ ಅಪ್ಪರ ಮಾಡಬಿಡ್ವಿ ಮುಡ್ದಳಗ ಒಂದು ಎಕ್ಸ್ಪರ್ಟ್ ಮೀಟ್ ಮಾಡ್ವಿ ಏನವೇ ಹೆಲ್ತ್ ಕಂಡೀಷನ್ ಅಲ್ಲಿ ಒಂದು ಫಿಟ್ನೆಸ್ ಅಂದ್ರೆ ಒಂದು ಫಿಟ್ನೆಸ್ ಇನ್ಸ್ಟ್ರಕ್ಟರ್ ಮೀಟ್ ಮಾಡ್ವಿ ಯೋಗ ಅಂದ್ರೆ ಯೋಗ ಒಬ್ಬನ ಒಳ್ಳಿಗೆ ಎಕ್ಸ್ಪರ್ಟ್ ಒಬ್ಬನ ಹೋಗಿ ಮೀಟ್ ಮಾಡಿ ಅದನ್ನ ಕೂಡ ಇದು ಮಾಡ್ವಿ ಅದು ಖಂಡಿತ ಇನ್ಸಿಸ್ಟ್ ಮಾಡ್ಯೋ ಪ್ಲಸ್ ಈ ಡಯಟ್ಸ್ ಎಲ್ಲ ಬಂದು ಬರುವ ಇಂಟರ್ನೆಟ್ ನೋಡಿ ಫಾಲೋ ಮಾಡಬಿಡ್ವಿ ಯಾಕಂದ್ರೆ ಆ ಡಯಟ್ ಬಂದು ಬೇರೆವಕ್ಕ ವರ್ಕ್ ಆಯಟ್ರ ನಿಂಗ ಬಂದು ವರ್ಕ್ ಆರವ ಇಲ್ಲಿಂದ ಹೇಗೋದು ಮುಡಿಯ ಪ್ಲಸ್ ಏದಾಚ ಆಯ್ಪ್ಲೆ ದಾರು ಓನರ್ಶಿಪ್ ಇಲ್ಲ ದಾರು ಅದಕ್ಕೆ ಬಂದು ಆನ್ಸರ್ ಹೇಗೋಕ ದಾರು ಇಲ್ಲ ಸೊ ಮುಡ್ದಳವಾಗ ಬಂದು ಬಾಡಿ ಕೂಡ ನಲಿಯ ಬಡ್ವಿ ಅದು ಬಂದು ನಾ ಎಲ್ಲಾ ಸರಿ ಹೇಗಿನೆ ಸೊ ಅದು ಬಂದು ಇಸ್ ಇಂಪಾರ್ಟೆಂಟ್ ಅದನ್ನ ಮುಟ್ಟು ಒಂದು ನಂಗೆ ಒಡಂಬ ಬಂದು ಎಕ್ಸ್ಟ್ರೀಮಾ ಎತ್ತಿನ ಹೋಗக்கூடாது ಏನವೇ ಅಲ್ಲಿ 2 hours 3 hours ವರ್ಕೌಟ್ ಮಾಡೋದು ಎಕ್ಸರ್ಸೈಸ್ ಮಾಡೋದು ಇಲ್ಲ ಅಪ್ಪರ ನೀರ್ ಕುಡ್ಕೋದು 6 ಲೀಟರ್ಸ್ 7 ಲೀಟರ್ಸ್ ನೀರ್ ಕುಡ್ಕೋದು ಇಲ್ಲ ಬರೋ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ತಿಂಬೋದು ಇತಮಾಕೆ ಎನಿಥಿಂಗ್ ಬಂದು ನಂಗೆ ಅಪ್ಪರ ಎಕ್ಸ್ಟ್ರೀಮಾ ಮಾಡ್ಲು ಕೂಡ ನಂಗೆ ಬಾಡಿ ಬಂದು ಅಫೆಕ್ಟ್ ಆಗೋದಕ್ಕೆ ಚಾನ್ಸಸ್ ಇರ್ತದೆ ಸೊ ಮುಡ್ದಲೋಗಿ ಎಲ್ಲಾವೇ ಅಳವ ಮಾಡಿ ಅಪ್ಪರ ಎಕ್ಸ್ಟ್ರೀಮಾ ಮಾಡದ ಅಪ್ಪರ ವೆಯ್ಟ್ ಲಾಸ್ಗಾಯ ಆಸೆಪಟ್ಟು ಹೆಲ್ತ್ ಬಂದು ನಂಗೆ ಬಿಟ್ಟಿಡಕೂಡದು ஒன் லாஸ்ட் ಕ್ವಶನ್ಕಾ ನಾ ಇದನ್ನ ಮಿಸ್ ಮಾಡಿಟ್ಟೆ ಆಕ್ಚುಲಿ ಲಾಸ್ಟ್ ಸೆಷನ್ದಾಗ ನಂಗೆ PCOD ಪத்தி ಒಂದು ಸೆಷನ್ ನಂಗೆ ಮಾಡಿದೋ ಪ್ರಿಯದರ್ಶಿನಿ ಡಾಕ್ಟರ್ ಕೂಡ ಅವಕ್ಕ ಬಂದು PCOD ಅಟ್ಲ ಕಂಡಿಪಾ ವೆಯ್ಟ್ ಗೇನ್ ಆರ ಅಂತಂದಾರ ಅದನ್ನ ಪತ್ತಿನ ನಿಂಗ ಕುನ್ನ ಡೀಟೇಲ್ಸ್ ತರ ತಿನ್ PCOD ಹೊಡೆದೆ ಅದು ಏನಂದ್ರೆ ಅವಕ್ಕೆ ಬಂದು ವೆಯ್ಟ್ ಲಾಸ್ ಆಗಿರೋ ಒಂದೊಂದು PCOD ಹೋಗಿ ಸೊ ಎಲ್ಲಾವೇ ಗುಂಡ ಹಾಪದೊಂದಿಲ್ಲ ಅಲ್ಲ ಮ್ಯಾಕ್ಸಿಮಮ್ 70 to 80% ಬಂದು ಖಂಡಿತ PCOD ಅಟ್ಲೆ ಗುಂಡ ಆಧಾರ ಯಾಕಂದ್ರೆ ಹೇಗಿದಂಗೆ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಸೊ PCOD ಆಡೋಗ ಖಂಡಿತ ಹೆಂಗ ಬಂದು ಏನಂದ್ರೆ ಈಗ ಎವ್ರಿ ಮಂತ್ ನಂಗೆ ಬಂದು ಎಗ್ ಇದಾರಲ್ಲ ರಿಲೀಸ್ ಆರಲ್ಲ ಅದು ಬಂದು ರಿಲೀಸ್ ಆಗವಾಗ ಸೊ ಆಗ ಏನಾಯ್ತಿಲ್ಲ ಕುನ್ನ ಇನ್ನೊಂದು ಡಾಕ್ಟರ್ ಹೆಂಗೆ ಎಕ್ಸ್ಪ್ಲನೇಷನ್ ಅಂದ್ರು ಕುನ್ನ ಈ ಮಣಿಮಾಲೆ ಮಾಕೆ ನಂಗೆ ಒಟ್ಟ ಉಂಗ ಓವರೀಸ್ ಗೋಲ್ಸೋ ಅದು ಕುನ್ನ ಸಿಸ್ಟಮ್ ஃபார்ம் ஆயிடுச்சு சோ ಈ சிஸ்ட் நிறைய ஆப்பனத்தா பாலிசிஸ்டிக் ஓவேரியன் சிண்ட்ரோம் ಅಂತ ಹೇಗಿಲ್ಲ ಸೊ நிறைய குட்டி ಇದು ಅಥವಾ ಕಟ್ರ ನಂಗೆ ಓವರೀಸ್ ತೋಗ ಅದರಿಂದ ನಂಗೆ ಬಂದು ಪೀರಿಯಡ್ಸ್ ಎಲ್ಲ ಆಗ நிறைய ಸೈಡ್ ಎಫೆಕ್ಟ್ಸ್ ಆರ
ಸೊ ಇದನ್ನ ಕರೆಕ್ಟ್ ಮಾಡೋದಕ್ಕೆ ಏನಂದ್ರೆ ಖಂಡಿತ ಬಂದು ಫುಡ್ ಪತಿ ಏನ ಸರ್ಕೇತ್ಲೆ ಎಲ್ಲಾ ಕೆಮಿಕಲ್ಸ್ ಫುಡ್ ಎಲ್ಲವೇ ಬಂದು ನಿಲ್ಸಿ ಬಿಡೋದು ಅವಕ್ಕೆ. ಎನಿ ಪ್ರಾಸೆಸ್ಡ್ ಅಂಡ್ ಪ್ಯಾಕೇಜ್ ಫುಡ್, ಬಿಸ್ಕೆಟ್ಸ್, ಅದು ಇದು ಜಾಮ್ಸ್, ಕೆಚಪ್, ಸಾಸ್, ಬ್ರೆಡ್ಸ್ ಅದೆಲ್ಲವೇ ಬಂದು ಹೆಂಗ ಬಂದು ಅವಾಯ್ಡ್ ಮಾಡ್ಬಿಟ್ಟಿದ್ದೀನಿ. ಫಸ್ಟ್ ಅದಂತ ಟ್ರೀಟ್ಮೆಂಟ್ ಪ್ಲಾನ್. ಸೆಕೆಂಡ್ ಏನಂದ್ರೆ ಖಂಡಿತ ಅವಕ್ಕೆ ಬಂದು ಇದು ಶುಗರ್ ಬಂದು ಬ್ಯಾಡ್, ವೆರಿ ಬ್ಯಾಡ್. ಹಾರ್ಮೋನ್ಸ್ ನಾರ್ಮಲ್ ಅವೇ ಬ್ಯಾಡ್ ಅಲ್ಲ. PCOD ಬಂದು ಖಂಡಿತ ಸಕ್ಕರೆ ಎನಿ ಫಾರ್ಮ್ ಆಫ್ ಶುಗರ್ ಹೆಂಗ ಮೂಡದೊಳಗ ಬಂದು ಅದನ್ನ ಕಟ್ ಮಾಡೋದು ಹೇಗಿನ್ನು. ಅದರಿಂದ ಒಳ್ಳೆ ಅಮೌಂಟ್ ಆಫ್ ಪ್ರೋಟೀನ್ ಅಂಡ್ ನಟ್ಸ್ ಅಂಡ್ ಸೀಡ್ಸ್. ಪ್ರೋಟೀನ್ ಬಂದು ಹೇಗಿದಂಗೆ ಎಲ್ಲವೇ ಪರುಪು, ಪನ್ನೀರ್, ಎಗ್ಸ್, ಪಲ್ಸಸ್ ಎಲ್ಲವೇ ತಿನ್ನಾಕು. ಇನ್ನೊಂದು ಥೆರಪಿ ಏನಂದ್ರೆ ಇಲ್ಲಿ நிறைய ಸೀಡ್ಸ್, ಈಗೆಲ್ಲ நிறைய ಸೀಡ್ಸ್ ಬಂದಿಡದಲ್ಲ. ಪಂಪ್ಕಿನ್ ಸೀಡ್ಸ್, ಚಿಯಾ ಸೀಡ್ಸ್ ಅಂದೇಗಿನೋ, ಫ್ಲಾಕ್ಸ್ ಸೀಡ್ಸ್ ತಮಕ நிறைய ಸೀಡ್ಸ್ ಬಂದಿಡದು. ಸೊ ಈ ಸೀಡ್ಸ್ ಎಲ್ಲ ಬಂದು ಹಾರ್ಮೋನ್ಸ್ ಅಪ್ಪರ ಹೆಲ್ಪ್ಫುಲ್ ಇಂದಾಗಿ ಸೀಡ್ ಥೆರಪಿಯಿಂದೇ ಆಡದು. ಒಂದೊಂದು ಸೀಡ್ ಒಂದೊಂದ್ ಟೈಮ್ ಕೊಡೋದನ್ನ ಒಂದು ಥೆರಪಿ ಆಡದೆ. ಸೊ ಈಗ ಅದೆಲ್ಲ ಬೇರೆ ಕೊಟ್ಟಾರ PCOD ಸರಿ ಆಪದಾಗ. ನಟ್ಸ್ ಎಲ್ಲ ಸಿಟಿ ಕೊಟ್ಟಾರ. ಸೊ ಅದೋಗ್ಯೂ ಮುಡದಲ್ಲ ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡುದು. ಸೊ PCOD ಅಟ್ಲೆ ಖಂಡಿತ ವೇಟ್ ಗೇನ್ ಆಪದಾಗ ಚಾನ್ಸಸ್ ಆಗದ. ಈಗ ಬಂದು ಅಪ್ಕಮಿಂಗ್ ಲಾಸ್ಟ್ ರನ್ನಿಂಗ್ ಔಟ್ ಆಫ್ ಟೈಮ್ का दाराची क्वेश्चन्स ಅಟ್ಲ ರಂಜನಿಕನ ಇನ್ಸ್ಟಾಗ್ರಾಮ್ ಪೇಜ್ ಬಂದು ನ್ಯೂಟ್ರಿಷನ್ ತತ್ವ ಪೇಜ್. ಆ ಪೇಜ್ ಗೋಲ ನಿಂಗ ಕ್ವೆಶ್ಚನ್ ಇನ್ಬಾಕ್ಸ್ ಮಲ್ಲ ಅಕ್ಕನೆ ಬಂದು ನಿಂಗ ಬಂದು ಪರ್ಸನಲ್ ಎಲ್ಲವೇ ರಿಪ್ಲೈ ಮಾಡಿಯಾ ಅಕ್ಕ. ಈ ಕಾಲನ ಜನರೇಷನ್ ಗ ಕ್ಲೋಸಿಂಗ್ ನೋಟ ನಿಂಗ ಏನ್ ಹೇಗೋದು ನಿನ್ ಚೇರಿಕ? நிறைய ಹೇಗಿತ್ತು ಸ್ವಾತಿ ಅತ್ತ ಎಲ್ಲ ಮುಡದೊಳಗ ಹೆಲ್ತ್ ಫೋಕಸ್ ಮಾಡ್ವಿ. ಅಪ್ಪರ ವೆಯ್ಟ್ ಲಾಸ್ ತೊಗಿ ಅಪ್ಪರ ಫೋಕಸ್ ಮಾಡ್ಬಿಡ್ವಿ. ಮೇನ್ಲಿ ನಂಗೆ ಹೆಲ್ತ್ ಪ್ಯಾರಾಮೀಟರ್ಸ್ ಕರೆಕ್ಟ್ ಆಡೋದು. ನಂಗೆ ಮುಡ್ದ ಎನರ್ಜೆಟಿಕ್ ಆಗಿಬೋದು. ಪುರುವ ಜಸ್ಟ್ ವೆಯ್ಟ್ ವೇ ನೋಡಿದ್ದು ಅಪ್ಪರ ಟೆನ್ಷನ್ ಆಗಿ ಈಗ ಅತ್ತಿಯೂ ಇದ್ದಾರೆ. ಅಪ್ಪರ ವೆಯ್ಟ್ ಕಾನ್ಶಿಯಸ್ ಆಗಿ ಅಫೆಕ್ಟ್ ಆಗ್ಬೇಕು ಇದ್ದಾರೆ. ವೆಯ್ಟೇ ಕಾನ್ಶಿಯಸ್ ಇಲ್ಲದೆ ಅಪ್ಪರ ಗುಂಡಾಪೋಕು ಇದ್ದಾರೆ. ಸೊ ಎರಡು ಇಲ್ಲದೆ ಮುಡ್ದೊಳಗ ಬ್ಯಾಲೆನ್ಸ್ ಇದ್ದು ಅಪ್ಪರ ಕ್ವಿಕ್ ಫಿಕ್ಸ್ ಎಲ್ಲ ನೋಡದೆ ಮುಡ್ದೊಳಗ ಹೆಲ್ತಿ ಹ್ಯಾಬಿಟ್ಸ್ ಅದುವೇ ಪೋದು. ಪ್ರಾಡಕ್ಟ್ಸ್ ಎಲ್ಲ ಒಂದು ಹೋಗ್ಕೊಡೋದು, ಶಾರ್ಟ್ ಕಟ್ಸ್ ಎಲ್ಲ ಹೋಗ್ಕೊಡೋದು, ಎಕ್ಸರ್ಸೈಸ್ ಮಾಡ್ವಿ. ಹ್ಯಾಪಿ ಆಗ್ಬೋದು. ಅಸಗತ ಏನೋ ಕೇತಲ್ಲ ಹ್ಯಾಪಿ ಇದ್ಲಿ ಪಾದಿ ಹೆಲ್ತಿ ಆಗ್ಬಿಡಕ್. ಓಕೆ ಅಪ್ಪರ ಥ್ಯಾಂಕ್ಸ್ ಕಾ. நீங்க டைம் ಸ್ಪೆಂಡ್ ಮಾಡಿ எங்க கூட ಈ 1 hour ಸೆಷನ್ ತಂದದಕ್ಕೆ ಅಪ್ಪರ ನನ್ರಿ. ಎಲ್ಲಾಗೂ ಬಂದವಕ್ಕೆ ಎಲ್ಲಾಗೂ ಕೈ ಮುಗಿದುಂಡು ನನ್ರಿ ಹೇಗಿಂದ ನಂಗೆ ಈ ಸೆಷನ್ ಕ್ಲೋಸ್ ಮಾಡುವ. ಥ್ಯಾಂಕ್ ಯು ರಂಜನಿಕಾ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸ್ವಾತಿ. எனக்கு ಆಪರ್ಚುನಿಟಿ ತಂದಕ್ಕೆ ಅಪ್ಪರ ಥ್ಯಾಂಕ್ಸ್ ಫಾರ್ BMW. ಬಡಗ ಮಂದ ವಿಮೆನ್ ಅಂದೇಗಿ ಒಳ್ಳೆಂಗ நிறைய ವಿಮೆನ್ ಎಲ್ಲ ಕೂಟಿಟ್ ಬಂದು ಡಿಫ್ರೆಂಟ್ ಟಾಪಿಕ್ಸ್ ಮಾತಾಡಿದ್ದಿ. ಸೊ ಥ್ಯಾಂಕ್ ಯು ನನಗೊಂದು ಆಪರ್ಚುನಿಟಿ ತಂದದಗ. ಇನ್ನು ಆಲ್ ದಿ ಬೆಸ್ಟ್ ಫಾರ್ ಮೋರ್ ಸಚ್ ಇವೆಂಟ್ಸ್. Thank you so much ka. Thank you.